ನಿತ್ಯ ನಾವು ಕೂಡ ದೇಹದಲ್ಲಿ ನಡೀತಕ್ಕಂಥ ವ್ಯಾಪಾರ ಅಥವಾ ನಮ್ಮ ಚೇಷ್ಟೆಗಳು ಅಥವಾ ನಮ್ಮ ಸಾಧನೆಗಳೆಲ್ಲ ಅನಿತ್ಯ ಇರ್ತದೆ ಹೋಗ್ತದೆ. ಆದರೆ ಮಾಡಿರ್ತಕ್ಕಂಥ ಸಾಧನೆ ಜೀವ ಹಿಂದೆ ಬರುತ್ತೆ, ಆದ್ದರಿಂದ ಜೀವಿಗೆ ಸಂಬಂಧಪಟ್ಟಿರುತ್ತೆ, ಆದ್ದರಿಂದ ಅದು ನಿತ್ಯ ಅಲ್ವಾ. ಹಾಗೆಲ್ಲೇ ಹೇಳ್ತಕ್ಕಂಥವರಾಗಿ ಇಲ್ಲಿ ಪ್ರಧಾನವಾಗಿ ಆಧ್ಯಾತ್ಮಿಕ ಅರ್ಥಗಳನ್ನು ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ನಾನು ನಿಮಗೆ ತಿಳಿಸ್ತಾ ಇರೋದು 200-250 ವರ್ಷದ ಕೆಳಗೆ ಒಬ್ಬ ಜ್ಞಾನಿಗಳು ಶ್ರೀನಿವಾಸ ಕಲ್ಯಾಣಕ್ಕೆ ಆಧ್ಯಾತ್ಮಿಕ ಪರವಾಗಿ ಅರ್ಥವನ್ನು ಬರೆದಿದ್ದಾರೆ. ಅದು ನಮ್ಮ ಹಿರಿಯರು ಸಂಗ್ರಹ ಮಾಡಿಟ್ಟಿದ್ದಾರೆ, ಅರಮನೆ ಧರ್ಮಾಧಿಕಾರಿಗಳು. ಆದ್ದರಿಂದ ಅಂತ ಗ್ರಂಥ ಸಿಕ್ಕಿದೆ ಅವರಿಗೆ. ಆದರೆ ಆ ಗ್ರಂಥದಲ್ಲಿ ಗೂಢಪ್ರಕಾಶಿಕ ಅಂತಾರೆ, ಅದೇನೋ ಹಿಂದಿನವರು ನಮ್ಗೆ ಗೊತ್ತಿಲ್ಲ, ಹೆಸರು ಹಾಕೊಳ್ಳೋಕೆ ಇಷ್ಟಪಡ್ತಾ ಇಲ್ಲ. ಈ ಗುಪ್ತ ಭಕ್ತರ ದಾನ ಅಂತ ಅಂತಾರಲ್ಲ, ಹೆಸರು ಹೇಳಲ್ಲ ಅಂದರೆ ನಾವು ಲೆಕ್ಕ ತೋರಿಸ್ಬೇಕಾದ್ರೆ ಒಬ್ಬ ಗುಪ್ತ ಭಕ್ತ ಅಂತ ಪ್ರಿಂಟ್ ಮಾಡಬೇಕಾಗುತ್ತೆ, ದುಡ್ಡಿಗೆ ಲೆಕ್ಕ ಕೊಡ್ಬೇಕಲ್ಲ. ಹಾಗೆ ಯಾರೋ ಏನೋ ಬರೆದಿದ್ದಾರೆ. ಅದರಲ್ಲಿ ಅನೇಕ ಅಪೂರ್ವ ಪ್ರಮೇಯಗಳನ್ನು ಇದರೊಳಗೆ ತಿಳಿಸ್ತಾ ಅದಕ್ಕೆಲ್ಲ ಪ್ರಮಾಣಗಳನ್ನು ಸಮಾಖ್ಯಾತವನ್ನು ಕೊಟ್ಟು ಪ್ರಧಾನವಾಗಿ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಇಂಥ ಒಂದು ಗ್ರಂಥವನ್ನು ನಮ್ಮ ಹಿರಿಯರ ಅನುಗ್ರಹದಿಂದ ಲಭ್ಯವಾಗಿ ಸುಮಾರು ಒಂದು 30-35 ವರ್ಷಗಳಿಂದಲೂ ಕೂಡ ಇದರ ಒಂದು ಆಧಾರದ ಮೇಲೆ ಶ್ರೀನಿವಾಸ ಕಲ್ಯಾಣವನ್ನು ಚಿಂತನೆ ಮಾಡಿ ನಾನು ಹೊಸ ಹೊಸ ಅರ್ಥವಿನ್ಯಾಸಗಳು ಇದರಲ್ಲಿ ಹೇಗಿವೆ. ಆದ್ದರಿಂದಲೇ ಇದು ಅತ್ಯದ್ಭುತವಾದಂಥದ್ದು. ಕಲ್ಯಾಣ ಮಹೋತ್ಸವದಂತೆ ಕಂಡರೂ ಕೂಡ ಸಕಲ ಶಾಸ್ತ್ರಾರ್ಥಗಳನ್ನು ಇದರೊಳಗೆ ಹೊಂದಿದೆ. ಶ್ರೀನಿವಾಸ ಕಲ್ಯಾಣ ಬ್ರಹ್ಮಸೂತ್ರಗಳು ಸಮನ್ವಯ ಮಾಡಬಹುದು, ಶ್ರೀನಿವಾಸ ಕಲ್ಯಾಣ ಶ್ರುತಿಗಳು ಅಂತ ಸಮನ್ವಯ ಮಾಡಬಹುದು, ಶ್ರೀನಿವಾಸ ಕಲ್ಯಾಣ ಅನೇಕ ಪುರಾಣಗಳು ಸಮನ್ವಯ ಮಾಡಬಹುದು, ಶ್ರೀನಿವಾಸ ಕಲ್ಯಾಣ ಧರ್ಮಶಾಸ್ತ್ರಗಳು ಅಂತ ಮಾಡಬಹುದು. ಯಾವ ವಿಷಯವನ್ನು ಬೇಕಾದರೂ ಕೂಡ ಇಲ್ಲಿ ಅನ್ವಯ ಮಾಡಬಹುದು. ಅಂತ ಅದ್ಭುತವಾದಂಥ ಕಲ್ಯಾಣ ಮಹೋತ್ಸವದ ಚಿತ್ರಣ ಎಂಬತಕ್ಕಂಥದ್ದು ನಿಮಗೆ ಕೇಳ್ತಾ ಗೊತ್ತಾಗುತ್ತೆ ಕೆಲವು ವಿಚಾರ. ಇದು ಭಗವಂತನ ಬೇರೆ ರೂಪದ ರುಕ್ಮಿಣಿ, ಸತ್ಯಭಾಮ, ಸೀತಾ ಇತ್ಯಾದಿ ಕಲ್ಯಾಣ ಮಹೋತ್ಸವದಂತೆ ತಿಳಿಸ್ತಕ್ಕಂಥ ಗ್ರಂಥ ಅಲ್ಲ ಇದು. ದೇವಾನ ಬ್ರಹ್ಮಾದಿ ದೇವತೆಗಳಿಗೂ ತಿಳಿಸ್ತದೆ, ಸಾಮಾನ್ಯವಾದ ಮನುಷ್ಯರಿಗಳಿಗೂ ಕೂಡ ಕಲ್ಯಾಣ ಮಹೋತ್ಸವದ ಚಿತ್ರಣದಿಂದ ಹಿಡಿದು ಸಂಪೂರ್ಣ ಸಾಧನೆಯ ಮಟ್ಟಕ್ಕೂ ಕೂಡ ವಿಷಯಗಳನ್ನು ಒದಗಿಸ್ತದೆ. ಅಂತ ಅದ್ಭುತವಾದಂಥ ಒಂದು ಸ್ಥಿತಿ ಈ ವೆಂಕಟೇಶ ಕಲ್ಯಾಣ. ಆದ್ದರಿಂದ ಇದನ್ನು ಪ್ರತಿ ವರ್ಷವೂ ಕೂಡ ವೈಶಾಖ ಆಶ್ವೀಜ ಮಾಸಗಳಲ್ಲಿ ಅವಶ್ಯಕವಾಗಿ ಕೇಳಬೇಕು ಎಂಬತಕ್ಕಂಥದ್ದು ಒಂದು ಶುಭ ಸಂಪ್ರದಾಯ. ಜೊತೆಗೆ ಪ್ರಾಚೀನದಲ್ಲಿ ಹೆಂಗಿದ್ರಪ್ಪ ಅಂದರೆ ದಿನನಿತ್ಯದಲ್ಲಿ 12 ಅಧ್ಯಾಯವನ್ನು ಪಾರಾಯಣ ಮಾಡಿ ಪೂಜನೆ ಮಾಡ್ತಿರ್ತಕ್ಕಂಥ ಮಹನೀಯರಿದ್ದು ನಮ್ಮ ಕಣ್ಣೆದುರಿಗೆ ಅಗ್ರಹಾರದಲ್ಲಿ ಮೈಸೂರಲ್ಲಿ ದಿನನಿತ್ಯ ಬಾಯಿಗೆ ಬಂದ್ಬಿಟ್ಟಿರೋದು. ದಿನನಿತ್ಯ 12 ಅಧ್ಯಾಯ ಪಾರಾಯಣ, ದಿನನಿತ್ಯ ನಿರ್ಣಯ, ಹೀಗೆಲ್ಲ ಅವರು ಒಂದು ಪಾರಾಯಣದ ಕ್ರಮ ಇಟ್ಟುಕೊಂಡಿದ್ರು. ಆ ಕ್ರಮದಂತೆ ಮಾಡಿಯೇ ಭೋಜನ ಮಾಡ್ತಾರೆ ಅಂತ ಪುಣ್ಯಾತ್ಮರುಗಳು. ಹೆಸರು ಹೇಳಕ್ಕೂ ನಮ್ಗೆ ಯೋಗ್ಯ ಇಲ್ಲ ಅಂತಾರೆ. ನಾವು ಸುಮ್ಮನೆ ಅನ್ಕೋಬೇಕು, ದಿನ ಪಾರಾಯಣ ಮಾಡ್ತೇವೆ, ಬ್ರಹ್ಮಸೂತ್ರ ಮಾಡ್ತೇವೆ, ಪಾಠ ಹೇಳ್ತೇವೆ, ಪ್ರವಚನ ಮಾಡ್ತೇವೆ ಅಂತ ನಮ್ಮ ಫಾಲೋವರ್ಸು ಹೇಳ್ತಿರ್ತಾರೆ, ಮತ್ತು ನಾವು ಅನ್ಕೋತಾ ಇರ್ತೀವಿ. ಆದರೆ ಅವರ ಪಾರಾಯಣಕ್ಕೆ ನಮ್ಮ ಪಾಠ ಸಮಾನ ಅಲ್ಲ. ಯಾಕೆ ಏನು ನಿಧಾನಕ್ಕೆ ಮಾತಾಡೋದು. ಅವರ ಪಾರಾಯಣವೇ ಅಂತಾರೆ. ಪಾರಾಯಣ ಎಷ್ಟು ಮಾಡ್ತೇವೋ ಅಷ್ಟು ನಮಗೆ ಅರ್ಥ ಹೊಳಿತೀಯ ವಿನಃ ಪಾಠ ಎಷ್ಟು ಹೇಳ್ತೀವೋ ಅಷ್ಟು ಅರ್ಥ ಹೊಳಿತೀವಿ ಅಂತ ನಾನು ಇಟ್ಕೊಂಡಿಲ್ಲ. ಯಾಕೆಂದರೆ ಅರ್ಥವನ್ನು ನಾವು ಟೀಕಾಟಿಪ್ಪಣಿಗಳ ಆಧಾರದಿಂದ ಮಾತ್ರ ಹೇಳ್ತೇವೆ. ಪಾರಾಯಣದ ಕಾಲದಲ್ಲಿ ನಮ್ಮ ಪರಮಾತ್ಮನಿಗೆ ವಿಶೇಷ ಅರ್ಥಗಳನ್ನು ಅವ ಒಳಗಿಂದ ಸ್ಫುರಿಸಗೊಳಿಸ್ತಾನೆ. ಆ ಒಂದು ಸ್ಥಿತಿಯನ್ನು ಪಾರಾಯಣಕ್ಕೆ ಇಟ್ಟಿದ್ದಾನೆ. ಅದಕ್ಕೆ ವೇದ ಪಾರಾಯಣ ಪ್ರಿಯನ ಅಂದರು ವಾದಿರಾಜರು. ಪಾಠ ಪ್ರವಚನ ಹೇಳೋದ್ರಲ್ಲಿ ಕರೆದಿಲ್ಲ ಅವರು. ವೇದ ಪಾರಾಯಣ ಪ್ರಿಯನ, ನಾರಾಯಣನ ನೆನೆ ಮನೆವೇ. ನಾರಾಯಣನ ಹೇಗೆ ನೆನೆ? ವೇದ ಪಾರಾಯಣ ಪ್ರಿಯನಾಗಿದ್ದಾನ. ವೇದ ಪಾರಾಯಣ ಅನ್ನೋದು ಅವ ಅರ್ಥಗೊಳಿಸ್ಬೇಕೇ ವಿನ ಎಷ್ಟೊಂದು ನಾವು ಇದಕ್ಕೆ ಅರ್ಥ ಮಾಡ್ಲಿಕ್ಕಾಗ್ತದೆ. ಆಚಾರ್ಯರು 48 ವರ್ಗಕ್ಕೆ ಬರೆದ್ರು, ಭಾಷ್ಯ ಅಂತ ಕರೆದ್ರು, ಬೇಸಿಕ್ ಮೇಲೆ ನೋಡೋದು ಆಗತ್ತಾ ಎಲ್ರಿಗೂ? ಅದನ್ನ ಆಗಲ್ಲ. ಆದರೆ ದೇವರು ಬಿಂಬ ಪಾರಾಯಣ ಪ್ರಿಯ ಅಂತ ಉಪಾಸನೆ ಮಾಡಿದರೆ ಪ್ರತಿಬಿಂಬರಾಗಿರ್ತಕ್ಕಂಥ ನಮಗೆ ಆ ಭಕ್ತಿಗೆ ಅನುಸಾರವಾಗಿ ಪಾರಾಯಣದ ಕಾಲದಲ್ಲಿ ನಮಗೇನೋ ಒಂದು ಬಳಸ್ತಾರೆ, ಮನಸ್ಸು ಸಮಾಧಾನ ಕೊಡ್ತಾರೆ. ಇದೇ ಅರ್ಥ ಅಂತ ಅಲ್ಲದೆ ಇದ್ರೂ ಕೂಡ ಪಾರಾಯಣದಲ್ಲಿ ಮನಸ್ಸಮಾಧಾನ ಸಿಗ್ತದೆ ಅಂತ ಒಂದು ಅನೇಕ ಅಪೂರ್ವ ವಿಷಯಗಳನ್ನು ಇದರಲ್ಲಿ ತೋರಿಸ್ತಾರೆ. ಸೂತರು ಶೌನಕಾದಿಗೆ ಹೇಳಿದರು,
ಜನಕ ಮಹಾರಾಜರಿಗೆ ಶತಾನಂದರು ಹೇಳಿದರು ಅಂತ ಪ್ರಾರಂಭವಾಗುತ್ತೆ. ಅಲ್ಲೇ ಆಧ್ಯಾತ್ಮಿಕ ಅರ್ಥವನ್ನು ಒಡೆದು ಬಿಡಬೇಕು ಅಂದ್ರೆ ಕ್ಲೋಸ್ ಮಾಡಬೇಕು ಅಂತ ಅರ್ಥವಲ್ಲ. ಆಧ್ಯಾತ್ಮಿಕ ಅರ್ಥ ಅಲ್ಲಿಂದಾನೇ ಪ್ರಾರಂಭವಾಗುತ್ತೆ ಅಂತ ಅರ್ಥ. ಸೂತಾಚಾರ್ಯರು ಅಂದ್ರೆ ಸೂತಾಚಾರ್ಯರು, ಅದು ಕತೆಗನ್ವಯ ಮಾಡ್ರಿ. ಶತಾನಂದರು ಅಂದ್ರೆ ಕತೆಗನ್ವಯ ಮಾಡ್ರಿ. ಜನಕ ಮಹಾರಾಜರು ಹೇಳಿದ್ರು ಕತೆಗನ್ವಯ ಮಾಡ್ರಿ. ಅಂದ್ರೆ ಆಧ್ಯಾತ್ಮಿಕ ಅರ್ಥ ಯಾಕೆ ತಗೋತೀರಿ ಅಂದ್ರೆ, ಸೂತ ಅಂದ್ರೆ ಸಂಸ್ಕೃತದಲ್ಲಿ ಪ್ರಾಣಿಗರ್ಭ ವಿಮೋಚನೆ ಸೂಯಿ ಧಾತು ಅದು. ಸೂತ ಅಂದ್ರೆ ನಮ್ಮ ಕಷ್ಟ ಸಂಕಷ್ಟಗಳನ್ನು ಬಿಡಿಸ್ತಕ್ಕಂಥ ಅವನು ಅಂತ. ಅದಕ್ಕೆ ಸೂತಿಕಾಗ್ರಹ ಸೂತಿಕ ಅಂತೆಲ್ಲ ಹೆಸರು ಬಂತು. ಅಂದ್ರೆ ಗರ್ಭದಲ್ಲಿರ್ತಕ್ಕಂಥ ಶಿಶುವನ್ನ ತಾಯಿ ಹಡಿತಾಳೆ, ಅದಕ್ಕೆ ಸೂತಿಕಾಗ್ರಹ ಅಂತ ಕರೀತಾರೆ. ಆ ಹಡದಿರ್ತಕ್ಕಂಥ ಮೈಲಿಗೆ ಸೂತಿಕ ಅಂತ ಕರೀತಾರೆ. ಯಾಕ ಹೆಸರು ಬಂದದಕ್ಕೆ ಅಂದ್ರೆ ಪ್ರಾಣಗರ್ಭ ವಿಮೋಚನೆ. ಒಳಗಡೆ ಅಡಕೊಂಡು ಕೂತಿರ್ತಲ್ಲ ಮಗು, ಆ ಪ್ರಾಣ ಹಿಡ್ಕೊಂಡು ಸಂಕಟ ಪಡ್ತಾ ಆ ಗರ್ಭದಿಂದ ವಿಮೋಚನೆ ಮಾಡ್ತಾನೆ ಸ್ವಾಮಿ. ಅದಕ್ಕೆ ಸೂತ ಅಂದ್ರೆ ಹಡಿಯೋದು ಅಂತ. ಹಾಗೆ ಈ ಸೂತಾಚಾರ್ಯ ಏನು ಹಡಿತಾರೆ, ಪ್ರಾಣಗರ್ಭ ವಿಮೋಚನೆ, ಪ್ರಾಣ ಸಂಕಟಕ್ಕೆ ಕಾರಣವಾಗಿರ್ತಕ್ಕಂಥ ಭವಸಾಗರ, ಅದರಿಂದ ದಾಟ್ಕೊಂಡು ಹೋಗ್ತಕ್ಕಂಥ ಪ್ರಾಣ ಸಂಕಟವನ್ನ ನಿವಾರಣೆ ಮಾಡತಕ್ಕಂಥ ಭಗವತ್ ಸಂಬಂಧಾತ್ಮಕವಾದ ಜ್ಞಾನ ಗುಣ ಮಹಾತ್ಮೆಗಳನ್ನ ಸೂತ ಹಡಿತಕ್ಕಂಥವ್ರಾಗ್ತಾರೆ. ಅಂದರೆ ಹೇಳ್ತಾರೆ, ತಿಳಿಸ್ತಾರೆ, ಜ್ಞಾನಪ್ರದರಾಗ್ತಾರೆ, ಉಪದೇಶ ಮಾಡ್ತಾರೆ, ತಿಳಿಸ್ತಾರೆ. ಯಾವಾಗಲೂ ಸೂತಾಚಾರ್ಯ ಅದೇ ಕೆಲಸ. ಸೂತಾಚಾರ್ಯ ಪುರಾಣ ಕೇಳುವವರಲ್ಲ, ಅವರು ಪುರಾಣ ಹೇಳೋರು. ಶೌನಕಾದಿಗಳು ಯಾವಾಗಲೂ ಕೇಳೋರು, ಅವ್ರು ಪುರಾಣ ಹೇಳುವವರಲ್ಲ. ಅಲ್ಲೇ ಮೊದಲು ತಿಳ್ಕೊಳ್ಳಿ. ಹಾಗೆ ಸೂತ ಅಂದ್ರೆ ಇಲ್ಲಿ ಆಚಾರ್ಯರು ಆಗ್ತಾರೆ. ಅದರಿಂದ ಯಾರು ಉಪದೇಶಕರೋ ಅವರು ಸೂತ ಅಂತ ಒಂದರ್ಥ. ಅವರು ಶೌನಕಾದಿಗಳಿಗೆ ಹೇಳಿದರು. ಶೌನಕ ಅನ್ನೋದು ಋಷಿ ಮುನಿಯ ಗುಂಪು. ಅವರು ಇಲ್ಲಿ ಸೂತ ಹೇಗೆ ಹೇಳ್ತಾರೋ, ಶೌನಕ ಅಂದ್ರೆ ಸುಖಕ್ಕಾಗಿ ಶ್ರವಣ ಮಾಡುವವರು ಅಂತ. ಯಾರವರು? ಪುರಾಣ ಕೇಳೋರಲ್ಲಿ ಅವರ ಸನ್ನಿಧಾನ ಇರುತ್ತೆ, ಪುರಾಣ ಹೇಳೋರಲ್ಲಿ ಸೂತಾಚಾರ ಸನ್ನಿಧಾನ ಇರುತ್ತೆ. ಇದು ಮೂಲತಃ ಅನ್ವಯ ಮಾಡ್ಕೊಂಡು ಯಾರು ಏನೇ ಶಾಸ್ತ್ರಜ್ಞಾನದ ಹೇಳಿದ್ರು ಅಲ್ಲಿ ಸೂತಾಚಾರ್ಯ ಇರ್ತಾರೆ. ಕೇಳ್ತಕ್ಕಂಥ ಭಕ್ತ ವರ್ಗದಲ್ಲಿ ಶೌನಕರ ಸನ್ನಿಧಾನ ಇರ್ತದೆ. ನಾವು ಹೇಳುವಾಗ ಶೌನಕರನ್ನು ಚಿಂತನೆ ಮಾಡಿ ಶ್ರವಣಕರಲ್ಲಿ ನಾವು ಅನುಸಂಧಾನ ಮಾಡಬೇಕೇ ವಿನ ನನಗೆ ಜಾಸ್ತಿ ತಿಳ್ಕೊಂಡಿದ್ದಾರೆ ನಾವೇ ಅವರಿಗೆ ಇದೆಲ್ಲ ಬಿಡಿ ಒಂದು ಕಡೆ ಗಂಟು ಮುಟ್ಟೆ ಬೇಜಾರು. ಕೇಳಿ 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 ನಾವು ಅನುಸಂಧಾನ ಮಾಡಬೇಕಾದ್ದು ಬರೀ ಪುರಾಣ ಹಿಡಿಸಿದ್ದಾರೆ, ಪುರಾಣ ಕೇಳ್ತಾರೆ ಆಗಲ್ಲ. ಪುರಾಣ ಕೇಳುವವರಲ್ಲಿ ಶ್ರವಣಕರಿದ್ದು ಶ್ರವಣ ಮಾಡ್ತಾ ಇದ್ದಾರೆ ಅಂತಾನೆ ನಾವು ಪುರಾಣ ಹೇಳಬೇಕು. ನೀವು ಪುರಾಣ ಹೇಳುವವರಲ್ಲಿ ಸೂತಾಚಾರ ಸನ್ನಿಧಾನ ಇದೆ ಅಂತ ಇಟ್ಕೊಂಡೇ ಶ್ರವಣವನ್ನು ಮಾಡಬೇಕು. ಇದು ಮೊದಲನೇ ಅರ್ಥ. ಎರಡನೇದು, ಜನಕ ಮಹಾರಾಜರಿಗೆ ಶತಾನಂದರು ಹೇಳಿದರು ಅಂತ ಮುಂದೆ ಪ್ರಾರಂಭವಾಗುತ್ತೆ. ಜನಕ ಅಂದ್ರೆ ಯಾರು ಅಂದ್ರೆ ಕೇಳೋರು ಯಾರು? ಜೀವ. ಜನಕ ಯಾವಾಗಲೂ ದೇಹ ಬಿಡ್ತಾನೆ, ದೇಹ ತಗೋತಾನೆ, ದೇಹ ಬಿಡ್ತಾನೆ, ದೇಹ ತಗೋತಾನೆ. ಹುಟ್ಟು ಸಾವುಗಳ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾನಾದ್ರಿಂದ ಜೀವನಿಗೆ ಜನಕ ಅಂತ ಹೆಸರು. ಶತಾನಂದ ಅಂದ್ರೆ ಏನು? ಶತ ಅಂದ್ರೆ ಪೂರ್ಣ ಅಂತ ಅರ್ಥ, 100 ಅಂತ ಅರ್ಥವಲ್ಲ. 10, 100, 1000, 10,000, ಲಕ್ಷ, ಕೋಟಿ ಇವೆಲ್ಲ ಪೂರ್ಣವಾಚಿ ಅಂತ ಶಾಸ್ತ್ರದಲ್ಲಿ ಕರೀತಾರೆ. ಅಂದ ಶತ ಅಂದ್ರೆ 100 ಅಂತ ಅರ್ಥವಲ್ಲ, ಪೂರ್ಣ ಅಂತ ಅರ್ಥ. ಅದಕ್ಕೆ ಬ್ರಹ್ಮದೇವರಿಗೆ ಶತಾನಂದರು ಅಂತ ಕರೆದಿದ್ದಾರೆ. ಋಜುಗಳಿಗೆಲ್ಲ ಅವರವರ ಪೂರ್ಣ ಜ್ಞಾನವನ್ನು ಹೊಂದಿರುವವರು ಪರಮಾತ್ಮನ ಬಗ್ಗೆ. ನಮ್ದು ಹಂಗಿಲ್ಲ. ಸಾಧನಾನುಗುಣವಾಗಿ ನಮ್ದು ಆವಿರ್ಭೂತವಾಗಿ ಹೋಗುತ್ತೆ. ಕೊನೆಯಲ್ಲಿ ತಾರತಮ್ಯದಲ್ಲಿ ಶತಾನಂದರು ಹೋಲ್ಸಕ್ಕಾಗುತ್ತೆ. ಅದನ್ನ ವೇದಗಳು ವಾಯುಪಟ್ಟಕ್ಕೆ ಬರ್ತಕ್ಕಂಥ ಋಷುಗಳಿಗೆ ಶತಾನಂದ ಅಂತ ಕರೆದಿದೆ. ಶತಂತೆ ರಾಜನ್ ವಿಷಜ ಶತಂತೆ ರಾಜನ್ ಶ್ರುತಿ ಶತಾನಂದ ಅಂತ ಋಷುಗಳ ಗುಂಪಿಗೆ ಕರೆದಿದ್ದಾರೆ. ಯಾಕೆ? ಪೂರ್ಣ ಪ್ರಜ್ಞೆ ಅಂತ ಅರ್ಥ, ಅಷ್ಟೇ, ಇನ್ನೇನಿಲ್ಲ. ಪೂರ್ಣವಾದ ಆನಂದವನ್ನ ಉಳ್ಳವರು. ಆನಂದ ರೂಪಸ್ಯ ಪರಸ್ಯ ಪಾತ್ರದಿ ಆನಂದ ಸಂದಾಯ ಶಾಸ್ತ್ರ ಕೃತ್ಸಯತೆ. ಅದಕ್ಕೆ ಅವರಿಗೆ ಆನಂದ ತೀರ್ಥರು ಅಂತ ಹೆಸರಿಟ್ಟರು ಅಂತ ಮಧ್ಯವೀಜದಲ್ಲಿ ಅರ್ಥವನ್ನ ಬರೀತಕ್ಕಂಥವ್ರ. ಇಟ್ಟೆಸರು ಅಭಿಷೇಕ ಮಾಡಿದಾಗ ಆನಂದ ತೀರ್ಥರು, ಆಶ್ರಮ ಆದಾಗ ಇಟ್ಟೆಸರು ಪೂರ್ಣ ಪ್ರಜ್ಞರು. ಆ ಪೂರ್ಣ ಪ್ರಜ್ಞಾ ಅನ್ನೋದೇ ದಶಪ್ರಮತಿಂ ಜನಯನ್ ದಯೋಷಿಣ ಅಂತ ಶ್ರುತಿ ಪ್ರತಿವಾದ್ಯವಾದಂತ ಪೂರ್ಣ ಅಂತ ಅರ್ಥ. ಶತ ಅಂದ್ರೆ ಪೂರ್ಣವಾದ ಆನಂದ ಯಾವುದದು? ವಾಯುದೇವರು.
ಅಂತ ವಾಯುವಿನ ವಿಶೇಷ ಸನ್ನಿಧಾನವುಳ್ಳಂತ ಶತಾನಂದರು. ಅದು ಕಥೆಗನ್ವಯ ಮಾಡುವಾಗ ಗೌತಮ ಋಷಿಗಳ ಮಕ್ಕಳು ಅವರು ಶತಾನಂದರು. ಆ ಹೆಸರು ರಾಮದೇವರು ಅವರಿಗೆ ಪ್ರದಾನ ಮಾಡಿದ್ರು. ತಂದೆ ತಾಯಿಗಳು ವಿಯೋಗದಿಂದ ಅದು ಗೌತಮರು ಅಹಲ್ಯ ಶಾಪದಿಂದ ಕಲ್ಲಾದಾಗ ತಾಯಿಯ ಶಾಪ ವಿಮೋಚನೆಯಾಗಿ ಪರಿಪೂರ್ಣ ತಪಸ್ಸನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ರಾಮಚಂದ್ರ ಆಶ್ರಮಕ್ಕೆ ಸಿದ್ಧಾಶ್ರಮಕ್ಕೆ ಬಂದಾಗ ಶಾಪ ವಿಮೋಚನೆಯನ್ನು ಮಾಡಿದಾಗ ಈ ವಾಮದೇವ ಅಂತ ಇವರಿಗೆ ಹೆಸರು. ಅರ್ಜುನರು ಇವರಿಗೆ ಇಟ್ಟ ಹೆಸರು ಶತಾನಂದ ಅಂತ. ರಾಮ ತಾಯಿಯ ಶಾಪದ ವಿಮೋಚನೆಗಾಗಿ ತಪಸ್ಸನ್ನು ಮಾಡಿ ಪೂರ್ಣವಾಗಿ ನನ್ನನ್ನು ತೃಪ್ತಿಪಡಿಸಿದೆ. ಆದ್ದರಿಂದ ನಿನ್ನ ಆನಂದದಲ್ಲಿ ನೀನು ಪೂರ್ಣನಾಗು ಅಂತ ತಲೆ ಮೇಲೆ ಕೈಯನ್ನು ಇಟ್ಟು ಶತಾನಂದ ಎಂಬತಕ್ಕಂಥ ಹೆಸರನ್ನು ಕೊಟ್ಟು ಜನಕ ಮಹಾರಾಜನ ಪರಂಪರೆಗೆ ನೀನು ಗುರುವಾಗು. ವಸಿಷ್ಠರು ಹೇಗೆ ರಾಮನ ಪರಂಪರೆಗೆ ಮನೆ ಗುರುಗಳು, ಹಾಗೆ ಶತಾನಂದರು ಜನಕ ಮಹಾರಾಜನ ಪರಂಪರೆಗೆ ಗುರುಗಳು. ಅಂದ್ರೆ ಈ ಶತಾನಂದ ಅಂತ ಋಷಿನೂ ಆಯ್ತು. ಶತಾನಂದ ಅನ್ನೋ ಆಧ್ಯಾತ್ಮಿಕ ಅರ್ಥ ಪೂರ್ಣವಾದ ಜ್ಞಾನ. ಪೂರ್ಣವಾದ ಜ್ಞಾನ ಯಾವುದು ಅಂದ್ರೆ ಶ್ರೀಮದ್ ಆನಂದ ತೀರ್ಥರ ತತ್ವ ಪೂರ್ಣ ಜ್ಞಾನ. ಅದಕ್ಕೆ ಅವರು ಪೂರ್ಣ ಪ್ರಜ್ಞಾ ಅಂತ ಹೆಸರು. ಪೂರ್ಣವಾದ ಜ್ಞಾನ ಅಂದ್ರೆ ಪರಮಾತ್ಮನ ಬ್ರಹ್ಮರುದ್ರಾದಿ ಸಮಸ್ತ ದೇವತೆಗಳ ಪರಿಪೂರ್ಣವಾದ ಜ್ಞಾನವನ್ನ ಕೊಡತಕ್ಕಂಥ ಪರಮಾತ್ಮನ ಜ್ಞಾನವನ್ನು ಪೂರ್ಣವಾಗಿ ಅವರ ಯೋಗ್ಯತಾನುಸಾರವಾಗಿ ಅಲ್ವೇ ಯಾವಾಗ ನಾನಾದಿ ಕಾಲದಿಂದ ತಿಳಿದವರು, ಆ ಜ್ಞಾನಕ್ಕಾಗಿ ಯಾವ ಸಾಧನೆಯನ್ನು ಮಾಡದೇ ಇರುವವರು ಋಷಿಗಳು ತಮ್ಮ ಸ್ವರೂಪ ಸಾಧನೆ ಜ್ಞಾನಾವಿರ್ಭಾವಕ್ಕೆ ಯಾವ ಸಾಧನೆಯೂ ಇಲ್ಲ. ಇನ್ಯಾವ ಜೀವನಗಳು ಇಲ್ಲ ಸಾಧನೆ ಮಾಡಬೇಕು. ಆದರೆ ಋಷಿಗಳಿಗಾಗಲ್ಲ. ಅನಾದಿ ಕಾಲದಿಂದಲೂ ಅವರು ಸ್ವರೂಪ ಜ್ಞಾನ ಎಂಬತಕ್ಕಂಥದ್ದು, ಅದಕ್ಕೆ ಸಾಧನೆ ಎಂಬತಕ್ಕಂಥದ್ದು ಇಲ್ಲ. ಆ ಜ್ಞಾನದಿಂದ ಕೂಡಿರುವವರೇ. ಅದಕ್ಕೆ ಅವರಿಗೆ ಪೂರ್ಣಾನಂದರು ಅಂತ ಹೆಸರು. ಅಂತ ಪೂರ್ಣಾನಂದ ಅಂದರೆ ಸಾಕ್ಷಾತ್ ವಾಯುದೇವರ ಜ್ಞಾನ, ಋಷಿಗಳ ಜ್ಞಾನ. ಅವರು ಶತಾನಂದರು ಅಂತ. ಅಂದರೆ ಜೀವರ ಉದ್ಧಾರಾರ್ಥವಾಗಿ ಯಾವ ಪೂರ್ಣವಾದ ಅವರವರ ಸ್ವರೂಪದ ಪೂರ್ಣ ಜ್ಞಾನ ಪ್ರಾಪ್ತಿಯಾಗುವಂತೆ ಉಪದೇಶ ಮಾಡುವಂಥ ಜ್ಞಾನ ಯಾವುದು ಅಂದರೆ ಶ್ರೀಮದ್ ಆನಂದ ತೀರ್ಥರ ತತ್ವಜ್ಞಾನ. ಶತಾನಂದ ಅಂದರೆ ಪೂರ್ಣ ಪ್ರಜ್ಞರ ತತ್ವಜ್ಞಾನ, ಅರ್ಥಾತ್ ದ್ವೈತ ಶಾಸ್ತ್ರ ಅಂತ. ದ್ವೈತ ಶಾಸ್ತ್ರಕ್ಕೆ ಮತ್ತೊಂದು ಹೆಸರು ಪೂರ್ಣ ಜ್ಞಾನ. ಯಾಕೆ ಅಂದರೆ ಪೂರ್ಣ ಪ್ರಜ್ಞೆಯಿಂದ ಹೊಂದಲ್ಪಟ್ಟಿರ್ತಕ್ಕಂಥ ಹೇಳಲ್ಪಡ್ತಕ್ಕಂಥ ಜ್ಞಾನ ಹೊಂದಿರೋದು ಅಂದರೆ ಅವರ ಪೂರ್ಣ ಜ್ಞಾನ. ಪೂರ್ಣ ಅನ್ನೋ ಎರಡನೇ ಅರ್ಥಕ್ಕೆ ಅವರವರ ಜೀವನ ಸ್ವರೂಪ ಜ್ಞಾನ ಪೂರ್ಣತೆಗಾಗಿ ಸಾಧನೆಯನ್ನು ಮಾಡಿಸ್ತಕ್ಕಂಥ ಅವರು ವಾಯುದೇವರಾದ್ದರಿಂದ ಅವರಿಗೆ ಪೂರ್ಣ ಪ್ರಜ್ಞಾ ಅಂತ ಕರೀತೇವೆ ನಾವು. ಶತಾನಂದರು ಅಂದರೆ ಪೂರ್ಣ ಪ್ರಜ್ಞರು. ಆನಂದ ತೀರ್ಥರ ಜ್ಞಾನಕ್ಕೆ ಶತಾನಂದ ಅಂತ. ಅದು ಯಾರಿಗ ಅವಶ್ಯಕತೆ ಇದೆ? ಜಡಕ್ಕಿಲ್ಲ, ಜೀವನಗಳಿಗೆ ಇರೋದಲ್ವ. ಅದುಃಖಮಿತರ ಸರ್ವಂ ಜೀವ ಏವತು ದುಃಖಿನಃ ತೇಷಾಂ ದುಃಖ ಪ್ರಹರಣಾಯ ಶ್ರುತಿರೇಷ ಪ್ರವರ್ತತೆ. ಶ್ರುತಿಯಾಗಿ ಅದನ್ನ ಆನಂದ ತೀರ್ಥರ ಜ್ಞಾನ ಯಾರಿಗೆ ಪ್ರಾಪ್ತಿ, ಯಾರಿಗೆ ಲಾಭ ಅಂದರೆ ಯಾರು ದುಃಖದ ನಿವೃತ್ತಿಯಾಗಿ ತದ್ವಾರ ಸಾಧನೆ ಮಾಡಿಕೊಂಡು ತಮ್ಮ ಸ್ವರೂಪ ಜ್ಞಾನಾವಿರ್ಭಾವಕ್ಕೆ ಸಾಧನೆ ಮಾಡ್ತಾರೋ ಅವರಿಗೆ ಅವಶ್ಯಕತೆ ಇದೆ, ಬಾಕಿಯವರಿಗಿಲ್ಲ. ಆದ್ದರಿಂದ ಜನಕ ಅಂದ್ರೆ ಜೀವ. ಆ ಜೀವರಿಗೆ ಆನಂದ ತೀರ್ಥರಿಂದ ಉಪದೇಶಿಸಲ್ಪಡ್ತಕ್ಕಂಥ ಪರಂಪರೆಯ ಜ್ಞಾನದ ಅವಶ್ಯಕತೆ ಇದೆ. ಆದ್ದರಿಂದ ಜನ್ಮದಲ್ಲೂ ಕೂಡ ಶ್ರವಣ ಮಾಡ್ತಾ ಇರಬೇಕು, ಮನನ ಮಾಡ್ತಾ ಇರಬೇಕು, ನಿತ್ಯಾಸನ ಮಾಡ್ತಾನೇ ಇರಬೇಕು, ನಮ್ಮ ಜ್ಞಾನ ಪೂರ್ಣವಾಗ್ತಕ್ಕ. ಆದ್ದರಿಂದ ಶತಾನಂದರು ಜನಕ ಮಹಾರಾಜನಿಗೆ ಹೇಳಿದ್ರು ಈ ಕಥೆಯನ್ನ ಅಂದ್ರೆ ಅಲ್ಲೇ ಆಧ್ಯಾತ್ಮಿಕ ಅರ್ಥ ಹೊಡಿತದೆ. ಅಲ್ಲಿಂದ ಪ್ರಾರಂಭ ಇಲ್ಲ. ಪುರಾತ ಜನಕೋ ನಾಮ ರಾಜ ಪರಮಧಾರ್ಮಿಕ ನಿರ್ಮಮೋ ನಿರ್ಜತೃಪ್ತಶ್ಚ ನಿರಂಕೃತಿರಾತ್ಮವಾನ್ ಸತ್ಯವಾಕ್ ಸರ್ವಶಾಸ್ತ್ರೇಷು ಕೋವಿದ ಕೋಪವರ್ಜಿತ. ಇದೆಲ್ಲ ಜೀವನಿಗೆ ಸಂಬಂಧಪಟ್ಟ ಗುಣಗಳನ್ನು ವರ್ಣನೆ ಮಾಡ್ತಾ ಇದೆ. ಒಂದು ಕತೆ ಇದ್ದಾಗ ಜನಕ ಅಂತ ಒಬ್ಬ ಇದ್ದ. ಆಗ ಅವನು ತ್ರೇತಾಯುಗದಲ್ಲಿ ಇದ್ದ. ಯಾವ ಯುಗದಲ್ಲಿ ಇದ್ದ ಅಂದ್ರೆ ಅವ್ರು ತ್ರೇತಾಯುಗದಲ್ಲಿ ಇದ್ದ. ಆಗ ಪುರ ಅಂತ ಯಾಕೆ ಹಾಕ್ಬೇಕು? 4 ವಾಕ್ಯಾನಿಗೂ ಪುರ 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 ಅಂತ. ಪುರ ಅಂದ್ರೆ ಏನು? ಏನ್ಷಿಯನ್ ಟೈಮ್, ನೋಬಡಿ ನೋಸ್, ಅನಾದಿ ಅಂತ. ಪುರ ಅಂದ್ರೆ ಎಷ್ಟು ಬೇಕಾದ್ರೆ ಅರ್ಥ ಮಾಡ್ಬೇಕು. ಪುರ ಅಂದ್ರೆ ಹಿಂದೆ, ಹಿಂದೆ
ಹಿಂದೆ ಅಂದ್ರೆ ಎಷ್ಟು ಹಿಂದೆ, ಅನಾದಿವರೆಗೂ ಹಿಂದೆ ಅಂತ ಹೇಳು. ಇಲ್ಲಾಂದ್ರೆ ನೀನು ಮೆನ್ಷನ್ ಮಾಡಬೇಕಾಗಿತ್ತು ಜನಕ ಮಹಾರಾಜ ಯಾವ ಯುಗದಲ್ಲಿದ್ದ ಅಂತ. ಆದರೆ ಜನಕ ಮಹಾರಾಜ ಯಾವ ಯುಗದಲ್ಲಿದ್ದ ಅಂದ್ರೆ ತ್ರೇತಾಯುಗದಲ್ಲಿದ್ದ ಅನ್ನೋದು ಕಥೆ ಅನ್ವಯ ಆಗುತ್ತೆ. ಈ ಪುರಾಣ ಶಬ್ದ ಇದೆಯಲ್ಲ, ಇದು ಆಧ್ಯಾತ್ಮಿಕ ಅರ್ಥವನ್ನ ಸೂಚನೆ ಕೊಡಕ್ಕೆ ಪ್ರಯೋಗ ಮಾಡಿರ್ತಕ್ಕಂಥ ಪದ. ಪುರಾ ಹಿಂದೆ ಎಲ್ಲ ತ್ರೇತಾಯುಗದಲ್ಲೂ ಜನಕ ಮಹಾರಾಜ ಇದ್ದೇ ಇದ್ದ. ತ್ರೇತಾಯುಗದಲ್ಲಿ ರಾಮಾವತಾರ ಯಾವಾಗ ಆಗುತ್ತೋ ಜನಕ ಮಹಾರಾಜ ಇದ್ದೇ ಇರ್ತಾನೆ. ಆ ರಾಜ ಇದ್ದ, ಪರಮಧಾರ್ಮಿಕನಾಗಿದ್ದ, ನಿರಹಂಕಾರನಾಗಿದ್ದ, ಸತ್ಯವಾಕಾಗಿದ್ದ, ಸರ್ವಶಾಸ್ತ್ರಗಳಲ್ಲಿ ಕೋವಿದನಾಗಿದ್ದ. ಆದ್ದರಿಂದ ಶುಕಾಚಾರ್ಯಗೆ ಭಾಗವತಾಮೃತವನ್ನು ಉಪದೇಶ ಮಾಡಬೇಕಾದ್ರೆ ಯಾರು ವೇದವ್ಯಾಸದೇವರು ಸರ್ಟಿಫಿಕೇಟ್ ತಗೊಂಡ್ಬರ್ಬೇಕು ನಿನ್ನ ವೈರಾಗ್ಯ ಜ್ಞಾನಕ್ಕೆ, ಎಲ್ಲೋ ಬೇಕು ಅಂದ್ರು ಶುಕಾಚಾರ್ಯ. ಜನಕ ಮಹಾರಾಜ ನಾವು ತಗೊಂಬ ಅಂದ್ರು. ನೋಡ್ರಪ್ಪ, ಈಗ ಶುಕಾಚಾರ್ಯ ತಾರತಮ್ಯದಲ್ಲಿ ಎಲ್ಲಿ, ಜನಕ ಮಹಾರಾಜ ಎಲ್ಲಿ? ಆದ್ರೆ ಜನಕ ಮಹಾರಾಜನಿಂದ ಸರ್ಟಿಫಿಕೇಟ್ ತಗೊಂಬ ಅಂದ್ರು, ನೀನು ವೈರಾಗ್ಯ ಪರೀಕ್ಷೆ ಮಾಡಬೇಕು. ಇಲ್ಲ ಅಂದ್ರೆ ಅಂತ ವೈರಾಗ್ಯ ಇಲ್ಲದೇನೋ ಭಾಗವತ ಹೇಳಲ್ಲ ಅಂದ. ಸ್ವಂತ ಮಗ ಹೇಳಲ್ಲ ಅಂದ. ಬಂದರು ಜನಕರಾಜ ಹತ್ರಕ್ಕೆ, ಪರೀಕ್ಷೆ ಮಾಡಬೇಕು, ನಮ್ಮಪ್ಪ ಹೇಳಿ ಕಳ್ಸಿದ್ದಾನೆ ಅಂದ್ರು. ಕೂಂದ್ರು ಜನಕ ಮಹಾರಾಜ. ಮೊದಲು ನಡುಗಿದ್ರು, ನಮ್ಮಪ್ಪ ಹೇಳಿ ಕಳ್ಸಿದ್ದಾನೆ ಅನ್ನೋದಕ್ಕೆ ಆಗ್ಬೋದು ಅಂದ್ರೆ ಇದೆ. ಏಕಾಗ್ರತೆಯನ್ನು ಪರೀಕ್ಷೆ ಮಾಡಬೇಕು ಈಗ ವೈರಾಗ್ಯಕ್ಕೆ. ಒಳ್ಳೆ ಗುಂಡು ಮಗ, 28 ಲಕ್ಷಣೋಪೀತವಾದಂಥ ಅವರು ಶ್ರೀಮದ್ ಶುಕಾಚಾರ್ಯರು. ರುದ್ರಾಂಶ ಸಂಬೂದ್ರಲ್ವೇ 28 ಗುಣದ ಲಕ್ಷಣ ಅಂತ, ಚಂದ್ರಮಂಡಲದಂತ ಮುಖ, ಜಟನೆಲ್ಲ ತೆಗೆಸ್ಬಿಟ್ರು. ನುಣ್ಣಗಿದೆ ತಲೆ, ಹುಣ್ಣಿಮೆ ದಿನ ಸ್ವಾಮಿದು ಇರುತ್ತಲ್ಲ ಹಾಗೆ. ಸಿಂಬಿ ಇಲ್ಲ, ಗುಂಡು ಬಾಂಡ್ಲೆ ಬತ್ತಿ ಎಣ್ಣೆ ತಲೆ ಮೇಲೆ ಸಿಂಬಿ ಇಲ್ಲದೆ ಇಡಬೇಕು. ಒಂದು ಚೂರು ಅಲ್ಲಾಡಿದ್ರು ಕೂಡ, ಅಲ್ಲಾಡಬೇಕು ಅಂದ್ರೆ ಮನಸ್ಸಲ್ಲಾಡಬೇಕು, ಮನಸ್ಸಲ್ಲಾಡಿದ್ರೆ ದೇಹ ಅಲ್ಲಾಡುತ್ತೆ, ದೇಹ ಅಲ್ಲಾಡಿದ್ರೆ ಎಣ್ಣೆ ಚೆಲ್ಲುತ್ತೆ. ಸಿಂಬಿ ಕೂತ್ಕೊಂಡಿದ್ದೇನೆ ಬಾಂಡ್ಲೆ ಕೂತ್ಕೋಬೇಕಲ್ಲ ಗುಂಡಿಗೆ. ಈ ಬಾಂಡ್ಲೆ ತಳ ಎಷ್ಟು ಗುಂಡಿ ಇದೆಯೋ ಅರ್ಧಚಂದ್ರಕವಾಗಿ ಅಲ್ಲ, ಆ ಶುಕಾಚಾರ ಗುಂಡೆನೂ ಅಷ್ಟೇ ಗುಂಡಿಗಿದೆ. ಗುಂಡಿನ ಮೇಲೆ ಕೂಡ್ಸಕ್ಕಾಗತ್ತಾ? ಅಲ್ಲಿ ಕೂಡ್ಸಿದ್ದಾನೆ ನೋಡಿ. ರಾಜಬೀದಿಯಲ್ಲಿ ಮೆರವಣಿಗೆ, ಸುಮ್ಮನೆ ಮೆರವಣಿಗೆ ಅಲ್ಲ, ಏನೋ ಮುಖ್ಯವಾಗಿ ಪಾರಾಯಣ ಅದು ಇದು ಅಂತ. ನಾಟ್ಯಶಾಸ್ತ್ರದ ಚತುರರಿಂದ ನಾಟ್ಯಗಳು, ಗೀತೆಗಳು, ಗಾನಗಳು ಎಲ್ಲ. ಇದರ ಮೇಲೆ ಡ್ರಮ್ಮು. ಅಂದ್ರೆ ಮನಸ್ಸಿನ ವಿಕಾರಕ್ಕೆ ಏನೇನು ಬೇಕೋ ಅಷ್ಟು ವಿಕಾರದ ಎಲ್ಲ ವಸ್ತುಗಳನ್ನು ಅಲ್ಲಿ ಇಟ್ಟುಬಿಟ್ಟಿದ್ದಾನೆ ರಾಜಬೀದಿಗೆ ಒಂದು ರೌಂಡ್ ಹಾಕೊಂಡು ಬರಬೇಕು. ಬಂದಾಗ ನಾ ಪರೀಕ್ಷೆ ಮಾಡ್ತೀನಿ, ಒಂದು ಡ್ರಾಪ್ ಎಣ್ಣೆ ಬಾಂಡ್ಲೆಯಿಂದ ಸೂರಿರಬಾರ್ದು, ಅಂದ್ರೆ ಹರಿದಿರಬಾರ್ದು. ಹಾಗಿದ್ರೆ ಕೊಡ್ತೇನೆ, ಇಲ್ಲ ಅಂದ್ರು ಆಗ್ಬೋದು ಒಂದು ಶುಕಾಚಾರ್ಯ. ಒಂದು ರೌಂಡ್ ಹಾಕೊಂಡು ಬಂದ್ಮೇಲೆ ಒಂದು ಡ್ರಾಪ್ ಕೂಡ ಎಣ್ಣೆ ಇಳಿದಿರಲಿಲ್ಲ. ಅಂದ್ರೆ ಏಕಾಗ್ರತೆ ಹೇಗಿರ್ಬೇಕು ಅದನ್ನು ಪರೀಕ್ಷೆ ಮಾಡಿ ಆಶ್ರಿತ ಜನಕಾದಯ ಅಂತ ಗೀತೆಯಲ್ಲಿ ಹೇಳ್ತಾರೆ. ಸ್ವೇ ಸ್ವೇ ಕರ್ಮಣಿಯ ನಿಷ್ಠ ಸದ್ಗುಣ ಪರಿಕೀರ್ತಿತ. ಜನಕ ಮಹಾರಾಜರು ಹೆಸರು ತಗೊಂಡಿದ್ದಾರೆ. ಕರ್ಮಾಚರಣೆಗಳಲ್ಲಿ, ಧರ್ಮಾಚರಣೆಗಳ ಮಧ್ಯದಲ್ಲಿ ಯಾರು ಶ್ರೇಷ್ಠರು ಅಂದರೆ ಆಶ್ರಿತ ಜನಕಾದಯ. ಜನಕ ಮಹಾರಾಜನೇ ಮೊದಲಾಗಿರ್ತಕ್ಕಂಥ ಅವರು ಸರ್ಟಿಫಿಕೇಟ್ ಕೊಟ್ಟರು, ಭಾಗವತ ಹೇಳ್ಬೋದು ಅಂತ ತಂದರು. ವೇದವ್ಯಾಸದೇವರು ಮುಂದೆ ಇಟ್ಟರು, ಭಾಗವತ ಹೇಳಿದ್ರು. ಸರಿ, ಬಂದರು ಶುಕಾಚಾರ್ಯರು. ಮೊದಲನೇ ಭಾಗವತ ಮಂಗಳ ಎಲ್ಲಿ ಮಾಡಬೇಕು? ಶ್ರೀನಗರದಲ್ಲಿ ಮಾಡಲ, ಮಲ್ಲೇಶ್ವರದಲ್ಲಿ ಮಾಡಲ, ಅಥವಾ ಬೆಂಗಳೂರಲ್ಲಿ ಇನ್ನೆಲ್ಲ ಮಾಡಲ? ಏನಿಲ್ಲ, ಯಾರು ನಂಗೆ ಸರ್ಟಿಫಿಕೇಟ್ ಕೊಟ್ಟರೆ ಅವರಲ್ಲಿ ಮಾಡ್ತೀನಿ. ಸೀದಾ ಜನಕ ಮಹಾರಾಜನ ಮನೆಗೆ ಬಂದರು. ಗೆದ್ದ ರಾಜ ಪೂಜಾದಿಗಳನ್ನ ಮಾಡ್ದ, ಸಿಂಹಾಸನ ಮೇಲೆ ಕೂಡಿಸ್ತಾ, ನಾನೀಗ ಅರ್ಘ್ಯ ಪಾದ್ಯಗಳನ್ನೆಲ್ಲ ತಗೊಳಕ್ ಬಂದಿಲ್ಲ, ನಾನು ಪ್ರವಚನ ಮಾಡಕ್ಕೆ ಬಂದಿದ್ದೇನೆ, ಭಾಗವತದ ಮಂಗಳ ಮಾಡಬೇಕು ನಂಗೆ ಆಸೆ ಆಗಿದೆ. ಪ್ರಪ್ರಥಮ ಮಂಗಳ ನಮ್ದು, 2000ನೇ ಮಂಗಳ ಅಲ್ಲ, ಪ್ರಪ್ರಥಮ ಮಂಗಳ. ಅದನ್ನ ನಿನ್ನ ಹತ್ರ ಹೇಳಬೇಕು ಅಂತ ಆಸೆ ಆಗಿದೆ, ಬಂದಿದ್ದೀನಿ, ವ್ಯವಸ್ಥೆ ಮಾಡು. ಆಗೋ ಸ್ವಾಮಿ, ಮಮ ಕಲ್ಯಾಣ ವೃದ್ಧೆಯೇ, ನನ್ನ ಕಲ್ಯಾಣಕ್ಕಾಗಿ ತಾವು ಬಂದಿದ್ದೀರಿ ಅಂತ ತಿಳಿತೇನೆ ಅಂದ್ರು. ಊರವರೆಗೆ ಚಪ್ರಗಳನ್ನು ಹಾಕಿಸಿ 4 ವರ್ಣದವರು ಕೂತ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡಿಸಿ, ನಂತರ ಸಪ್ತಾನ್ಮಂಗಳುಗಳೇ ಅವೆಲ್ಲ ಶುಕಾಚಾರ್ಯ ಹೇಳಿದ್ದು ಎಲ್ಲ ವ್ಯವಸ್ಥೆ ಮಾಡಿದ್ದಾನೆ. ಭಾಗವತ ಪ್ರಾರಂಭವಾಯಿತು. ಎಷ್ಟೋ ದಿವಸ ಮುಗಿತು, ಸಪ್ತಾಹದಲ್ಲಿ 4-5 ದಿನ ಪರೀಕ್ಷೆ ಮಾಡ್ಬೇಕಲ್ಲ. ಜನ ಮಾತಾಡ್ಕೋತಾ ಇದ್ದಾರೆ, ಎಲ್ಲೋದ್ರೂ ನಾವು ಮಧ್ಯಾಹ್ನ ಏನು ಬಿಡಲ್ಲ. ಶ್ರೀಮದ್ ಶುಕಾಚಾರ ಬಾಯಿನಲ್ಲಿ ಭಾಗವತಕ್ಕೆ ಹೇಳಿದ್ರು, ನಮ್ಮ ಮಧ್ಯಾಹ್ನ ಏನು ಹೋಗಲ್ಲ. ಜನ ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು.
ಶುಕಾಚಾರ್ಯರು ಜನಕ ಮಹಾರಾಜನ ಮುಖವನ್ನೇ ನೋಡ್ತಾ ಭಾಗವತ ಹೇಳ್ತಾ ಇದ್ದಾರೆ. ನಮ್ಮ ಮುಖ ಯಾಕೆ ನೋಡ್ತಾರೆ ಅಂತ. ಅದಕ್ಕೆ ನಮ್ಮೆಲ್ಲ ಕಲ್ತ್ಕೋಬೇಕು. ಪುರಾಣವಾಗಿ ಎಲ್ಲರನ್ನೂ ಒಂದ್ಸರಿ ನೋಡ್ಬೇಕು. ಇಲ್ಲಾಂದ್ರೆ ಆಚಾರ್ಯ ಸ್ವಾಮಿಗಳು ಮುಖಾನೇ ನೋಡ್ಲಿಲ್ಲ ಅಂತ ಯಾರ್ದಾರು ಒಂದು ನೋಡಿದ್ರೆ ಇದೇ ಬರೋದು. ಅದೇ ಜನಕ ಮಹಾರಾಜನ್ನೇ ನೋಡ್ತಾ ಭಾಗವತ ಹೇಳ್ತಾ ಇದ್ದಾರೆ. ಜನ ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಎಷ್ಟೇ ಆಗಲಿ ಚಕ್ರವರ್ತಿ ಮಂಗಳದ ದಿನ ಬೇಕಾದಂತ ನವರತ್ನಗಳು ಅದು ಇದು ಬೇಕಾದ ಕೊಡ್ತಾನೆ. ನಾವೆಲ್ಲ ಏನು ಕೊಡ್ತೀವಿ ಅಂದ್ರೆ ಮಂಗಳಕ್ಕೆ ಎಷ್ಟಾಗ್ತಿದೆ? ₹1,00,000 ಆಗ್ತೀವ, ₹1,000 ಆಗ್ತೀವ, ಏನಾಗ್ತದೆ? ಜಂಗವಾರ ಇಳಿಸಿರೋನು ಸ್ಪಾನ್ಸರ್ ನಾವು ಕೊಡ್ತಾನೆ. ಅದಕ್ಕೆ ಅವನು ಮುಖ್ಯ. ಅವನ ಮುಖಾನೇ ನೋಡ್ತಾ ಇದ್ದಾರೆ ಅಂತ ಮಾತಾಡ್ಕೊಂಡು ಶುರು ಮಾಡಿ. ನೋಡಿ ಎಂತ ಅವಕಾಶ ಕೊಟ್ಬಿಡ್ತಾನೆ ಸ್ವಾಮಿ. ಇದೆಲ್ಲ ಜನಕರಾಜನ ಪ್ರಶ್ನೆಯಿಂದ ಇಲ್ಲಿಂದ ಆಧ್ಯಾತ್ಮಿಕ ಅರ್ಥವನ್ನು ತೆಗಿಬೇಕು. ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಗೊತ್ತಾಯ್ತು ಶುಕಾಚಾರ್ಯರಿಗೆ, ನನ್ನ ಭಾಗವತ ಕೇಳಿದ್ರೆ ಇವ್ರಿಗೇನು ಜ್ಞಾನೋದಯ ಆಗಲ್ಲ ಅಂತ ತೋರಿಸ್ಬೇಕಲ್ಲ. ಅವ್ರ ಮುಖಾನೇ ಯಾಕೆ ನೋಡ್ತಾ ಇದೀವಿ ಅಂತ ಯೋಗಾಗ್ನಿಯನ್ನ ಸೃಷ್ಟಿ ಮಾಡಿದ್ರು. ಅದು ಸಾಮಾನ್ಯವಾದ ಬೆಂಕಿ ಅಲ್ಲ. ಈ ಬೆಂಕಿ ಆದರೆ ಯಾವುದೋ ನೀರಿಂದು ವ್ಯಾನ್ ಬರುತ್ತೆ, ಚಿಗಿ ಅಂತ ಹೊಡೆದಟ್ಟಿಗೆ ಆರಿಸ್ಬಿಡ್ಬೋದು. ಅದು ಅಂಥದ್ದಲ್ಲ. ಜನಕ ಮಹಾರಾಜನ ಅರಮನೆ, ಅಶ್ವಾಗಾರ, ಗಜಾಗಾರ, ಆಭರಣಗಾರ, ಜನಗಳು, ಜನಾನ ಎಲ್ಲ ಸುತ್ತಕೊಂಡು ಈ ಪುರಾಣ ಹೇಳ್ತಾ ಇರ್ತಕ್ಕಂಥ ಮಂಟಪದ ಹತ್ರಕ್ಕೆ ಬರ್ತಾ ಇದೆ. ರಾಜನ ಚೋರುಗಳು, ಚಾರಗಳು ಬರ್ತಕ್ಕಂಥವ್ರಾದ್ರು. ರಾಜ ಎಲ್ಲ ಭಸ್ಮಿ ಆಗ್ತಾ ಇದೆ, ಈ ಪುರಾಣ ಕೇಳ್ತಾ ಕೂತಿದ್ದೀ, ಏನು ಕತೆ, ಏನು ಮಾಡೋದು? ಪುರಾಣ ನಿಲ್ಲಿಸಿ ನೋಡು ಪ್ರಜೆಗಳನ್ನ ನೋಡಿ. ಎಂಥ ಅವಕಾಶ ಕೊಡ್ತಾರೆ. ಶುಕಾಚಾರ್ಯ ಹೇಳಿದ್ರು, ಜನಕ ಪುರಾಣ ನಿಲ್ಲಿಸ್ಬೋದಾ? ಇಲ್ಲ. ಅಲ್ಲ, ಏನೇನೆಲ್ಲ ಭಸ್ಮ ಆಗೋಯ್ತಂತೆ, ಅಗ್ನಿ ಬಿದ್ದಿದೆಯಂತೆ, ಅದರಿಂದ ಫೈರ್ ಇಂಜಿನ್ಗಳೆಲ್ಲ ಬಂದು ನಿಂತಿದೆಯಂತೆ, ಏನು ಉಪಯೋಗ ಆಗ್ತಿಲ್ವಂತೆ, ವಾಟರ್ ಹೊಡೆದ್ರು ಕೂಡ ಅಗ್ನಿ ಇನ್ನೂ ಜಾಸ್ತಿ ಆಗ್ತಿದೆಯಂತೆ, ಏನು ಮಾಡ್ತೀವಿ? ನೋಡಿ, ಮನೆ, ಅರಮನೆ, ಹೆಂಡತಿ, ಮಕ್ಕಳು ಎಲ್ಲ ಸುಟ್ಟಿರೋದು ಸತ್ಯ. ನಮೇ ಲಕ್ಷಣ ಕಿಂಚತಿ, ನನಗೆ ಯಾವುದೂ ಸುಟ್ಟಿಲ್ಲ. ಭಾಗವತ ಮುಂದುವರಿ ಬಂತು. ಅಗ್ನಿ ಚಪ್ರಕ್ಕೂ ಬಂತು. ಜನ ಎಲ್ಲ ಓಡೋಟೋದ್ರು. ಜನಕ ಮಹಾರಾಜ ಕೂತಿದ್ದಾನೆ, ಹೇಳ್ತಾ ಇದ್ದಾರೆ. ಅವ್ರ ಮೈಗೂ ಅಂಟ್ಕೊತು. ಬೆಂಕಿ ಬಿದ್ದಿದೆ ದೇಹ, ಚರ್ಮಗಳು, ಮಾಂಸಗಳು, ಮೂಳೆಗಳು ಚಟ ಚಟ ಅಂತ ಕಪ್ಪೆದು. ಇಲ್ಲೋ ಕಾಯಿ ಚಿಕ್ಕು ಉರಿತಲ್ಲ, ಹಾಗೆ ಮೂಳೆಗಳು ಲಟ್ ಪಟ್ ಅಂತ ಉರಿತಾ ಇದೆ. ಏನಪ್ಪ ಜನಕ ಅಂದ್ರು. ಮುಂದ ನಮ್ಗೆ ಅರ್ಥ ಆಗುತ್ತ ಕತೆ. ಮೈ ಹತ್ಕೊಂಡು ಉರಿತಾ ಇದೆ. ಜನಕ ಅಂದ್ರು ಮುಂದ ಇಲ್ಲೇ ಇದ್ದೇನೆ ಇಲ್ಲ. ಭಾಗವತ ನಿಲ್ಲಿಸ್ತಾಪ, ನಮ್ಮೇ ಲಕ್ಷಣ ಯಾವುದು ಸುಟ್ಟಿಲ್ಲ. ಭಾಗವತಾಮೃತದ ಮುಂದೆ ಆನಂದವಾಗಿದ್ದೇನೆ. ಶಿವರಿಗೆ ಮಂಗಳಾಗಲಿ ಶಿವ ಹೇಳ್ತಾನೆ ಇಲ್ಲ. ಜನಗಳೆಲ್ಲ ಜನಕ ಮಹಾರಾಜರು ಬೆಂಕಿ ಬಿಟ್ಟುಕೊಂಡಿದ್ದಂತೆ ಇನ್ನೇನು ಪುರಾಣ ಹೇಳ್ತಾರೆ ಅಂತ ಅಲ್ಲೋ ಮನೇಲಿ ಮಾತು. ಕೆಲವರು ಎದುರುಗಡೆ ಮಾತು, ಕೆಲವರು ಹಿಂದ್ಗಡೆ ಮಾತು. ಚೆನ್ನಾಗಿ ಹೇಳ್ತಾರೆ, ಪರವಾಗಿಲ್ಲ ಅನ್ನೋ ಮುಂದೆ. ಆಮೇಲೆ ಅವನ ತಲೆ ಅವನಿಗೇನು ಬರುತ್ತೆ ಅನ್ನೋ ಎಲ್ಲ ಪ್ರಪಂಚದಲ್ಲಿ ಇದ್ದಿದ್ದೇ ಇಲ್ವ, ಅದನ್ನೇ ಇಲ್ಲಿ ಹೇಳ್ತಾರೆ. ಏನೇ ಆಗಲಿ ನೋಡೋಣ ಅಂತ ಎಲ್ಲ ಬಂದರು. ಜನಕ ಮಹಾರಾಜರು ದಗ 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 ಮುರಿತಾ ಇದ್ದಾನೆ. ಭಾಗವತ ಹೇಳ್ತಾನೆ ಇದ್ದಾನೆ. ಬಂದರು, ನಮಸ್ಕಾರ ಮಾಡಿದ್ರು. ಅಲ್ಲ, ನಾವು ಎಂಥ ತಪ್ಪು ಮಾಡಿದ್ವಿ? ಜನಕ ಮಹಾರಾಜನ್ನೇ ನೋಡ್ತಾ ಯಾಕೆ ಭಾಗವತ ಹೇಳ್ತಾ ಇದ್ದಾರೆ ಅನ್ನೋದಕ್ಕೆ ಶುಕಾಚಾರ್ಯ ಉತ್ತರ ಕೊಟ್ಬಿಟ್ರು. ನಮ್ಮ ಜನ್ಮಕ್ಕೆ ಧಿಕ್ಕಾರ ಇರಲಿ, ಇಂಥ ಅವಕಾಶ ಇದ್ರೂ ಕೂಡ ಎಂಥ ಅಪರಾಧ ಮಾಡಿಬಿಟ್ಟು ಇಂಥೆಲ್ಲ ನಮಸ್ಕಾರ ಹಾಕಿ ಪಶ್ಚಾತ್ತಾಪದ ಬುದ್ಧಿ ಬಂತು. ಸಾತ್ವಿಕರಲ್ವಾ? ಯೋಗಾಗ್ನಿಯನ್ನು ಆಫ್ ಮಾಡಿಬಿಟ್ರು. ಅದೇ ಅರಮನೆ, ಅದೇ ಇದು, ಅದೇ ಮಂಟಪ, ಎಲ್ಲ ಸುಟ್ಟಿರೋ ಅಗ್ನಿ ಅಲ್ಲ. ಅದು ಅಗ್ನಿನೇ ಬೇರೆ, ಅಗ್ನಿನೇ ಬೇರೆ. ಯೋಗಾಗ್ನಿಯನ್ನ ತಡೆಗಟ್ಟಿದ ಇಟ್ಟಿಗೆ ಅಂದ್ರೆ ಯಾವ್ದಾವ್ದು ವಸ್ತುಗಳಿತ್ತೋ ಎಲ್ಲ ವಸ್ತು ಹಾಗೆ ಇದೆ. ಅಂಥವರು ಜನಕ ಮಹಾರಾಜ. ಅಂದ್ರೆ ಇವರಿಗೆ ಸರ್ಟಿಫಿಕೇಟ್ ಕೊಟ್ಟವ್ರು ಯಾರು? ಎಣ್ಣೆ ಒಂದು ತುಣುಕು ಬೆಳೆದೇ ಇರುವಂತಹದ್ದನ್ನ ಮಾಡಿ ಸರ್ಟಿಫಿಕೇಟ್ ಕೊಟ್ಟರು ಜನಕ ಮಹಾರಾಜರು. ಜನಕ ಮಹಾರಾಜರು ವೈರಾಗ್ಯ ಇವರು ಶುಕಾಚಾರ್ಯ ಹೆಂಗ್ ಕೊಟ್ಟರು ಅಂತ ಕೇಳಿದ್ರೆ, ಜನಕ ಮಹಾರಾಜರು ವೈರಾಗ್ಯ ಎಂತದ್ದು ಅಂದ್ರೆ ದೇಹ ಸುಟ್ಟು ಉರಿತಿದ್ರು ಕೂಡ ಭಾಗವತಾಮೃತ ಯೋಚಿಸೋದು ಅಂತ ಜಗತ್ತಿಗೆ ತೋರಿಸಿದವರಪ್ಪ, ಸುಖಪಟ್ಟವರು. ಅನ್ಬೇಕಾದ್ರೆ ಅವರು ವೈರಾಗ್ಯ ಅಂತ. ಇಂಥ ಜನಕ ಮಹಾರಾಜರು ಸಪ್ತದ್ವೀಪವನ್ನು ಆಳ್ತಿರ್ತಕ್ಕಂಥ ಚಕ್ರವರ್ತಿ ಆದರೂ ಕೂಡ ಭಗವಂತನಲ್ಲಿ ಭಕ್ತಿ ಹೇಗಿತ್ತು ಅನ್ನೋದು ಅಲ್ಲಿಗೆ. ಹಾಗೆ
ಜನಕ ಅಂದ್ರೆ ಜನಕ ಮಹಾರಾಜರು ಇದೆಲ್ಲ ಅನ್ವಯ ಮಾಡಿ. ಜನಕ ಅಂದ್ರೆ ಜೀವ ಅಂತ ಅರ್ಥ. ಜೀವನ ಇದೆಲ್ಲ ಅನ್ವಯ ಮಾಡಿ. ಕೋಪವನ್ನ ಬಿಡಬೇಕು, ಯಥಾಮತಿ ಶಾಸ್ತ್ರಾರ್ಥವನ್ನ ತಿಳಿದಿರಬೇಕು, ಅಹಂಕಾರವನ್ನ ಬಿಡಬೇಕು. ಈಗೋ ನನ್ನ ಸಮಾನ ಇಲ್ಲ ಮತ್ತೆ ಬಿಡೋದನ್ನ, ನನ್ನ ಸಮಾನ ಇಲ್ಲ ಅನ್ನೋದು ಮತ್ತೆ ಬಿಡುವುದು. ಅದೇ ನಮ್ಮೆಲ್ಲರಿಗೂ ಬಾಧಕ. ಈಗೋನೇ ಒಬ್ಬರನ್ನೊಬ್ಬರು ದೂರ ಮಾಡೋದು, ಗುರು ಶಿಷ್ಯರನ್ನು ದೂರ ಮಾಡುತ್ತೆ, ಗಂಡ ಹೆಂಡತಿನ ದೂರ ಮಾಡುತ್ತೆ, ಅಪ್ಪ ಮಕ್ಕಳನ್ನು ದೂರ ಮಾಡುತ್ತೆ. ಈ ಸ್ನೇಹಿತರಂತೂ ಹೇಳಲೇಬೇಕಾದಿಲ್ಲ. ರಾತ್ರಿ ಪ್ರಾಣ ಸ್ನೇಹಿತರು ಬೆಳಗಾದ ಹೊತ್ತಿಗೆ ಅವನು ನನಗೂ ದರ್ಶನ ಇಲ್ಲ. ಮತ್ತೆ ಏನಾಗಿ ಕೇಳ್ಬಿಡೋದಲ್ಲ. ಈ ಜನ್ಮದಲ್ಲಿ ಸಾಯೋದು ಅಂತ ನೋಡಲ್ಲ, ಅದು ಬೇರೆ ಪ್ರಮಾಣ. ಇದೆಲ್ಲ ಯಾತ್ರೆಯಿಂದ ಉಂಟಾಗುತ್ತೆ ಅಂತ ಇದೆ ಹೇಳ್ತಾರೆ. ಆದ್ರಿಂದ ಸತ್ಯವ ಅಮೃತ ಭಾಷಣ, ಯಾವತ್ತೂ ಕೂಡ ಸುಮ್ಮನೆ ಸುಳ್ಳು ಹೇಳಬಾರ್ದು. 7 ಜನ್ಮದ ಪುಣ್ಯ ಹರಣವಾಗುತ್ತೆ ಅಂತ ಆಚಾರ್ಯ. ಅದು ಕೆಲವರ ವ್ಯಾಖ್ಯಾನ, ಪುಣ್ಯ ಇದ್ರಲ್ಲಿ ಹರಣವಾಗುತ್ತೆ ಅಂತ. ಸದ್ಯ ಈ ಜನ್ಮ ನೋಡ್ಕೊಂಡ್ರು ಸಾಕಾಗಿದೆ, 7 ಜನ್ಮಗಳು. ಈಗ ಎಷ್ಟೋ ಜನ ಹೇಳೋದು ಸರಿಯಾಗಿ ಹೇಳಿದ್ರಿ, 7 ಜನ್ಮ ಪುಣ್ಯ ಆಗುತ್ತೆ. ಪುಣ್ಯ ಇದ್ರಲ್ಲಿ ಹೋಗೋದು ಅಂದ್ರೆ ನಾವು ಅಂತ ಪುಣ್ಯ ಹುಡುಕ್ತಲ್ಲ. ಹಾಗೆ ಹಾಸ್ಯ, ಕುಚೋದ್ಯ, ವ್ಯಂಗ್ಯ ಇದೆಲ್ಲ ಪುರಾಣದಲ್ಲಿ ಛಾಯೆ ಕಲಿ ಸಂಬಂಧವಾಗಿ. ಕಲ್ಯಾದಿ ದೈತ್ಯ ದೇವಾನಾಂ ಬುದ್ಧಿ ಭವಿಷ್ಯ ಚಕ್ರೋ ವಿಷ್ಣು ಪರಾಮುಖಿ ಅಂತ ರಾಜರು ಸರಸಭಾರತಿ ಉಲ್ಲಾಸದಲ್ಲಿ ಬರೀತಾರೆ. ಕಲ್ಯಾದಿ ದೈತ್ಯಗಳು ನಮ್ಮಲ್ಲೂ ತಪಾಯಿಮಾನಿಗಳಾಗಿದ್ದಾರೆ, ಒಳಗೆ ಸೇರಿಕೊಂಡ್ಬಿಟ್ರೆ ವಿಷ್ಣುವಿನ ವಿಮುಖತೆಯಿಂದ ತಂದು ಕೊಟ್ಬಿಡ್ತಾರೆ. ಓದಿರೋದು ಸತ್ಯ, ಮಂಗಳ ಮಾಡಿರೋದು ಸತ್ಯ, ನಾಮ ಹಚ್ಕೊತಿರೋದು ಸತ್ಯ, ಎಲ್ಲ ಸತ್ಯವೇ. ಒಳಗೆ ಜ್ಞಾನಗಳ ಬಿಟ್ಟಿದ್ದಿಲ್ಲ, ತಟ್ಟಲ್ಕಾಯಿ ಇದೆಯಲ್ಲ, ನಂಬಿಕೆ ತೆಗೆದಾಕ್ಬಿಟ್ಟಿದೆ ಅನ್ನಲ್ಲ. ಇಲ್ಲ ಆಗಬಾರ್ದಿದ್ದೆಲ್ಲ ಒಳ ತಿಂದ್ಬಿಟ್ಟಿದೆ. ಉಪ್ಪಿನಕಾಯಿ ಜಾಡಿ ಬರ್ತಿದೆ ಸ್ವಾಮಿ, ಹಾಕಕ್ಕೆ ಕೈ ಬರ್ತಿಲ್ಲ ಅಂದ್ರೆ 2 ಅರ್ಥ ಹೇಳ್ಬೇಕು. ಕೈ ಬರ್ತಿಲ್ಲ ಅನ್ಬೇಕಾದ್ರೆ ತಿಪ್ಪುಣ್ತನ ಇದೆ ಅಂತ ಒಂದು ಅರ್ಥ ಮಾಡಿ, ಕೈ ಬರ್ತಾ ಇಲ್ಲ ಅಂದ್ರೆ ಹುಳ ಹಿಡಿದಿದೆ ಅಂತ ಹೇಳ್ಬೇಕು. ಒಳ್ಳೆ ಉಪ್ಪಿನಕಾಯಿ ಹುಳ ಬಂದ್ಬಿಟ್ಟಿದೆ, ಕೆತ್ತಿದೆ. ಉಪ್ಪಿನಕಾಯಿ ಇದೆ ಆದರೆ ಸ್ವಲ್ಪ ಹುಳ ಬಂದಾಗಿದೆ, ಹಾಕ್ಲಾ ಅಂತಂದ್ರೆ ಮೂಡ್ತಾರೆ ಯಾರು. ಆ ಹುಳ ಬಂದಿರೋ ಉಪ್ಪಿನಕಾಯಿ ಇಟ್ಕೊಂಡ್ರೆ ಏನು ಪ್ರಯೋಜನ ಆಯ್ತು? ಹಾಗೆ ನಮಗೂ ಜ್ಞಾನ ಇದೆ, ಹುಳ ಹೊಡೆದ್ಬಿಟ್ಟಿದೆ. ಹಣ್ಣಿದೆ, ಹಣ್ಣು ಕೊಳ್ತೋಗಿದೆ, 15 ದಿನ ಆಯ್ತು ತಂದು ಮಾವನಣ್ಣು. ಏನೋ 1 ವಾರ ಇಟ್ಕೋಬೋದು, ಪೆಟ್ಟಿಗೆಗೆ ಇಟ್ಕೊಂಡು ಶೀತಲೀಕರಣ ಪೆಟ್ಟಿಗೆ ಒಳಗೆ. ಬೆಂದಿನ ಬೇಳೆಗಳು ಅದು ಇದು ಇಡ್ತಾರೆ, ಅದಕ್ಕಿಂತ ಹಣ್ಣು ವಾಸಿ ಅಲ್ವಾ, ಇಟ್ಕೊಂಡು ಏನೋ ಮಾಡ್ಕೋತಾರೆ. ಅದ್ರ 15 ದಿನ ಇಟ್ಬಿಟ್ಟು ಕೊಳ್ತೋಗ್ತಿನ ಮಾವನಣ್ಣಿದೆ ಅಂತ ರಸ ತಕೊಂಡು ಕುಡಿಯೋಕ್ಕಾಗುತ್ತೆ. ಹಾಗೆ ಜ್ಞಾನ ಕೊಳಿದೇ ಇರೋ ರೀತಿ, ಹುಳ ಬೆಳೆದೇ ಇರೋ ರೀತಿ. ಹುಳುಗಳು ಅಂದ್ರೆ ಯಾರು? ಕಲ್ಯಾದಿ ದೈತ್ಯಗಳ ಸಂಪರ್ಕವೇ ಜ್ಞಾನದ ಹುಳ. ಜ್ಞಾನವನ್ನ ಐತಾರ್ಥ ಮಾಡಿಬಿಡ್ತಾರೆ, ಜ್ಞಾನವನ್ನು ತಿಳಿಸ್ಬಿಡ್ತಾರೆ, ನಮೋತ್ಪತ್ತಿ ಮಾಡಿಬಿಡ್ತಾರೆ. ಆ ರೀತಿ ಆಗದೇ ಇರೋಕ್ಕೆ ಸಂಸ್ಕಾರ ಮಾಡಬೇಕು. ಜ್ಞಾನಕ್ಕೆ, ಧಾನ್ಯಕ್ಕೆ ಹುಳ ಬರದೇ ಇರುವಂಗೆ ಹೇಗೆ ಸಿಂಪಡಿಸಿರ್ತಕ್ಕಂಥ ಔಷಧಿ ಚೀಲಗಳಲ್ಲಿ ಹೇಗೆ ಪ್ಯಾಕೆಟ್ ಮಾಡ್ತಾರೋ, ಹಾಗೆ ನಮ್ಮ ಜ್ಞಾನಕ್ಕೆ ಹುಳ ಬೀಳದೇ ಇರೋ ಮಾಡ್ಕೋಬೇಕು. ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಹರಿವಾಯುಗಳ ಸಂಪರ್ಕ ಕೊಡಬೇಕು. ಆ ಜ್ಞಾನಕ್ಕೆ ವಾಯುದೇವರ ಸಂಪರ್ಕ ಕೊಟ್ಟರೆ ಹುಳ ಹುಳದ ಇದ್ದಂಗೆ ಮಾಡ್ತಾರೆ. ವಾಯು ತತ್ವಾಭಿಮಾನಿ ದೇವತೆಗಳಿಗೆ ಆಜ್ಞೆ ಮಾಡ್ತಾರೆ, ಅವನ ಜ್ಞಾನ ಸ್ಪಷ್ಟವಾಗಿರಲಿ, ದೊಡ್ಡವರ ಆಶೀರ್ವಾದ ಇರಲಿ, ಪದೇ ಪದೇ ಉಪದೇಶ ಇರಲಿ, ಹರಿವರ್ಗ ಜಯಿಸಿರಲಿ, ಅಜ್ಞಾನ ಟಚ್ಚಾಗದೇ ಇರುವ ಹಾಗಿರಲಿ ಅಂತ ಆಶೀರ್ವಾದ ತಗೋತಾ ಇರ್ಬೇಕಲ್ವ. ಹಾಗೆ ಹುಳ ಹೊಡೆಯದೇ ಇರೋ ನಮ್ಗಿರ್ಬೇಕು. ಹಾಗಿಲ್ಲ ಹೇಳ್ತಾ ಇದ್ದಾರೆ, ನಿರಾಂಕಾರದಾಗಿರ್ಬೇಕು, ನಿತ್ಯ ತೃಪ್ತನಾಗ್ತಕ್ಕಂಥ ಅವನಾಗಿರ್ಬೇಕು. ನಿತ್ಯ ತೃಪ್ತ ಅಂದ್ರೆ ಏನು? ದೇವರು ಏನು ಕೊಡ್ತಾನೋ ಅದರಲ್ಲಿ ತೃಪ್ತಿ ಇರಬೇಕು. ನಮಗೇನು ಕೊಡಬೇಕು ಅದು ದೇವ್ರು ಕೊಡ್ತಾನೆ, ಅದರಲ್ಲಿ ನಂಬಿಕೆ ಇರಬೇಕು. ಅತಿಯಾದ ಆಸೆ ಎಂಬುದು ಅಜನಲೋಕ ಮುಟ್ಟುತ್ತಿದೆ. ನವಿತ್ತೇನ ತರ್ಪಣೀಯೋ ಮನುಷ್ಯ. ಹಣದಿಂದನೇ ತರ್ಪಣ ಕೊಟ್ಟರು ತೃಪ್ತಿ ಆಗಿರುವಂತೆ. ನಾವು ಬರೀ ಎಳ್ಳಲ್ಲಿ ಕೊಡ್ತಾ ಇದ್ದೀವಿ. ನಾವು ಅಂದ್ರೆ ನಾನಲ್ಲ, ನೀವುಗಳು. ನಂದಾಯ್ತು ಎಳ್ಳಲ್ಲಿ ಕೊಟ್ಕೊಂಡಿದ್ವಿ. ಚಪ್ಪಡಿ ಎಂಡ ಹಾಕೊಂಡು ತಲೆ ಮೇಲೆ ಅವತ್ತೇ ಎಳ್ಳು ಎಲ್ಲ ಹೋಗೋದು ಅಷ್ಟೇ. ಕಲಿಯುಗದ ಸನ್ಯಾಸ ಅಂದ್ರೆ ಚಪ್ಪಡಿ ಹಾಕೊಳ್ಳೋದು. ಸನ್ಯಾಸ ಉಳಿಸ್ಕೊಬೇಕು, ಚಪ್ಪಡಿ ಹಾಕೊಂಡೇ ಉಳಿಸ್ಕೋಬೇಕು. ಇಲ್ಲೇ ಇಲ್ಲ. ಯಾಕೆಂದ್ರೆ ಸ್ಥಿತಿ ಹಂಗಿದೆ. ಕಲಿ ಶುದ್ಧ ಜ್ಞಾನ ಎಲ್ಲಿ ನಡೆಯುತ್ತೋ ಅಲ್ಲಿ ಚಪ್ಪಡಿ ಯಾರಿಬಿಡ್ತಾನೆ. ಯಾಕೆಂದ್ರೆ 100 ಜನ ಉದ್ಧಾರ ಮಾಡ್ಬಿಡ್ತಾನಲ್ಲ ಇವನು ಪ್ರವಚನ ಮಾಡಿ. ನೀ ಬೇಕಾದ್ರೆ ಉದ್ಧಾರ ಆಗು, 100 ಜನ ನೀವು ಉದ್ಧಾರ ಮಾಡ್ತೀನಿ ನಮ್ಮ ಮುಗಿಯಲ್ವಾ? ಯಾರ್ದು ಯುಗ? ನಂದು ಯುಗ. ಸ್ವಲ್ಪ ಮಾಡಿಕೈ ಮಾಡ್ಕೋ, ಲೋಕ ತಿಳಿ. ಈಗ 1 ಲಕ್ಷ ರೂಪಾಯಿ ಕಳಿಸ್ತೀನಿ, ಈ ಹಠ ಹಿಡಿದು ಶುದ್ಧ ಜ್ಞಾನ ಇರಬೇಕು. ಅದು ತಿನ್ಬೇಡ, ಇದು ತಿನ್ಬೇಡ, ಅದು ನೋಡ್ಬೇಡ, ಇದು ನೋಡ್ಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ.
ಅಂತ ನೀವು ಹೇಳ್ತಾ ಇದ್ದೀನಿ ಚಪ್ಪಡಿ ಹೇಳ್ಬಿಡ್ತೀವಿ. ಶುದ್ಧ ಜ್ಞಾನ ಸತ್ಯ ವಾಕ್ ಅವೆಲ್ಲ ಇಟ್ಕೊಂಡು ಸ್ವಲ್ಪ ತಾಮ್ರ ಬೆರಕೆ ಮಾಡ್ಕೊ. ಶುದ್ಧ ಅಪರಂಜಿ ಉಂಗ್ರ ಅನ್ನೋದು ಪಿಚ್ಕೋಗುತ್ತೆ, ನೆಕ್ಲೆಸ್ ಮಾಡೋಕ್ಕಾಗಲ್ಲ. ತಾಮ್ರ ಬೆರಕೆ ಹಾಕ್ಲೇಬೇಕು. ಅಲ್ಲೆಲ್ಲ ತಲೆ ಇದೆ, ಜ್ಞಾನಕ್ಕೂ ಬೆರಕೆ ಹಾಕ್ಬೇಕಲ್ವಾ? ಅದಕ್ಕೆ ರಾಕ್ಷಸ ತಾಮಸಕ್ಕೆ ಕಾರಣವಾದಂತ ಮೂಲ ಪುರುಷಗಳಿದ್ದಾರೆ ಪಾಪ, ಅವರ ಅನುಗ್ರಹಕ್ಕೆ ನೀ ಕಾರಣ ಆಗಬೇಕು. ಹಾಕಲಿಲ್ಲ ಅಂದ್ರೆ ಚಪ್ಪಡಿ ಹೇಳ್ಬಿಡ್ತೀವಿ. ಅದನ್ನ ಶುದ್ಧ ತತ್ವೋಪದೇಶವನ್ನು ಮಾಡ್ತೀವಿ ಅನ್ನೋದು ಸ್ವಲ್ಪ ದುರ್ಲಭ ಆಗುತ್ತೆ. ಆದ್ರಿಂದಾನೇ ಪ್ರವಚನಗಳು ಕಡಿಮೆ. ಯಾಕೆ ಅಂದ್ರೆ ಇಲ್ಲಾಂದ್ರೆ FIR ಮಾಡಿಸ್ಬಿಡ್ತೀನಿ, ಹುಷಾರಾಗಿರೋ. ಇಂಥದ್ದೊಂದು ಗ್ರಂಥ ಇದೆ ಅನ್ನೋದಕ್ಕೆ FIR ಇನ್ನೂ ನಡೀತಾ ಇದೆ, ಕ್ಯಾನ್ಸಲ್ ಆಗಿಲ್ಲ. ಇದೇ ಗ್ರಂಥ ಇರೋದು ನಿಜ, ಬರೆದಿರೋದು ನಿಜ, ಆ ಗ್ರಂಥದಲ್ಲಿ ಏನಿದೆ ಅನ್ನೋದು ನಿಜ, ಆ ಗ್ರಂಥ ತಗೊಂಡೋಗಿ ಕೋರ್ಟ್ ಹಾಕಿರೋದು ನಿಜ. ಅಂದ್ರೆ ಎಲ್ರಿಗೂ ಗೊತ್ತು. ಆ ಬರೆದಿರೋ ಮಠಕ್ಕೂ ಒಂದು ಕಾಪಿ ಕಳಿಸ್ತೇನೆ, ನೋಡಮ್ಮ ನಿಮ್ಮ ಪೂರ್ವಿಕರು ಬರೆದಿದ್ದಾರೆ ಅಂತ, ಅದು ನಿಜ. ಆದರೂ ಸ್ಪ್ಯಾಶ್ ಆಗಿಲ್ಲ. 3 ಲಕ್ಷ ಖರ್ಚಾಗಿದೆ. ಪುಸ್ತಕ ಇದೆ 3 ಲಕ್ಷ. ಇದೆಲ್ಲ ನೀವು ಅನುಭವಿಸಿದ್ದೀರಾ? ಯಾವ್ದಾದ್ರು ಪೀಠಾಧಿಪತಿಗಳು ಅನುಭವಿಸಿದ್ದಾರೆ, ಅನುಭವಿಸ್ಕೊಂಡು ಕೂತಿದ್ದೀವಿ ಸ್ಟಿಲ್. ಅದರಿಂದಾನೇ ನನ್ನ ಪುರಾಣ ಎಲ್ಲರೂ ಹೇಳಕ್ಕಾಗಲ್ಲ. ಆದ್ದರಿಂದ ತಾಮ್ರ ಬೆಲೆಗೆ ಆಗಲೇಬೇಕು. ಅಪರಂಜಿ ಕೊಟ್ಟಿನ ಬಂಗಾರನ ಮಾಡೋಕ್ಕಾಗಲ್ಲ, ಒಡವೆ ಮಾಡೋಕ್ಕಾಗಲ್ಲ. ಹಾಗೆ ಇನ್ನೊಬ್ರಿಗೆ ನೀನೇನಾದ್ರು ಉಪದೇಶ ಮಾಡಿ ನೀ ಮಾಡ್ಕೋ. ಪಿಚ್ಕೋದು ಉಂಗ್ರಾರು ಹಾಕೋ, ಯಾವ್ದಾರು ಹಾಕೋ. ಅಳಿಗೆ ದಾನ ಕೊಡೋಕ್ಕಾಗತ್ತಾ ಪಿಚ್ಕೋದು ಉಂಗ್ರಾನ? ಇವತ್ತು ಉಂಗ್ರ ಕೊಟ್ಟು ಮಗಳನ್ನು ಕೊಟ್ಟಿದ್ದಾರೆ, ಬೆಳಗಾಗಿ ಹಾಕೋ ಈ ಗಂಡ ಅಪ್ಪಚ್ಚಿ ಆಗೋಯ್ತು ಅಂದ್ರೆ 15 ದಿನ ಮಾವನ್ ಮಾತಾಡ್ಸಲ್ಲ. ಯಾಕೆ? ನಿಮ್ಮಪ್ಪನ ಮಾತಾಡ್ಸಿಲ್ವಂತ ಇದ್ರೆ ಮಕ ನೆತ ಉಂಗ್ರ ಕೊಟ್ಟಿದ್ದಾರೆ ನೋಡಿ, ಅದ್ರ ಬಗ್ಗೆ ಬೆಳ್ಳಿದ್ ಕೊಟ್ಟಿದ್ರೆ ವಾಸಿ ಅಂತ. ಅಂದ್ರೆ ಗಟ್ಟಿ ಇರ್ಬೇಕು, ಅದ್ರಲ್ಲಿ ಗಟ್ಟಿತನ ಬರಬೇಕು. ಅಂದ್ರೆ ಶುದ್ಧ ಅಪರಂಜಿಗೆ ಅಂತ ಗಟ್ಟಿತನ ಇಲ್ಲ. ಹಾಗೆ ಶುದ್ಧ ಸತ್ಯದಲ್ಲಿ ಗಟ್ಟಿತನ ಇಲ್ಲ ಅಂತ ನೈದೃಷ್ಟಾಂತ ಸರ್ವಸ್ವಾಮ್ಯ. ಆಗ ಅರ್ಥ ಮಾಡ್ಬಿಡ್ಬೇಡಿ. ಇದು ಜ್ಞಾನದ ವಿಷಯ, ಅತೀಂದ್ರಿಯದ ವಿಷಯ, ಅದು ಇಂದ್ರಿಯದ ವಿಷಯ. ದೃಷ್ಟಾಂತ ಅರ್ಥ ಆಗಿಲ್ಲ ಕೇಳು. ತಾಮ್ರ ಬೆರಕೆ ಇದ್ದಿದ್ದು ಹೇಗೆ ಗಟ್ಟಿಯಾಗುತ್ತೆ ಉಂಗ್ರ, ಹಾಗೆ ಇವತ್ತು ನಾವು ಹೊರಗಡೆ ತಾಮಸ ರಾಜಸ ಗುಣಗಳ ಬೆರಕೆ ಇದ್ರೆ ಬದುಕಕ್ಕಾಗೋದು. ಶುದ್ಧ ಸಾತ್ವಿಕವಾಗಿ ಬದುಕ್ತೇನೆ ಅಂದ್ರೆ ಬದುಕಕ್ಕಾಗುವುದಿಲ್ಲ. ಹಾಗೆ ಸತ್ಯವನ್ನ ಸತ್ಯ ಅಂತ ಹೇಳೋಕ್ಕಾಗೂ ತಪ್ಪು ಹೋಗ್ತಾ ಇದೆ. ಈಗ ಸುಳ್ಳು ನಮ್ಮಲ್ಲಿ ಇಲ್ಲವಯ್ಯ, ಸುಳ್ಳೇ ನಮ್ಮ ದೇವರಯ್ಯ ಅಂತ ಪುರಂದರ ನೋಡಿ, ಅವರು ಪ್ರಮಾಣ ಕೊಟ್ಟರು. ಸುಳ್ಳು ನಮ್ಮಲ್ಲಿ ಇಲ್ಲವಯ್ಯ, ಸಣ್ಣ ಸಣ್ಣ ಸುಳ್ಳಿಲ್ಲ, ದೊಡ್ಡ ಸುಳ್ಳು, ಸುಳ್ಳೇ ನಮ್ಮ ದೇವರಯ್ಯ. ನಮ್ಮ ಕುಲದೇವರೇ ಸುಳ್ಳಮ್ಮ ಅಂತ, ಎಲ್ಲಮ್ಮ ಮನುಷ್ಯನ ಇಂತಾರಲ್ಲ, ಹಾಗೆ ಸುಳ್ಳಮ್ಮ ಅಂತ ನಮ್ಮ ಕುಲದೇವರು. ಅದಲ್ಲ ಪುರಂದರದಾಸರ ಅಭಿಪ್ರಾಯ. ಸುಳ್ಳು ನಮ್ಮಲ್ಲಿ ಇಲ್ಲವಯ್ಯ, ಮಧ್ಯದಲ್ಲಿ ಎಂದೂ ಸುಳ್ಳಿಲ್ಲ. ಅಸತ್ಯ ನಾಸ್ತಿ ಕಿಂಚಿಚ್ಚ ಸರ್ವೇಷಾಂ ಜ್ಞಾನಗೋಚರಂ. ಭಾರತ ವಾಕ್ಯ ಹೇಳ್ತಾರೆ, ಅಸತ್ಯಂ ನಾಸ್ತಿ ಕಿಂಚಿಚ್ಚ. ಅಸತ್ ಅನ್ನೋದೇ ಇಲ್ಲ ನಮ್ಮ ಮತದಲ್ಲಿ. ಇನ್ನು ಸದಸತ್ಯ ಬಂತು, ಸದಸತ್ ವಿಲಕ್ಷಣ ಎಲ್ಲಿಂದ ಬಂತು ಬೇಕಾದ ಹೇಳ್ಕೊಳ್ಳಿ. ಅಸತ್ ಅನ್ನೋದೇ ಇಲ್ಲ. ಇದೆ ಅಂದ್ರೆ ಇದೆ, ಇಲ್ಲ ಅನ್ನೋದು ಕೂಡ ಒಂದು ಭಾವ ಪದಾರ್ಥ ಅಂತ ಋಷಿಮುಲಾಚಾರ್ಯ. ದೊಡ್ಡ ಕಥೆ ಅದೊಂದು. ಅಥವಾ ಘಟೋನಾಸ್ತಿ ಅನ್ನೋದು ಕೂಡ ಭಾವ, ಅಭಾವ ಅಲ್ಲ. ಅದರ ಅಭಾವದಲ್ಲಿ ಸ್ಥಿತಿ. ಇಲ್ಲಿ ಗಡಿಗೆ ಇಲ್ಲ, ಮಡಿಕೆ ಇಲ್ಲ, ಇಲ್ಲಿಲ್ಲ ಅಂತ ಹೇಳ್ಬೇಕಾದ್ರೆ ಅದು ಸತ್ಯವ ಮಿತ್ವ ಅಂತ ಹೇಳ್ತಾರೆ. ಇಂಥ ಸೂಕ್ಷ್ಮ ಮತದೊಳಗೆ ಒಳ್ಳೆ ಮತ, ಮಧ್ವ ಮತ, ಸಕಲ ಶ್ರುತಿ ಸಮ್ಮತವಾದ ಮತ. ಅಂತ ಸತ್ಯತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ಗ್ರಂಥ. ಆದ್ದರಿಂದ ಸತ್ ಅಂದರೆ ಇರೋದೇ ವಿನ ಅಸತ್ಯ ಇಲ್ಲ. ಅಸತ್ಯ ಇಲ್ಲ ಅಂದಮೇಲೆ ಸದಸತ್ಯ ಹೇಳಿದೆ, ಸದಸತ್ ವಿಲಕ್ಷಣ ಹೇಳಿಲ್ಲ, ಸಾಧ್ಯವೇ ಇಲ್ಲ. ಶಬ್ದದಿಂದ ಹೇಳ್ತೀವಿ. ಹಾಗೆ ಹೇಳ್ತಾ ಇದ್ದಾರೆ, ಸರ್ವಶಾಸ್ತ್ರೇಶು ಕೋವಿದ. ನಮ್ಮ ಯಥಾಮತಿ ಯಥಾಯೋಗ್ಯವಾಗಿ ಶಾಸ್ತ್ರಾರ್ಥವನ್ನ ವಿಮರ್ಶೆ ಮಾಡುವಂತ ಸಾಮಾನ್ಯ ಜ್ಞಾನವಾಗಿ ಇಟ್ಕೋಬೇಕು. ಲೋಕದಲ್ಲಿ ವ್ಯವಹಾರ ಮಾಡಬೇಕಾದ್ರೆ ನಾವು ಕಾಮನ್ ಸೆನ್ಸ್ ಅಂತ ಕರಿತೇವೆ. ಅದಿದ್ದರೆ ತಾನೇ ನಮ್ಮ ಜೀವನ ಎಲ್ಲ. ಒಬ್ಬ ದೊಡ್ಡ ವಿದ್ವಾಂಸ ಕಾಮನ್ ಸೆನ್ಸ್ ಇದ್ದೇ ಮಾತಾಡ್ತೀವಿ. ಎಷ್ಟೊಂದು ವಿದ್ವಾಂಸ ಅಂತೀರಿ, ಗ್ರಾಜ್ಯುಯೇಟ್ ಅಂತೀರಿ, ಇರೋ ಕಾಮನ್ ಸೆನ್ಸ್ ಮಾತಾಡ್ತಾರೆ ಅಂತ ಹೇಳ್ಬಿಡ್ತೇವೆ ನಾವು ಲೋಕದಲ್ಲಿ. ಆ ಕಾಮನ್ ಸೆನ್ಸ್ ಅನ್ನೋದು ಕಾಮನ್ ಟು ಆಲ್. ಅದು ಲೋಕ ನೀತಿ, ಲೋಕ ವ್ಯವಹಾರ ಅದು ಇದ್ದೇ ಇರುತ್ತೆ. ಅದು ಅನುಭವದಿಂದ ಬರುತ್ತೆ, ಅಧ್ಯಯನ ಮಾಡುವುದರಿಂದ. ಕಾಮನ್ ಸೆನ್ಸ್ ಅನ್ನೋದು ಅಧ್ಯಯನ ಮಾಡಬೇಕಾದಿಲ್ಲ. ನಮ್ಮ ದೇಹದೊಳಗೆ ಏನಿದೆ ಅನ್ನೋದಕ್ಕೆ MBBS ಮಾಡ್ಬೇಕಾ? ದೇಹದಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ MBBS ಬೇಕಿಲ್ಲ. ಆ ದೇಹದೊಳಗೆ ಏನಿದೆ ಅನ್ನೋದನ್ನ ರಿಪೇರಿ ಮಾಡಕ್ಕೆ MBBS ಬೇಕು ಅಷ್ಟೇ.
ದೇಹದೊಳಗೆ ಏನಿದೆ ಅಂತ ತಿಳ್ಕೊಳಕ್ಕೆ ನಾವು MBBS ಡಾಕ್ಟರ್ ಏನಿದ್ರೆ ರಕ್ತ ಇದೆ, ಮಾಂಸ ಇದೆ, ಮೂಳೆ ಇದೆ ಅಂತ ತಿಳ್ಕೊಳಕ್ಕೆ MBBS ಮಾಡ್ತಾರ. ಮೂಳೆ ರಿಪೇರಿ ಮಾಡಕ್ಕೆ MBBS ಬೇಕು, ಶುಗರ್ ನೋಡ್ಲಿಕ್ಕೆ MBBS ಬೇಕು. ಅಂದ್ರೆ ದೇಹದ ಒಳಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಸರಿಪಡಿಸಲಿಕ್ಕೋಸ್ಕರ ವೈದ್ಯಕೀಯ ವಿದ್ಯೆಯನ್ನು ಓದ್ತೇವೆ ವಿನ ದೇಹದಲ್ಲಿ ಏನಿದೆ ಅದನ್ನ ಕಾಮನ್ ಸೆನ್ಸ್ ಅಂತ. ದೇಹದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ದೊಡ್ಡ ಶಾಸ್ತ್ರ ಏನು ಬೇಕಿಲ್ಲ. ಹಾಗೆ ಕಾಮನ್ ಸೆನ್ಸ್ ಅನ್ನೋದು ಸರ್ವತ್ರಕ್ಕೆ ಕೊಟ್ಟಿರ್ತಾರೆ, ಪ್ರಾಣಿ ಪಕ್ಷಿಗಳಿಗೂ ಕೊಟ್ಟಿರ್ತಾರೆ. ಬಂದೊಂದು ಗುಬ್ಬಚ್ಚಿ ಕೂತ್ಕೊತ್ತೆ, ಸುಮ್ಮನೆ ಈಗ ಅಂದ್ರೆ ಆರೋಗುತ್ತೆ. ಯಾಕೆ ಹೋಗುತ್ತೆ? ಪ್ರಾಣ ಭಯ. ಕೆಲವೊಂದು ಇರುವೇನೋ ಗೊತ್ತಾನೋ ಬರ್ತಿರುತ್ತೆ, ಸುಮ್ಮನೆ ಕೈನಲ್ಲಿ ಈಗ ರೆಟ್ಟ ಮೋಟ್ರ ನಾನು ಓಡೋಟೋಗುತ್ತೆ. ಅದೆಲ್ಲ ಜಿರಳೆ ಎಲ್ಲ ಜಾಸ್ತಿ ಇರೋ ಮನೇಲಿ ಗೊತ್ತಾಗುತ್ತೆ. ಸುಮ್ಮನೆ ಶಬ್ದ ಮಾಡಿದ್ರೆ 100 ಜಿರಳೆ ಓಡೋಟೋಗುತ್ತೆ. ಯಾಕೆ ಓಡೋಯ್ತದು ಅಂತಂದ್ರೆ ಜೀವ ಭಯ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಜೀವ ಭಯದಿಂದ ನೋಡೋದೇನು, ರಾಮಾಯಣದಲ್ಲಿ ಲಕ್ಷ್ಮಣ ರೇಖೆ ಅಂತ ಬರುತ್ತೆ ಅಂತಾಗ ನಮ್ಮಲ್ಲೂ ಕಂಡುಹಿಡಿದಿವಿ. ಒಂದು ರೇಖೆ ಹೇಳಲ್ಲ ಅಂದ್ರೆ ಬೆಳಗಾಗುತ್ತೆ 100 ಜಿರಳೆ ಸತ್ತು. ಅದಕ್ಕೆ ಲಕ್ಷ್ಮಣ ರೇಖೆ ಅಂತ ಬೇರೆ ಹೆಸರಿಟ್ಟಿದ್ದಾರೆ. ಅದು ಜಿರಳೆ ರೇಖೆ ಅಂತ ಇರಬಾರ್ದೆ. ಅದಕ್ಕೆ ಆ ಲಕ್ಷ್ಮಣನ ತಂದು ಅವನ ಹೆಸರಿಟ್ಟು ಅದು ದಾಟಿದ್ರೆ ಸೀತಾಮ್ಮವ್ರಿಗೆ ಆಜ್ಞೆ ಮಾಡೋದಂಗೆ ಹೇಳಿ, ಅದು ದಾಟಿದ್ದಕ್ಕೆ ರಾವಣ ಹೊತ್ಕೊಂಡೋದ ಅಂತ ಹೇಳಿ, ಈ ಜಿರಳೆಗಳು ದಾಟಿಬಿಟ್ರೆ ಬದುಕೊಂಡ್ಬಿಡುತ್ತೆ. ದಾಟಕ್ಕೆ ಇದ್ದಾಗ ಎಳೆದ್ಬಿಟ್ರೆ ಅದಕ್ಕೆ ಲಕ್ಷ್ಮಣ ರೇಖೆ ಅಂತ ಹೆಸರಿಟ್ಟು. ಸದ್ಯ ರಾಮ ರೇಖೆ ಅಂತ ಇರಲಿಲ್ಲ, ಅಥವಾ ರಾಮಬಾಣ ಅಂತ ಇರಲಿಲ್ಲ. ತಲೆ ಉಪಯೋಗಿಸ್ತಾ ಇರ್ತಾರೆ ಚೆನ್ನಾಗಿ. ಹಾಗೆ ಜೀವ ಈ ಸೂತಾಚಾರ್ಯರು ಶತಾನಂದರು ಅಂದರೆ ಜನಕನಾಗಿರ್ತಕ್ಕಂಥ ಜೀವ ಪೂರ್ಣ ಆನಂದವನ್ನ ಪಡಿಬೇಕಾದ್ರೆ ಬಾಧಕ ಸಾಮಗ್ರಿಗಳಾದ ಇದನ್ನೆಲ್ಲ ಬಿಡ್ತಾ ಬರಬೇಕು, ದೂರ ಮಾಡಬೇಕು, ನೀರು ಬೇಕು ಅನ್ನೋದನ್ನು ತೋರಿಸ್ತಾ ಇದೆ. ಇಂಥ ಜೀವಿಗೆ ಅಥವಾ ಜನಕ ಮಹಾರಾಜನಿಗೆ ಕಥೆಯನ್ನು ತಗೊಳ್ಳಿ, ಅರ್ಥವನ್ನು ತಗೊಳ್ಳಿ. ಕದಾಚಿತ್ ಜನಕೋ ರಾಜ ಮನಸ್ಥಿತಂ ಅಚಿಂತಯತ್. ಕೂತಿದ್ದಾನೆ, ಕಣ್ಣಲ್ಲಿ ನೀರು ಹರಿತಾ ಇದೆ, ಏನೋ ಕಷ್ಟಕ್ಕೆ ಸಿಕ್ಕಾಕೊಂಡಂತಿದ್ದಾನೆ. ಅಂದ್ರೆ ಮನಸ್ಸು ಆಕಲ ವ್ಯಾಕರಣಗಳಾಗಿರ್ತಕ್ಕಂಥದ್ದಾಗಿದೆ. ಮನಸ್ಸಲ್ಲಿ ಅನ್ಕೊಂಡ, ಏನು ದುಃಖ ಯಾಕೆ ಬರುತ್ತಪ್ಪ ಗೊತ್ತಿಲ್ಲ, ಯಾವಾಗಲೂ ಸುಖನೇ ಇರಬೇಕು, ದುಃಖ ಯಾವತ್ತೂ ಇರಬಾರ್ದು, ದುಃಖ ಪಡಲೇಬಾರ್ದು, ನಾವು ಸುಖವಾಗಿರ್ಬೇಕು. ಮುಕ್ತಿ ಅವಸ್ಥೆನೇ ನೋಡಿ. ಮನುಷ್ಯನ ಸಹಜ ಸ್ವಭಾವ ಅಂತಂದು ಸುಖ ಬೇಕು ಅಂತಾರೆ ವಿನಃ ದುಃಖ ಬೇಡೆಂಬರು ಸುಖ ಬೇಕೆಂಬರು ಮಾಡರು ಅದರ ಉಪಾಯವ. ಸುಖ ಬೇಕೆಂಬುವರು ದುಃಖ ಬೇಡೆಂಬುವರು, ಸಣ್ಣಕ್ಕಿಗನ್ನ ತಮಗೆಂಬೋರು, ದಪ್ಪಕ್ಕಿಗನ್ನ ಬ್ರಾಹ್ಮಣರಿಗೆಂಬುವರು. ನಮ್ಮನೆ ಬಳಸ್ಕೊಳ್ಳೋ ಅಕ್ಕಿನೇ ಬೇರೆ, ಹಣ್ಣುಗಳೆಲ್ಲ ಬೇರೆ, ಛತ್ರಿ ಚಾಮರ ಎಲ್ಲ ಬೇರೆ. ಮನೆಯಲ್ಲಿ ಮಳೆ ಬಂದರೆ ಏನೋ ಛತ್ರಿನೇ ಬೇರೆ, ಅಳಿಗೆ ಮದುವೆಯಲ್ಲಿ ಕೊಡೋ ಛತ್ರಿನೇ ಬೇರೆ, ಸತ್ತಾಗ ಛತ್ರಿ ದಾನ ಕೊಡ್ತಾರಲ್ಲ ಅದಾವೇ ಬೇರೆ. ಏನ್ 3 ಛತ್ರಿ ವ್ಯತ್ಯಾಸ ಅಂತ ಕೇಳಿದ್ರೆ, ಸತ್ತಾಗ ಛತ್ರಿ ದಾನ ಕೊಡ್ತೀವಲ್ಲ, ಮಳೆ ಬಂದಾಗ ಇಟ್ಕೊಂಡ್ರೆ ಮಳೆ ಆಗಿ ಒಳಗಿಂದ ಬಂದು ತುಂತ್ರ ಒಳಗೆ ಬೀಳ್ತಾರೆ. ಛತ್ರಿ ಇದೆ ಹೆಸರು, ಅಂದ್ರೆ ನೀರು ಒಳಗೆ ಬರ್ತಾನೆ ಇದೆ, ಅಂದ್ರೆ ಅಷ್ಟು ಬಿಲೋ ಲೆವೆಲ್ ಅಂತ ಅರ್ಥ. ಅದಕ್ಕೆ ಅಂಗಡಿಯವ್ರು ಕೇಳ್ತಾನೆ, ದಾನಕ್ಕ ಅಥವಾ ಏನು ಎಲ್ಲಿಗೆ ಛತ್ರಿ ಅಂತ, ಮದುವೆ ಮನೆಗ ಅಥವಾ 12 ದಿನ ದಾನಕ್ಕ ಅಂತ ಕೇಳ್ತಾನೆ. ಹೌದಪ್ಪ ವೈಕುಂಠ ಸಮಾಧಾನ ಈ ಛತ್ರಿ ತಗೊಳ್ತಾನೆ, ಅವನು ದುಡ್ಡು ಕಡಿಮೆ. ಅಂದ್ರೆ ದಾನದ ವಸ್ತುಗಳೆಲ್ಲ ಹಂಗಿರುತ್ತೆ, ತಮಗೆ ಹಂಗೆ. ಪೂಜೆ ಬಾಳೆಹಣ್ಣು ಅಂತಾನೆ ಕೆಲಸ, ಪೂಜೆಗಾಗಿ ಉಪಯೋಗಿಸೋ ಬಾಳೆಹಣ್ಣಲ್ಲಿ ಬೇರೆ, ತಿನ್ನೋ ಬಾಳೆಹಣ್ಣು ಬೇರೆ, ಅದೆಲ್ಲ ಈಗ ಬರೋದೇ ಇಲ್ಲ. ರಸಬಾಳೆಹಣ್ಣು ನಂಜನಗೂಡು ಅಂತ ನಮ್ಮ ಬಾಲ್ಯಾವಸ್ಥೆ ಹೀಗೆ ಕಾಣ್ತಾರೆ. ಆ ಕಾಲಕ್ಕೆ ಒಂದು ಹಣ್ಣು 1 ರೂಪಾಯಿ, ಆಮೇಲೆ ಯಾವುದು ಒಂದ್ಸಾರಿ ತಿಂದೆ, ಅಷ್ಟೊಂದಿಗಾದ್ರೆ 15 ರೂಪಾಯಿ ಆಗಿತ್ತು ಒಂದು ಹಣ್ಣು. ಆಮೇಲೆ ಹುಡುಕ್ತಾ ಇದ್ದೀನಿ, ಆ ಬಾಳೆಹಣ್ಣೆ ಸಿಗಲಿಲ್ಲ ಕಣ್ಣಿಗೆ. ಈಗ ಸನ್ಯಾಸ ಇನ್ನೇನು ಯಾವ ಆಸೆಯೂ ಇಲ್ಲ, ಎಷ್ಟಾರ ಹಾಕೊಳ್ಳೋಗಿ ಬಾಳೆಹಣ್ಣು. ಅದ್ರ ಮೇಲೆ ದೇವರು ಶುಗರ್ ಕೊಟ್ಟ, ಬಾಳೆಹಣ್ಣು ತಿನ್ನಬಾರ್ದು ಅಂತ. ಆಯ್ತಪ್ಪ ವೈರಾಗ್ಯ, ದೇವರೇ ಬಿಡಿಸ್ಬಿಡ್ತಾನೆ. ಅದು ಒಂದು ಒಳ್ಳೇದೇ ಅಲ್ವಾ? ತಿನ್ಬೇಕು ಅನ್ನೋ ಚಪಲ ತಿನ್ಕೊಂಡು ರೋಗ ತಂದ್ಕೊಳ್ಳೋದಕ್ಕಿಂತ ದೇವರೇ ಬಿಡಿಸ್ಬಿಟ್ರೆ, ಸ್ವಾಮಿ ಬಿಡಕ್ಕಾಗ್ತಿಲ್ಲ ನೀವು ಬಿಡಿಸಿದ್ಯಲ್ಲೋ ಅಂದ್ರೆ ಅದು ಒಂದು ಒಳ್ಳೇದಲ್ವಾ? ಅದೇನು ಮಾಡಿದ್ರು. ಅದಕ್ಕೆ ರೋಗಾನುಭವವೆಲ್ಲ ಉಗ್ರ ತಪವು ಅಂತಾನೆ ಜೈರ. ರೋಗಾನುಭವವೆಲ್ಲ ಉಗ್ರ ತಪವು, ಅದೇ ಒಂದು ತಪಸ್ಸು, ಬಿಟ್ಟಿಯಲ್ಲ ಅದೇ ತಪಸ್ಸು ಅಂತ. ಹಾಗೆ ಆ ಮನಸ್ಸಿನಲ್ಲಿ ಆಕಲ ವ್ಯಾಕುಲತೆ ಎಂಬತಕ್ಕಂಥ ಬಂದಿತ್ತು. ಅದರಲ್ಲಿ ಒಂದು ವಾಕ್ಯ ಜ್ಞಾಪಕ ಬರುತ್ತೆ, ಏನಂತ? ಸುಖಮೇವಸ್ಯ, ಯಾವಾಗಲೂ ದುಃಖ ಪಡಬೇಕು ಅಂತಲ್ಲ, ಯಾವಾಗಲೂ ಸುಖ ಪಡಬೇಕು, ದುಃಖ ಯಾವಾಗಲೂ ಇರ್ಕೂಡುದು ಅಂತ.
ದುಃಖಂ ನ ಪಶ್ಯೆ ನೇತ್ರಾಭ್ಯಾಂ ಸುಖಂ ಪಶ್ಯೆ ಸದಾತ್ಮನ. ನನಗೆ ಅಂತಲ್ಲ, ಯಾರಿಗೇ ಆಗಲಿ ದುಃಖ ಪಡೋರು ನೋಡಬಾರ್ದು, ಸುಖ ಪಡೋರನ್ನೇ ನನ್ನ ಕಣ್ಣು ನೋಡಬೇಕು. ಆಗುತ್ತಾ? ಸುಖ ದುಃಖಾತ್ಮಕಂ ಸಂಸಾರವಿದು. ಬರೀ ದುಃಖ ಬರೀ ಸುಖ ಅನ್ನೋದು ಎಲ್ಲೂ ಪ್ರಪಂಚದಲ್ಲಿ ಇಲ್ಲ. ವಿಷೀಭಾವ. ಸ್ವಲ್ಪ ದಿನ ಯಾರೋ ದುಃಖ ಪಡ್ತಿದ್ರು ಅಂದ್ರೆ ಹೀಗೆ ಇರಲ್ಲ, ಯೋಚನೆ ಮಾಡಬೇಡಿ, ಬೇರೆ ಒಳ್ಳೇದು ಮಾಡ್ತಾನೆ, ಸಮಾಧಾನ ಮಾಡ್ತೀವಿ. ಸುಖ ಬಂತು, ಹೌದು ನಿಮ್ಮ ಅವತ್ತು ಆಶೀರ್ವಾದ ಮಾಡಿದ್ರಿ, ದೇವ್ರು ಕಂಡ್ಬಿಟ್ಟು ನೋಡ್ದ ಅಂತ ಸಂತೋಷ ಪಡ್ತಾರೆ. ಬರೀ ದುಃಖ ಇದ್ರೂ ಮನುಷ್ಯ ಬದುಕಕ್ಕಾಗಲ್ಲ, ಬರೀ ಸುಖ ಇದ್ರೂ ಬದುಕಕ್ಕಾಗಲ್ಲ. ಗೊತ್ತಿಲ್ಲ ಪಾಪ ಎಷ್ಟೋ ಜನಕ್ಕೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಸಾಧು ಸುಖಮತಂ ವಾಕ್ಯಂ ಶುದ್ವಾ ತದು ಉತ್ತಮ ಇತಿ. ಬರೀ ಸುಖ ಬೇಕು ದುಃಖ ಬೇಡ ಅನ್ನೋದು ಅಸಾಧು ಸಮ್ಮತಂ ವಾಕ್ಯ, ಸಜ್ಜನರಿಗೆ ಸಮ್ಮತವಾದ ವಾಕ್ಯ ಅಲ್ಲ. ಯಾಕೆ ಅಂತ ಕೇಳಿದ್ರೆ, ಹುಚ್ಚ ಸುಖ ದುಃಖಕ್ಕೆ ಕಾರಣವಾದ್ದು ನೀ ಮಾಡಿರೋ ಪಾಪ. ಪುಣ್ಯ ಇದ್ರೂ ಕೊಡ್ತಾನೆ, ಪಾಪ ಇದ್ರೂ ಕೊಡ್ತಾನೆ. ಎರಡು ಮಾಡಿ ಎರಡು ನಿಮ್ಗೆಲ್ಲ ಆಗಲ್ಲ. ಇಲ್ಲ ಪುಣ್ಯ ಮಾಡ್ತಿರ್ಬೇಕು, ಇಲ್ಲ ಪಾಪ ಮಾಡಬೇಕು. ಎರಡೂ ಇಲ್ಲದೆ ಇರೋ ಸ್ಟೇಜ್ ಇಲ್ಲವೇ ಇಲ್ಲ. ಇಲ್ಲ ಬೆಳಕಿರ್ಬೇಕು, ಇಲ್ಲ ಕತ್ತಲೆ ಇರಬೇಕು. ಹಾಗಿಲ್ಲ ಪುಣ್ಯ ಮಾಡ್ತಾ ಇರಬೇಕು, ಇಲ್ಲ ಪಾಪ ಮಾಡ್ತಾ ಇರಬೇಕು. ಇಲ್ಲ ಒಳ್ಳೆ ಚಿಂತನೆ ಮಾಡ್ತಾ ಇರಬೇಕು, ಇಲ್ಲ ಕೆಟ್ಟ ಚಿಂತನೆ ಮಾಡ್ತಾ ಇರಬೇಕು. ಎರಡೂ ಇಲ್ಲದೆ ಇರೋ ಚಿಂತನೆ ಇಲ್ಲವೇ ಇಲ್ಲ ಮೂರನೇದು. ಯಾವ್ದಾದ್ರು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಆದರೂ ಮಾಡಬೇಕು. ಆಗೈತಲ್ಲ, ಒಂದು ಕ್ಷಣಕವಾದರೂ ಅಜ್ಞಾನ ತೂರಿ ಹೋಗ್ತದೆ, ಒಂದು ಕ್ಷಣಕವಾದರೂ ಸುಜ್ಞಾನ ತೂರಿ ಹೋಗ್ತದೆ. ಅತೀ ಕೆಟ್ಟ ಮನುಷ್ಯನ ಬಾಯಿನಲ್ಲೂ ಒಳ್ಳೆ ಮಾತು ಬರುತ್ತೆ, ಅತೀ ಒಳ್ಳೆ ಬಾಯಿನಲ್ಲೂ ಕೆಟ್ಟ ಮಾತು ಬರುತ್ತೆ. ಹಾಗಿರೋಕ್ಕಾಗಲ್ಲ ಪ್ರಪಂಚದಲ್ಲಿ, ಹಾಗಿಲ್ಲ ಸ್ಥಿತಿ. ಅದಕ್ಕೆ ಹೇಳ್ತಾರೆ, ಅಸಾಧು ಸಮ್ಮತಂ ವಾಕ್ಯಂ ಶುತ್ವಾ. ಕೇಳಿದ ಸ್ವಾಮಿ, ಇವನೇನು ಉಚ್ಚಾರದಾಗ ಆಗ್ತಿದ್ದಾನೆ, ನನಗೆ ಗುಣ ವೈಷಮ್ಯ ಬಂದ್ಬಿಡುತ್ತೆ. ಬರೀ ಒಳ್ಳೇದು ಕೊಟ್ಟರು ಬರುತ್ತೆ, ಬರೀ ಕೆಟ್ಟದ್ದು ಕೊಟ್ಟರು ಹಿಡ್ಕೊತ್ತೆ. ಕೆಟ್ಟು ಒಳ್ಳೇದು ಮಾಡ್ಕೊಂಡೆ ನಿಮಗೆ ಭೂಶರೀರ ಕೊಟ್ಟಿರೋದು. ಕೆಟ್ಟು ಒಳ್ಳೇದ್ರ ಸಂಬಂಧದಿಂದನೇ ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕು. ನಿನ್ನ ಸ್ವರೂಪ ಆವಿರ್ಭಾವ ಆಗ್ಬೇಕಾದ್ರೆ ನೀ ಕೆಟ್ಟನೋ ಒಳ್ಳೇದು ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ಇದು ಕೊಟ್ಟಿರೋದು. ದ್ರೌಪದಾದೇವಿ ಸೀರೆಯನ್ನು ದುಶಾಸನ ಎಳೆಯೋಕ್ಕೆ ಸಮರ್ಥನ ಎಂದಿಗೂ ಸಾಧ್ಯವಿಲ್ಲ. ಅವಕಾಶ ಕೊಟ್ಟಿದ್ದಾರೆ. ದುಶಾಸನಲ್ಲಿ ಎಂತ ದುರ್ಬುದ್ಧಿ ಇದೆ, ಜಗತ್ತಿಗೆ ಪ್ರಕಟ ಆಗಬೇಕು, ಕೊಡ್ಬೇಕು. ಎಷ್ಟೋ ಜನ ಇಲ್ಲಿ ಸ್ವಲ್ಪ ಎಡುತ್ತಾರೆ, ಇದಕ್ಕೋಸ್ಕರ ಹೇಳ್ತಾರೆ. ಕನಕದಾಸನ ದೇವರು ನಾಮ ಮಾಡಿ ಯಮಸುತನ ರಾಣಿಗೆ ಅಕ್ಷಯ ವಸನ ನಿತ್ಯೆ ಅಂತ ಪದಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ಯಾರೋ ಒಬ್ಬರು ದೊಡ್ಡ ಜ್ಞಾನಿಗಳ ವ್ಯಾಖ್ಯಾನ ಪ್ರವಚನದಲ್ಲಿ ನೋಡಿ ಎಂಥ ಪ್ರಮೇಯ ಹೇಳಿದ್ದಾರೆ ಕನಕದಾಸರು. ಏನು ಅಂದರೆ, ದ್ರೌಪದಾದೇವಿ ಸೀರೆ ಎಳೆಯುವಷ್ಟು ಯೋಗ್ಯ ದುಶಾಸನಿಗೆ ಬರಬೇಕು. ಅದಕ್ಕೆ ದ್ರೌಪದಿ ಅಂತ ಪದಪ್ರಯೋಗ ಮಾಡಿಲ್ಲ. ಯಮಸುತನ ರಾಣಿಗೆ, ಯಮಸುತ ಅಂದ್ರೆ ಯಾರು? ಧರ್ಮರಾಜ. ಧರ್ಮರಾಜನ ರಾಣಿ ಅಂದ್ರೆ ಯಾರು? ಶ್ಯಾಮಲ. ಶ್ಯಾಮಲಾದೇವಿ ಆವೇಶ ಜಾಸ್ತಿ ಇತ್ತು, ಅವಾಗ ದ್ರೌಪದಾದೇವಿ ಇರಲಿಲ್ಲ ವಸ್ತ್ರಾಪಾರದ ಕಾಲದಲ್ಲಿ. ಅದಕ್ಕೆ ಶ್ಯಾಮಲಾದೇವಿಯ ಸೀರೆಯನ್ನ ದುಶ್ಯೋಧನ ಎಳೆದ. ಏನ್ ಚಪ್ಪಾಳೆ ಪ್ರಮೇಯ ಹೇಳಿದ್ದಾರೆ, ಇದುವರೆಗೂ ಕೇಳಿಲ್ಲ. ಅವ್ರು ಬಂದು ಹೇಳಿದ್ರು ಬಹಳ ದೊಡ್ಡ ಪ್ರಮೇಯ ಅಂತ. ಹೌದು ಸ್ವಾಮಿ, ಅವ್ರ ಮಟ್ಟಿಗೆ ಇಟ್ಕೊಳ್ಳಿ, ನಂಗಾಗಲ್ಲ. ಯಾಕೆ ಅಂದ್ರು, ಕನಕದಾಸನ ದೇವನಾಮ ತಗೊಂಡು ಇನ್ನೊಬ್ಬ ದಾಸರದ್ದು ಯಾಕೆ ಬಿಟ್ರು? ಇಲ್ಲ, ಕನಕದಾಸನ ಕಾಲದಲ್ಲಿ ಇದ್ದವರು ಪುರಂದರದಾಸರು. ಇಲ್ಲ, ಕನಕದಾಸರಿಗಿಂತ ಸೀನಿಯರ್ ವ್ಯಾಸರಾಜ ಶಿಷ್ಯರಲ್ಲಿ. ಅವ್ರು ಹೇಳ್ತಾರೆ, ಯಮಸುತನ ರಾಣಿಗೆ ಅಂತ ಹೇಳಿಲ್ಲ, ದ್ರುಪದನ ಸುತೆಯ ಮಾನ ರಕ್ಷಕನಾರು ನೃಪಧರ್ಮ ಜನ ಸಲಹಿದವರಾರಯ್ಯ ಆತನ ಪಾಡುವೆ ಅನವರತ. ದ್ರುಪದನ ಸುತೆಯ ಮಾನ ರಕ್ಷಕನಾರು. ದ್ರುಪದ ಸುತೆನ ದ್ರೌಪದಿನ ಶ್ಯಾಮಲನ. ಅದಕ್ಕೇನು ಮಾಡ್ತೀವಿ ಅನ್ವಯ ಅಂದ. ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟೆ ನಾನು. ಬೋಲೆ ಬಿಡಪ್ಪ, ಅದು ಬೇಡ. ಶ್ಯಾಮಲಾದೇವಿ ಮೂಲದಲ್ಲಿ ಯಮಧರ್ಮರಾಜರ ಪಕ್ಕದಲ್ಲಿ ಕೂತಿದ್ದಾಳೆ. ಸಭೆಗೆ ಹೋಗಿ ಯಮಧರ್ಮರಾಜರ ಎದುರಿನಲ್ಲಿ ಶ್ಯಾಮಲಾದೇವಿಯ ಸೀರೆಯನ್ನು ಅಪಾರ ಮಾಡತಕ್ಕಂತಹ ಶಕ್ತಿ ಸಹಜವಾಗಿ ದುಶಾಸನವಿದೆ. ಅದಕ್ಕೇನೋ ಅವ್ನು ತಪಸ್ಸು ಮಾಡ್ಕೊಂಡು ಬರಬೇಕಾದ್ದಿಲ್ಲ ಅನ್ನುವ. ಇಲ್ಲ, ಅವನಿಗೆ ಅದರ ಹೇಳೋದು ಏನು ಪ್ರಯೋಜನ ಅಂದ. ಹೌದಾ ಅಂದ. ಅದಕ್ಕೆ ನಿಂಗೆ ಗೊತ್ತಿಲ್ಲ, ಕೂತ್ಕೊಂಡು. ಅಂದ್ರೆ ದುಶಾಸನ ಯಾಕೆ ಹೇಳಿದ ದ್ರೌಪದಾದೇವಿಗೆ ಅವಕಾಶ ಕೊಟ್ಟು ಅಂದರೆ, ಅಂತ ಸಾಧನೆ ಅವನಿಗಾಗೋದಿದೆ. ಗುರುಪತ್ನಿಯ ಸೀರೆಯನ್ನು ಎಳಿತಕ್ಕಂಥ ಪಾಪಿ. ಆ ಸಾಧನೆ ಆಗಬೇಕು. ಆ ಸಾಧನೆ ಆಗಕ್ಕೆ ಅವನಿಗೆ ಅನುಕೂಲ ಮಾಡಿಕೊಳ್ಳದೆ ಹೋದರೆ ದ್ರೌಪದಾದೇವಿಯರು ಅವನ ಸಾಧನೆ ಆಗೋದೇ.
ದುರ್ಯೋಧನಿಗೆ ಸಾಲು ಬಲ ಇಲ್ಲ ಕಲಿಗೆ. ಆದ್ರೆ ಭೀಮಸೇನ ದೇವರ ನಿಂತ್ಕೋಬೇಕಲ್ಲ ನೆಲ ಯುದ್ಧಕ್ಕೆ, ಮತ್ತೆ ಎಲ್ಲಿ ಕೊಟ್ಟರು ತಾವೇ ಒಂದು ರೂಪಿ ಒಳಗಿದ್ರು ಅಂತಾರೆ ಆಚಾರ್ಯರು. ಅದು ಪ್ರಧಾನ ವಾಯುವಿನ ವಿಶೇಷ ಸನ್ನಿಧಾನ ಅಂತ ಹೇಳ್ತಾರೆ. ಪ್ರಧಾನ ವಾಯು ಅಂತ ಪ್ರಯೋಗ ಮಾಡ್ತಾರೆ. ಯಾಕೆ ಅಂದ್ರೆ ಭೀಮಸೇನ ದೇವರ ಕದೆ ಹಿಡ್ಕೊಂಡು ನಿಂತ್ಕೋಬೇಕಲ್ಲ ಅವನು ಸಾಧನೆ ಆಗ್ಬೇಕಲ್ಲ. ಅದಕ್ಕೆ ತಾವೇ ಒಂದು ರೂಪದಿಂದ ಇಟ್ಟು ಕದೆ ಹಿಡಿಸ್ಕೊಂಡು ನಿಲ್ಸ್ಕೊಂಡಿದ್ದಾರೆ. ನೋಡಪ್ಪ ಅಂತ ಶಕ್ತಿ ಕೊಟ್ಟು ದರ ಯುದ್ಧ ಯಾರಾದ್ರೂ ಹೇಳಿದಾರ? ಅಂದ್ರೆ ದೈತ್ಯದಾನವಲ್ಲೂ ಕೂಡ ದೇವತೆಗಳ ಆವೇಶ ಇರುತ್ತೆ ಕಾರಣಾಂತರದಿಂದ. ಆದರೆ ಅದು ಜ್ಞಾನಕ್ಕೆ ಸಂಬಂಧ ಇಲ್ಲ, ಶಕ್ತಿಗೆ ಸಂಬಂಧವೇ ವಿನ ದುರ್ಯೋಧನಲ್ಲಿ ವಾಯುದೇವ ಸನ್ನಿಧಾನ ಇತ್ತು ಅಂತ ದೊಡ್ಡ ಜ್ಞಾನಿ ಅಂತ ಹೇಳಕ್ಕಾಗತ್ತ? ಅದಕ್ಕೆ ಹೇಳ್ತಾ ಇರೋದು. ಯಾಕೆ ಹೇಳಿದೆ? ಅಸಾಧು ಸಮ್ಮತಂ ವಾಕ್ಯಂ ಶುತ್ವಾ ತದುತಮ್ಮೈ. ನನಗೆ ಗುಣವೈಷಮ್ಯ ಬಂದ್ಬಿಡುತ್ತೆ. ನೀ ಮಾಡಿರೋ ಪಾಪ ಪುಣ್ಯಕ್ಕೆ ಸಂಬಂಧವಾಗಿ ಒಳ್ಳೆಯದು ಕೆಟ್ಟದ್ದು ಕರ್ಮದ ಫಲವನ್ನ ಕೊಡ್ತಾ ಇದ್ದೇನೆ ಅನ್ನೋದನ್ನ ನಾನು ತೋರಿಸ್ಬೇಕು. ನೀವೀಗ ನಾನು ಸುಖನೇ ನೋಡಬೇಕು ದುಃಖನೇ ನೋಡಬಾರ್ದು ಅಂದ್ರೆ ಇದೇನೆ ಜ್ಞಾನಿ ಮಾತು. ಬರೀ ಸುಖ ಮಾಡಕ್ಕೆ ಬರೀ ಪುಣ್ಯ ಮಾಡಿದ್ಯಾ? ಪಾಪ ಮಾಡೇ ಇಲ್ವಲ್ಲ. ಬರೀ ಪಾಪನೂ ಮಾಡಿಲ್ಲ, ಬರೀ ಪುಣ್ಯನೂ ಮಾಡಿಲ್ಲ. ದುಃಖಂ ಪ್ರದರ್ಶಯಾಮಾಸ ರಾಜ್ಯ ಮತ್ತಸ್ಯ ಭೂಪತೆ. ರಾಜ್ಯ ಮತ್ತನಾಗಿರಲಿಲ್ಲ ಇವನು. ರಾಜ್ಯ ಮತ್ತ ಅಂದ್ರೆ ಐಶ್ವರ್ಯ ಪ್ರಧಾನ ಅಂತ ತಿಳ್ಕೊಂಡಿರ್ತಕ್ಕಂಥ ಜನಕ ಮಹಾರಾಜರಿಗೆ ಪ್ಲಸ್ ಜೀವಿಗೆ ಅಲ್ವಾ ಏನು ದುಃಖ ಪ್ರದರ್ಶಯಾಮಾಸ? ನಿನ್ನ ಸ್ವರೂಪದಲ್ಲಿ ದುಃಖ ಇಲ್ಲ. ಪ್ರದರ್ಶಯಾಮಾಸ ಅಂದ್ರೆ ಲಿಂಗ ಶರೀರಾವೃತದ ಸಂಬಂಧದಿಂದ ನಿನ್ನ ದುಃಖ ಪ್ರದರ್ಶನವಾಗ್ತಾ ಇದೆ. ಸ್ವರೂಪದಲ್ಲಿ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲದ ದುಃಖ ನಮಗೆಲ್ಲಿಂದ ಬಂತು ಅಂದ್ರೆ ಇನ್ನೊಂದು ವಸ್ತುವಿನ ಸಂಬಂಧದಿಂದ ದುಃಖ ಬರ್ತಾ ಇದೆ ಅಲ್ವಾ? ಅದನ್ನು ಪ್ರದರ್ಶನ ಯಾತ್ರೆಯಿಂದ ಲಿಂಗ ಶರೀರದಿಂದ ಅವ್ರ ಕಾಯ್ದೆ ಅನಾದಿ ಕಾಲದಿಂದ. ಹಾಗೆ ಜನಕ ಮಹಾರಾಜರಿಗೆ ಒಂದು ದುಃಖ ಪ್ರದರ್ಶನ ಕೊಟ್ಟ. ಯಾಕೆ ಕೊಟ್ಟ? ಸ್ವಪ್ನದ್ವಾರ ಕೊಟ್ಟ ಅಂತ ಇದ್ದಾರೆ. ಕದಾಚಿತ್ ದೈವಯೋಗೇನ ಕುಶಕೇತುರಗಾನ್ಮತಿ. ತಮ್ಮ ಕುಶಕೇತು ಅಂತಿದ್ದ, ಅವನ ಮೇಲೆ ರಾಜ್ಯವಾರ ಕ್ರಮ ಹಾಕಿದ್ದ. ತನ್ನ ವಯಸ್ಸಾಗಿದೆ ಅಂತ ಅವ ಸತ್ತ. ಅವನು 3 ಜನ ಹೆಣ್ಮಕ್ಳು ಪ್ಲಸ್ ಸೀತೆ ಇವನ್ ಮಗಳು. ಇವನ್ ಮಗಳಿಗೆ ಮದುವೆ ಆಗಿಲ್ಲ ಅಂತ ಹೊಡ್ಕೋತಿದ್ರೆ ಆ 3 ಬೇರೆ ಬಂದು ಸಿಕ್ಕೊಂತು. ಈ ಜನಕ ಮಹಾರಾಜನಿಗೆ ತುಂಬಾ ಒಂದು ಆಸೆ ಇತ್ತಂತೆ. ಒಬ್ಬ ರಾಜನಿಗೆ ಹುಟ್ಟಿರ್ತಕ್ಕಂಥ 4 ಜನ ಮಕ್ಕಳಿಗೆ ನಮ್ಮ 4 ಹೆಣ್ಮಕ್ಳನ್ನು ಕೊಡಬೇಕು ಅಂತ ವಿಚಿತ್ರವಾಗಿ ಅರಸ್ಕೊಂಡಿರ್ತಾರೆ. ಒಬ್ಬರು ನಾವು ಅರಸ್ಕೊಂಡ್ರು ನಡೀತಾ ಅಂದ್ರೆ ಅಷ್ಟು ಯೋಗ್ಯ ನಮಗಿಲ್ಲ. ಸತ್ಯ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಎಷ್ಟೋ ದಿನದ ಮೇಲೆ ಆದ್ರೆ ಅಂದ್ಕೊಂಡಿದ್ದೆ ದೇವ್ರು ಇವತ್ತು ಸತ್ಯ ಮಾಡ್ದ ಅಂತ ಸಂತೋಷ ಪಡ್ತೀವಿ ಅಷ್ಟೇ. ಮನೆ ಕಟ್ಟಬೇಕು ಅಂತಿದ್ದೆ ಅಂತೂ 80ನೇ ವರ್ಷದಲ್ಲಿ ಮನೆ ಕಟ್ಟಿದೆ. ಅದು ನಾ ಕಟ್ಟಿದ್ದಲ್ಲ, ನಮ್ಮ ಹುಡುಗ ಕಟ್ಟಿ ನನ್ನ ಹೆಸರಿನಲ್ಲಿ ಗೃಹ ಪ್ರವೇಶ ಮಾಡ್ದ. ಇದೇ ನಿಮ್ಮ ಮನೆಯನ್ನು ಕೊಡಿಲ್ಲ. ಹೌದು, ಅನ್ಕೊಳ್ಳೇಬೇಕು. ಅಪ್ಪನ ಮನೆಯ ಮಗ ನನ್ನ ಮನೆ ಅನ್ಕೋತಾನೆ, ಮಗನ ಮನೆಯ ಅಪ್ಪ ನನ್ನ ಮನೆ ಅನ್ಕೋತಾನೆ. ಮಗ ಸ್ವಂತ ಕಟ್ಟಿದ್ರು ಅವ್ರು ಯಾರು ನಿಮ್ಮ ಸ್ವಂತ ಮನೆ? ಹೌದು, ನಮ್ಮ ಸ್ವಂತ ಮನೆ. ನೀವೇ ಕಟ್ಟಿದ್ದಿಲ್ಲಪ್ಪ, ನನ್ನ ಮಗ ಕಟ್ಟಿದ್ದು ಅಂತೂ ಸ್ವಂತ ಮನೆ ಇದೆಯಾ ಅಂದ್ರೆ ಅವ್ರು ಸ್ವಂತ ಮನೆ ಇದೆ. ಹಾಗೆ ಅಪ್ಪಂದು ಮಗನಿಗೆ ಬಂದಿತ್ತು ಆಸ್ತಿ. ಸ್ವಂತ ಮನೆನ ಸ್ವಂತ ಮನೆ. ಓ, ನೀವು ಕಟ್ಸಿಲ್ಲಪ್ಪ, ನಮ್ಮ ಅಪ್ಪಂದು ಆಸ್ತಿ ಬಂತು. ಆದ್ರೂ ನಮ್ಮ ಅಪ್ಪನ ನಂದೇ ಇಲ್ವೇ? ಇರೋ ನಮ್ಮ ಮಗ ಇನ್ನೇನು ಪಕ್ಕದ ಮನೆಯವನು ಬರೀತಾನ? ಬರೀಲಿ, ಲಾಯರ್ ನೋಟಿಸ್ ಕೊಡ್ತೀನಿ ಅಷ್ಟೇ. ಬರಲೇಬೇಕಲ್ವಾ? ಒಳ್ಳೆಯವನೋ ಕೆಟ್ಟವನೋ, ಮಾತಾಡಿಸ್ತಾನೋ ಬಿಡ್ತಾನೋ, ಸದಾಚಾರನೋ ದುರಾಚಾರನೋ, ಅಪ್ಪನ ಆಸ್ತಿ ಮಗನಿಗೆ ಹೋಗ್ಲಿಲ್ಲ ಅಂತ ಹೆಂಗಪ್ಪ? ಇರೋ ಅಧಿಕಾರದನ್ನೇ ಕಿತ್ಕೊಂಡು ನಾವು ಕೋರ್ಟ್ ಹತ್ತಿರುವಾಗ ಅದೇನು ಹೇಳ್ತಾರೆ, ನಂಬಕ್ಕಾಗಲ್ಲ. ಹಾಗಾಗಲ್ಲ. ಹಾಗೆ ಇಲ್ಲಿ ಹೇಳ್ತಕ್ಕಂಥ ಅವನಾಗ್ತಾ ಇದ್ದಾರೆ. ಆ ಕುಶಕೇತುವಿನ 3 ಹೆಣ್ಣು ಮಕ್ಕಳು, ತನ್ನ ಒಂದು ಹೆಣ್ಣುಮಗುವಾದಂಥ ಸೀತಾ, 4 ಜನ ಒಬ್ಬ ರಾಜನ ಮಗನಿಗಿರ್ತಕ್ಕಂಥ ಅಣ್ಣ ತಮ್ಮಂದರು ಕೊಡಬೇಕು ಅಂತ ಅಂದ್ಕೊಂಡಿದ್ದ. ಅದಾಗಿರಲಿಲ್ಲ. ಅದೊಂದು ದುಃಖ ಇತ್ತು. ಈಗ ಆ 3 ಹೆಣ್ಮಕ್ಳು ತಂದೆ ಸತ್ತು ದೊಡ್ಡಪ್ಪನ ತೊಡೆ ಮೇಲೆ ಕೂತಂತೆ ಸ್ವಪ್ನ. ತನ್ನ ಸತ್ತೋಗಿದ್ದಾನೆ, ರಾಜ್ಯ ಅನಾಯಕವಾಗ್ತಾ ಇದೆ, ತನಗೆ ಆಳಕ್ಕಾಗಲ್ಲ. ಸೀತಾ ನಿಮಿತ್ತವಾಗಿ ಅನೇಕ ಜನ ಬರ್ತಾ ಇದ್ದಾರೆ ಯುದ್ಧಕ್ಕೆ, ರಾವಣಾದಿಗಳು. ಈ 3 ಹೆಣ್ಮಕ್ಳ ಬೇರೆ ಬಂತು. ಭ್ರಾತೃಹೀನಸ್ಯ ಮೇ ರಾಜ್ಯಂ ಸ್ವಯಮೇವ ಪುರೋಹಿತಃ ಕೇನೋಪಾಯೇನ ಭೂಯಾದಿತಿ ತತ್ಕಾರಣಮೋದ. ಒಂಥರ ಮಕ ಬ್ರಾಡಿದ ಮಕ ಕೂತ್ಕೊಟ್ಟಿದ್ದಾರೆ. ಹಾಗೆ ನಮ್ಗೆ ಇಂಥ ಸ್ಥಿತಿಯೂ ಉಪದೇಶ ಮಾಡಬೇಕು. ಏನೇನೋ ಆಸೆ ಹತ್ತಿರದ್ದು ಜೀವ ಇಟ್ಕೊಂಡಿರ್ತಾನೆ, ಅದು ಯಾವುದೂ ನೆರವೇರಲ್ಲ. ನೆರವೇರದಿದ್ದಾಗ ಮಂಕಾಗ್ಬಿಡ್ತಾನೆ, ಪಂಕಾಗ್ಬಿಡ್ತಾನೆ, ಅಲ್ವೇ ದುಃಖಿ ಆಗಿಬಿಡ್ತಾನೆ. ಏನೋ ಅನ್ಕೊಂಡಿದ್ದೆ ಸ್ವಾಮಿಗಳೇ,
ಹಾಗಿರ್ಬೇಕು ಹೀಗಿರ್ಬೇಕು ಅನ್ಕೊಂಡಿದ್ದೆ. ಸುದತಿ ಮಕ್ಕಳ ಭಾಗ್ಯ ಬಯಸೋದು ನನ್ನ ಚಿತ್ತ, ಮದುವ್ಯಾಗದಿರುವುದು ಹರಿಚಿತ್ತವಲ್ಲ. ಹರಿಚಿತ್ತ ಸತ್ಯ. ನಾವು ಅನ್ಕೊಂಡಿದ್ದೆಲ್ಲ ಗೊತ್ತಾ, ಹೆಂಡತಿ ಆಗಿರ್ಬೇಕು, ಮಕ್ಕಳು ಇರಬೇಕು, ಮನೆ ಆಗಿರ್ಬೇಕು, ಮಡಿ ಮಾಡಬೇಕು, ಮನೆಯಲ್ಲಿ ಬಾವಿ ಇರಬೇಕು. ಆಯ್ತು, ಬಾವಿಯರು ಮನೆ ಮಾಡ್ದ, ದಿನ ಬಾವಿಯಲ್ಲಿ ಸ್ನಾನ ಮಾಡಿ. ಇಲ್ಲ, ನಮ್ಮ ಯಜಮಾನ್ರು ಒಂದಿನ ಮಾಡಿದ್ರೆ 15 ದಿನ ಜ್ವರ ಬರುತ್ತೆ, ತಣ್ಣೀರು ತಡೆಯಲ್ಲ, ಅದಕ್ಕೋಸ್ಕರ ಬಿಸಿನೀರೇ ಮಾಡ್ತಾರೆ. ಹಾಗೆ ಬಾವಿ ಇದ್ದೇನಾಯ್ತು, ಇರ್ಬೇಕ್ರಿ ಮನೇಲಿ ಬಾವಿ. ಯಾಕೆ ಅಂದರೆ ನಮ್ಮ ಮಕ್ಕಳು ಶ್ರಾದ್ದಕ್ಕೆ ಮಡಿ ನೀರು ಬಿಡುವ, ಸ್ವಾಮಿಗಳು ಯಾರಾದ್ರು ಬಂದ್ರೆ ಅವ್ರಿಗೆ ಮಡಿ ನೀರು ಬಿಡುವ. ಅಲ್ಲ, ಅವ್ರಿಗೂ ಜ್ವರ ಬಂದ್ರೆ ಏನು ಮಾಡ್ತಿದ್ರು, ಅವ್ರು ಬಿಸಿಲಿನ ಕಾಸು ಇಟ್ಕೊಳ್ಳಿ ಬೇಡ ಅಂದ್ರೆ ಸ್ವಾಮಿಗೋಸ್ಕರ ಬಾವಿ ತೋರಿಸಿದ್ರು. ಬಾಬಾ ಏನು ದುಡ್ಡು ಬತ್ತಿಂತ ಬಾವಿ ಇರಬೇಕು. ಕರೆಂಟ್ ಹೋಯ್ತಪ್ಪ, ಹಾಗೆ ಮಾಡಬೇಕು. ನೀರೇನು ಇಳಿಸ್ಬಿಟ್ರು ಸರ್ಕಾರದವರು, ಸಿಗ್ನಲಲ್ಲಿ ಇಳಿಸ್ಬಿಟ್ಟಿದ್ದಾರೆ. ಹಾಗೆ ಕಾವೇರಿ ನೀರು ತಿಳಿಸ್ಬಿಟ್ರಪ್ಪ ಗಲಾಟೆ. ಹಾಗೇನು ಮಾಡಬೇಕು, ಬಾವಿ ಇರಬೇಕು ಅಂದರೆ ಮಡಿಗೋಸ್ಕರ ಅಲ್ಲ ಬಾವಿ. ನೀರು ನೀರಿಗೋಸ್ಕರನೇ ಬಾವಿ. ಮಡಿಗೆ ಅಂತ ಯಾರು ಹೇಳೋದು? ಮಡಿಯವರು ಸೇರ್ಕೋಬೋದು, ಮೈದವರು ಸೇರ್ಕೋಬೋದು, ಮುಟ್ಟಾದವರು ಸೇರ್ಕೋಬೋದು. ಯಾಕೆ ಸೇರ್ಕೊಂಡ್ರೆ ನೀರಿಗೆ ದೋಷ ಅನ್ನಲ್ವೇ? ಹಾಗೆ ಹಿಂಗೆ ಹೇಳ್ತಾ ಇದ್ದಾರೆ. ಸೇರಿ 3 ಜನ ಹೆಣ್ಮಕ್ಳು ತೊಳೆ ಮೇಲೆ ಕೂತ್ಕೊಂಡು ಅಳ್ತಾ ಇದ್ದಾನೆ. ರಾಜ್ಯ ಅನಾಯಕವಾಗ್ತಾ ಇದೆ, ನನ್ನ ಆಳಕ್ಕಾಗಲ್ಲ ಅಂತ ಇದ್ದಾನೆ. ಯಾವಾಗ ಕಸುಳಿಸಿ ಆಯಿತು, ಕಪ್ಪಟ್ಟಿ ಎದ್ದ ನೋಡ್ತಾನೆ, ಸ್ವಪ್ನ ದುಃಖಂ ಪ್ರದರ್ಶಯ. ಅಲ್ಲ, ಸ್ವಪ್ನದಲ್ಲಿ ಅನುಭವಿಸಿದ್ದಾದರೆ ದುಃಖ, ಸ್ವಪ್ನದಲ್ಲಿ ಸತ್ಯ, ಜಾಗ್ರತೆಯಲ್ಲಿ ಪ್ರದರ್ಶಯ. ಆದರೆ ಸತ್ಯ ಆಗಿಲ್ವಲ್ಲ, ಅದು ಒಂದೇ ಅಧಿಕಾರವೇ ಸತ್ಯ. ಕೆಟ್ಟ ಸ್ವಪ್ನ ಆಗಿಬಿಟ್ರೆ ಬೆಳಗ್ಗೆ 10 ಗಂಟೆವರೆಗೂ ಯಾಕೆ ಸ್ನಾನ ಮಾಡಿಲ್ವಲ್ಲ ಅಂತ ನಾವು ತಲೆ ಕೆಟ್ಟಿದೆ, ಮಾಡ್ತೀನಿ ಹೊರಟೆ ಸ್ನಾನಕ್ಕೆ. ಏನು ಅಂದರೆ ನಾವು ಸ್ವಪ್ನ ಹಾವು ಕಚ್ಚಿದಾಗ ಆಯಿತು, ಸತ್ತೋದಂಗೆ ಆಗಿತ್ತು, ಹೆದರ್ಕೊಂಡು ಕಂಡುಬಿಟ್ಟೆ, ಸದ್ಯ ಸ್ವಪ್ನ ಅಂತ ಗೊತ್ತಾಯಿತು. ಆಗ ಏನು ಹಾವು ಕಚ್ಚಿ ಸತ್ತಂಗೆ ಆಯ್ತಲ್ಲ, ಏನಪ್ಪ ಏನಾದ್ರು ರಾತ್ರಿ ಹಾವು ಬರುತ್ತಾ ಅಥವಾ ಇನ್ನೇನಾದ್ರು ಕಾಯ್ಕೊಂಡಿದ್ಯಾ ಹಾವು ಕಚ್ಚಿದ್ರೆ ಏನು ಅಂತ. ಅದಕ್ಕೆ ರೋಹಿತ್ ಮನೆಗೆ ಹೋಗಿದ್ದೆ ಕೇಳ್ಕೊಂಬರೋಣ ಅಂತ. ಅವ್ರು ಹೇಳಿದ್ರು, ನೀವೇನು ಇನ್ನೂ 50 ವರ್ಷ ಪೆನ್ಷನ್ ತಗೋತೀವಿ, ನೀವೇನು ಸಾಯಲ್ಲ ಅಂತ ಅವ್ರು ಹೇಳಿದ್ರು. ಧೈರ್ಯ ಆಯಿತು, ಒಂದು ಈಗ ಸ್ನಾನಕ್ಕೆ ಹೋಗ್ತೀನಿ. ಅವ್ರು ಹೇಳ್ಬಿಟ್ಟೆ, ಮನೆ ಪುರೋಹಿತರಲ್ವ, ಈ ಸಾಯಲ್ಲ, ಪೆನ್ಷನ್ ತಗೊಳ್ಳೋರು ಯಾರು ಸತ್ತೋದ್ರೆ ಇಲ್ಲ, ಮನೆಯವ್ರು ಹೋಗ್ಬಿಟ್ಟಿದ್ದಾರೆ ಅಂತ ನಾನು ಇರಲೇಬೇಕು. ನಾನು ಇರೋ ತನಕ ದುಡ್ಡು ಬರುತ್ತೆ ಅಂದರೆ ಆಯ್ಸ್ ಕೇಳ್ಕೊತೇವೆ. ಅಂದರೆ ದೇವರ ಸೇವೆ ಮಾಡೋಕ್ಕೆ ಆಯಿಸ್ಕೊಡ್ತೀವಿ ಅಂದರೆ ಸ್ವಾಮಿ ಯಾವತ್ತು ಕರ್ಕೋತೀವಲ್ಲ, ಇಲ್ಲ ನಮ್ಮ ಸಂಧ್ಯಾನ ಮಾಡೋಕ್ಕೆ ಅಂತೀವಿ. ದೇವ್ರ ಪೂಜೆ ಮಾಡೋಕ್ಕಾಗಲ್ಲ ಅಂದರೆ ಯಾವಾಗ ಕರ್ಕೋತೀವಿ ಕೇಳ್ತೀವಿ. ಪೆನ್ಷನ್ ಅಂತ ಹೇಳಿದಾಗ ಸ್ವಾಮಿ 50 ವರ್ಷ ನೆರಳಿದ್ರು ಪರವಾಗಿಲ್ಲಪ್ಪ, ಪಾರ್ಟಿ ಇರೋವರೆಗೂ ಬರ್ತಾನೇ ಇರುತ್ತೆ. ಮಕ್ಕಳು ಮೊಮ್ಮಕ್ಕಳು ಯಾರ ತಿಂದರೆ ನನಗೆ ಒಂದು ದುಡ್ಡು ಬರಲಿ, ಗೌರ್ಮೆಂಟ್ಗೆ ಹಾಕ್ಬಿಡ್ಬೇಕು ಅಂತ ನಾವು ಹೇಗೆ ಅಂತೀವಿ, ಹಾಗೂ ಇಲ್ಲ ಅಂತ ಇದ್ದಾರೆ. ವ್ಯಾಕುಲತೆ ಉಂಟಾಗಬೇಕು, ಆವಾಗಲೇ ಕೇಳೋದು ಮನುಷ್ಯ. ಆ ವ್ಯಾಕುಲತೆಯ ಸ್ಥಿತಿಯನ್ನು ಜನಕ ಮಹಾರಾಜರು ತೋರಿಸ್ತಾ ಇದ್ದಾರೆ. ಆಗ ಮನೆಗುರುಗಳಾದ ಶತಾನಂದರು ಏನು ಕಥಾವಾಚ್ಯರು, ವಾಮದೇವ, ಅಹಲ್ಯ, ಗೌತಮರ ಮಕ್ಕಳು, ರಾಮದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು ಮನೆ ಗುರುಗಳು. ಅಂತ ಮಠದ ಗುರುಗಳು ಅಂತ ಹೇಳಿಲ್ಲ, ಮನೆ ಗುರುಗಳು ಅಂತ ಹೇಳ್ತಿರೋದು ನಾವು. ಗುರುಗಳ ತರಾವರಿ ಇದೆ. ಜನ್ಮ ಕೊಟ್ಟು ನಮ್ಮ ಗುರು, ಉಪದೇಶ ಮಾಡೋದು ನಮ್ಮ ಗುರು, ಪ್ರಾಣ ಕೊಟ್ಟು ನಮ್ಮ ಗುರು. ಎಲ್ಲ ನೀರು ಮುಗಿಸ್ಕೊಂಡ್ಬಿಟ್ಟಿದ್ದ, ಯಾರೋ ನೋಡಿದವ್ರು ಎತ್ತಾಕಿದ್ರಪ್ಪ, ಅವನು ಎತ್ತಾಕಿದ್ದಕ್ಕೆ ಇವ್ನು ಕಂಟಿನ್ಯೂ ಆಯ್ತು ಲೈಫ್. ಅವನು ಎತ್ತಾಕ್ತಿದ್ರೆ ಅವತ್ತೇ ವೈಕುಂಠ ಸಮಾರಾಧನೆ ಆಗ್ತಿತ್ತು. ಅವನೊಬ್ಬ ಗುರು, ಮಠದವ್ರು ಗುರು, ಬೃಹತ್ ಭಾಷೆ ಪಾಠ ಹೇಳಿದವರು ಗುರು. ಹೀಗೆ ಹೋಗ್ತಾ ಇದೆ ಗುರು ಶಬ್ದ. ಮನೆಗೊಬ್ಬ ಫ್ಯಾಮಿಲಿ ಡಾಕ್ಟರ್ ಕೂತ್ಕೋತೀವಲ್ಲ, ಹಾಗೆ ಫ್ಯಾಮಿಲಿ ಒಬ್ಬ ಗುರು ಹೋಗ್ತಾ ಇದ್ರು. ಅಂಥ ಶತಾನಂದರು ಬರ್ತಾ ಇದ್ರು. ಅಲ್ಲಿ ಮಠದ ಗುರುಗಳನ್ನು ಕರೆದಿದ್ದು ಗೊತ್ತಿಲ್ಲ, ಅವರು ಬಂದರು ತಾನು ಇಲ್ಲ. ಚಳುಮಹಾರಾಜನ ಕಾಲಕ್ಕೆ ಯಾವ ಮಠ ಇತ್ತು ಅಂತ ಅವಾಗಿನ ಪ್ರಶ್ನೆ. ಮಠದ ಗಲಾಟೆ ಅಂದ್ಬಿಟ್ರೆ ಅಯ್ಯೋ ಅದು ಎಲ್ಲೆಲ್ಲಿ ಹೊಟ್ಟೋದು. ಮಹಾಭಾರತದ ಕಾಲದಲ್ಲಿ ಮಠ ಇತ್ತ ಅಂತ ಒಬ್ಬ ವಾಟ್ಸಪ್ಪಲ್ಲಿ ಹಾಕಿದ್ದ, ಇತ್ತು ಅಂತ ಒಬ್ಬ ಆಗ್ತ, ಯಾವ ಸ್ವಾಮಿಗಳಿದ್ರು ಅಂತ ಇನ್ನೊಬ್ಬ ಆಗ್ತದೆ, ದೂರ್ವಾಸರಿದ್ರು ಅಂತ ಇನ್ನೊಬ್ಬ ಆಗ್ತದೆ. ಆ ಮಠದ ದೂರ್ವಾಸರಿದ್ರೆ ನಮ್ಮ ಮಠಕ್ಕೂ ಅವರೇ ಗುರುಗಳು ಅಂತ. ಆದ್ರೆ ಮಠದ ಜಗಳ ಎಲ್ಲಿಂದ ಬಂತು ಇನ್ನೊಬ್ಬ ಆಗ್ತದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಆ ಮಠಕ್ಕೂ ದೂರ್ವಾಸನೆ, ಈ ಮಠಕ್ಕೂ ದೂರ್ವಾಸನೆ, ಇನ್ನೂ ಮಠಕ್ಕೆಲ್ಲ ದುರ್ವಾಸನೆ. ಮಧ್ವಾಚಾರ್ಯ ಪರಂಪರೆ ದೂರ್ವಾಸನೆ ಬಂದರು. ಆಗ ಮಹಾಭಾರತ ನಡೆಯಿತು ಅಂತ ಇವ್ನು ತಿಳ್ಕೊಂಡ್ಬಿಟ್ಟಿದ್ದಾನೆ. ಆಗ ಯಾವ ಮಠ ಇತ್ತು ಅಂದರೆ ದೂರ್ವಾಸನೆ ಇದ್ರು ಅಂತ. ಎಲ್ಲ ಮಠನೂ ಇತ್ತು ಅಂತಪ್ಪ, ನಮ್ಮ ಮಠ ಮಾತ್ರ ಇತ್ತು ಅಂತ ಹೇಳೋದು. ನೋಡಿ ಹೆಂಗಿದೆ ಮಠದ ಜಗಳು ವಿಚಿತ್ರ ಇರ್ತಾ ಇದೆಲ್ಲ.
ಅಂದರೆ ಅವರವರ ಮಠಕ್ಕೆ ಅವರವ್ರ ಚಪ್ಪಾಳೆ ಹೊಡ್ಕೊತಿರ್ತಾರೆ. ನೋಡ್ರ ದುರ್ವಾಸನೆ ನಮ್ಮ ಮಠ ಪ್ರಾಚೀನವಾದಂಥ ಮಠ, ಮೂಲಮಾನ ಸಂಸ್ಥಾನ. ಈಗ ಸಂತೋಷ ಪಡ್ತೀವಲ್ಲ, ಇನ್ನು ನೋಡಿ ಅದು ಯಾವುದೂ ಇಲ್ಲ. ಯಾಕೆ ಗೊತ್ತಾ? ನಿನಗೆ ಉಪದೇಶ ಮಾಡಿ ಉದ್ಧಾರ ಮಾಡುವವನು ಗುರು. ಶ್ರೀ ಗುರುದ್ಯೋಗ ಅಂದರೆ ಮಠದ ಗುರು ಜನ್ಮ ಕೊಟ್ಟವನು, ಜನ್ಮ ಕೊಟ್ಟನೇ ಗುರು. ಯಾಕೆಂದ್ರೆ ಅವನಿಗೆ ಪಿಂಡ ಇಡೋದು. ನಮ್ಮ ಮಠದ ಗುರುಗಳು ದೊಡ್ಡವರು, ಮಠದ ಗುರುಗಳು ಪಿಂಡ ಇಟ್ಟಿವ ಏನು ಹೇಳೋದು? ಹಿಂಗೆಲ್ಲ ಮಾತಾಡಿದ್ರೆ ನೋಡಿ FIR ಬುಕ್ ಮಾಡ್ತೀವಿ ಅಂತಾರೆ. ಜ್ಞಾನ ಇಲ್ಲೇ ಇಲ್ಲ ನಿಲ್ಲು, ಹಾಗೆಲ್ಲ ಮಾತಾಡಬಾರ್ದು. ತಂದೆಗಿಂತ ಮಠದ ಗುರು ದೊಡ್ಡವನು ಪಿಂಡ ಅವನಿಗೆ ಹಾಕಿಲ್ಲ ಅಂದ್ರೆ ನಮ್ಮಪ್ಪನ ಹಿಡಿದ್ರೆ ಅವನೇ ಯಾಕೆ ಬರ್ತಾನೆ? ನಿಮ್ಮಪ್ಪನ ಪಿಂಡ ಇಟ್ಟರೆ ಎಲ್ಲ ನಿನ್ನ ಜ್ಞಾನ ನಿನ್ನ ಸಾಧನೆ ಎಲ್ಲ ಮಠದ ಗುರುಗಳಿಗೆ ಇಟ್ಟಿದ್ರೆ. ಯಾಕೆ ನೀವು ಹಿಂಗೆ ಹೇಳ್ತಿದ್ದೀನಿ ಅಂದರೆ, ನಾನು ಬದಲು ಯಾತ್ರೆಗೆ ಹೋದಾಗ ಒಂದು ಯಾರು ಬರೆದು ಕಳಿಸಿದ್ದಾರೆ, ಮಠದ ಗುರುಗಳು ಪಿಂಡ ಇಡಬೇಕು, ಅವರೇ ನಮ್ಮ ಮುಖ್ಯ ಗುರುಗಳು ಅಂತ. ಅದಕ್ಕೆ ನೀನು ಆಗುತ್ತೋ ಬಿಡುತ್ತೋ ನಮ್ಗೆ ಅವ್ರ ಹೆಸರು ಇಡಲೇಬೇಕು ನೀನು ಅಂತ ಸನ್ಯಾಸಿಗಳು ಪಿಂಡ ಆಡಿಸ್ತಾರೆ ಗಯಾದಲ್ಲಿ. ಕಣ್ಣಿಂದ ನೋಡಿರೋದ್ರಿಂದ ನಿಮ್ಗೆ ಹೇಳ್ತಾರೆ. ಏನಪ್ಪ ಇಂಥ ಹುಚ್ಚಿಂದೆ ನಮ್ಗೆ ಅವೆಲ್ಲ ಗೊತ್ತಿಡ್ರಿ, ಬರೆದು ಕಳಿಸಿದ್ದಾರೆ ನಮ್ಮ ಗುರುಗಳು ಪಿಂಡ ಇಡಬೇಕು ಅಂತ. ನಮ್ಮ ಗುರುಗಳು ಅಂದ್ರೆ ಅವರೇ, ಬೇರೆ ಇಲ್ಲ. ಅಲ್ಲ ನಿಮ್ಮ ಅಪ್ಪನಲ್ಲಿ ನಾವು ಮಾಡಕ್ಕೆ ಅವ್ನು ಬೇರೆ ಮಾಡ್ತೀನಿ ಬೇಕಾರೆ ಇವ್ರಿಗೊಂದು ಪಿಂಡ ಇಡಬೇಕು. ಅದನ್ನ ಅವ್ರು ಯಾರು ಹೇಳಿದ್ರು, ಪಕ್ಕದಲ್ಲಿ ಕೂತಿರೋರು, ಒಂದು ಕೆಲಸ ಮಾಡಿ ಗುರು ಅಂತಾನೆ ಒಂದು ಪಿಂಡ ಸ್ಥಾನ ಬರುತ್ತೆ, ಅಲ್ಲಿ ಇವ್ರಿಗೆ ತೂಡಿ ಇಲ್ಲ. ಅವರು ಕರೆಕ್ಟ್. ಮೊದಲನೇ ಪಿಂಡ ಅಪ್ಪ, ಕೊನೆಯ ಪಿಂಡ ಮಠದ ಗುರು ಇಲ್ಲ. ತಮಾಷೆ ಮಾಡಕ್ಕೂ ಇಂಥ ಜನ ಇದ್ದಾರೆ ಅನ್ನೋಕ್ಕೂ ಹೇಳಬಾರ್ದು. ನಾವು ಹೇಳಿದ್ರೆ FIR ಇಟ್ಕೊಂಬಿಡಿ. ಅವರು ಏನಾದ್ರು ಮಾತಾಡಿದ್ರೆ FIR. ಈ ಸ್ಥಿತಿಗೆ ಬಂದಾಗ ಏನು ಉಪದೇಶ ಮಾಡೋದು? ಇಲ್ಲಿ ಯಾರು ಶತಾನಂದರು ಮನೆ ಗುರುಗಳ, ಮಠದ ಗುರುಗಳ ಯಾವ ಮಠ ಇತ್ತು? ತನ್ನನ್ನು ಉದ್ಧಾರ ಮಾಡುವ ಉಪದೇಶ ಮಾಡಿ ಅಂತ್ಯದವರೆಗೂ ಉಪದೇಶಕರ್ತನಾಗಿ ಯಾರವನ ಸಾಧನೆಯನ್ನು ಮಾಡಿಸ್ತಾರೋ ಅವ ಗುರು. ಇದು ಆಧ್ಯಾತ್ಮಿಕ ಅರ್ಥದಲ್ಲಿ ಗುರುವಿನ ಶಬ್ದ. ಅಜ್ಞಾನ ನಿವೃತ್ತಿ ಮಾಡಿ ಆ ಜಾಗದಲ್ಲಿ ಸುಜ್ಞಾನವನ್ನು ಕೊಡ್ತಕ್ಕಂಥ ಅವನನ್ನು ಕರ್ತವ್ಯ. ಶತಾನಂದರು ಬಂದು ಎದ್ದ, ಅತ್ಯಪಾದ್ಯಾದಿಗಳನ್ನು ಕೊಟ್ಟ. ಗುರುಗಳು ಕೇಳಿದ್ರು, ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ. ದರ್ಶನಾದೀವ ಸಾಧವಾದ ಭಾಗವತ. ಯಾಕಪ್ಪ ಒಂಥರ ಆಕಲ ವ್ಯಾಕರಣ ಇದ್ದೀನಿ ಹೇಳಿದಪ್ಪ, ಯಾಕೋ ದುಃಖ ಅನ್ನಿಸ್ತಾ ಇದೆ ಅಂತ. ಹೌದೇನೋ, ಏನು ದುಃಖ ಆಗ? ಇಲ್ಲ, ರಾತ್ರಿ ಹಿಂಗೆ ಸ್ವಪ್ನ ಆಯ್ತಾ? ಇವಾಗ ಹೊಡೆದ ಆ ಸ್ವಪ್ನದಕ್ಕೆಲ್ಲ ಎಲ್ಲರನ್ನ ಹೆಂಡತಿ ಮಾಡೋಕ್ಕಾಗುತ್ತೇನೆ. ನೀನು ಎಷ್ಟು ದುಃಖ ಪಡೆಯ, ಆ ದುಃಖ ನಿವೃತ್ತಿ ಆಗುವಂಥ ಔಷಧಿ ನನ್ನಲ್ಲಿದೆ ಅಂತ. ಏನು ಅಂತ ವೆಂಕಟಗಿರಿ ಮಹಾತ್ಮೆ ಅಂತ ಒಂದು ಇದೆಯಪ್ಪ, ನೀನು ಕೇಳಯ್ಯ, ಸುಮ್ಮನೆ ಶ್ರವಣ ಮಾಡಯ್ಯ, ಎಂಥ ದುಃಖ ಇಲ್ಲಿ ಹೊರಟೋಗುತ್ತೆ ಅಂತ. ತಸ್ಮಾತ್ ವೆಂಕಟಗಿರಿ ಮಹಾತ್ಮ್ಯಂ ಸವಿಷ್ಟಂ ಸಹೋತ್ತರ. ಇದರ ಯೋಗ್ಯತೆ ಏನು ಅಂದರೆ, ಕಲವು ತತ್ಕೀರ್ತನಂ ಪುಣ್ಯಂ ಸರ್ವ ದುಃಖ ಹರಂ ಶಿವಂ. ಪರಮಮಂಗಳಕರವಾದ ಸರ್ವ ದುಃಖವನ್ನು ಬಿಡಿಸ್ತಕ್ಕಂಥದ್ದು ಕಲಿಯುಗದಲ್ಲಿ ವಿಶೇಷವಾದ. ಅದಕ್ಕೋಸ್ಕರ ವೆಂಕಟಗಿರಿ ಸಮೋ ನಾಸ್ತಿ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ಇದನ್ನು ಕನ್ನಡಿ ಕೆಲಸ್ತಾರೆ ಮಾಧವರಾಜ. ಈ ಕಲಿಯುಗದೊಳಗೆ ಆ ದೇವ ಈ ದೇವನೆಂದಿಕೆ ಕಲಹ. ನರಸಿಂಹದೇವರು ಒಬ್ಬರು ಅಂತ ಒಬ್ಬ, ಅವರು ಶ್ರೀನಿವಾಸನ ನೋಡಬಾರ್ದು ಅಂತ ಹೋಗೋದು. ಶ್ರೀನಿವಾಸ ಒಬ್ಬರು ನೋಡಿದ್ರೆ ಯಾವ ನರಸಿಂಹದೇವರು ನೋಡಬಾರ್ದು ಅಂತ ಹೋದ್ರು. ಇವರೇ ನರಸಿಂಹದೇವರು ಆಗ್ತಾರೆ. ನಮ್ಮಪ್ಪ ಹೋಗಿಲ್ಲ, ನಮ್ಮ ತಾತ ಹೋಗಿಲ್ಲ, ನಮ್ಮ ಮುತ್ತಾತ ಹೋಗಿಲ್ಲ, ನೀವು ಹೋಗ್ತೀಯ? ಯಾರೂ ಅಲ್ಲ, ನನ್ನ ಸ್ವಂತದ್ದು ಹೇಳ್ತಾ ಇದ್ದೀವಿ. ನಮ್ಮನೆಯಲ್ಲೂ ಈ ವಿಷಯ ಸಿಸ್ಟಮ್ ಇತ್ತು. ನಾವು ನರಸಿಂಹದೇವರು ಹೋಗ್ತೀವಿ, ದೇವರಾಯನಲ್ಲ. ತಿಮ್ಮಪ್ಪನ ಹತ್ರ ನಾನು TTD ಒಳಗೆ ಉಪನ್ಯಾಸಕನಾಗಿ 30 ವರ್ಷ ಇದ್ದೆ. ದಾಸಾಹಿತ್ಯ ಪ್ರಾಜೆಕ್ಟ್ ಬ್ರಹ್ಮರಥೋತ್ಸವದಲ್ಲಿ ಆಸ್ಥಾನ ಮಂಟಪದಲ್ಲಿ ಉಪನ್ಯಾಸಕ್ಕೆ ಬರೋದು. ನಮ್ಮಮ್ಮಂಗೆ ಹೇಳಿ ನಮಸ್ಕಾರ ಮಾಡಿದೆ, ತಿರುಪ್ತಿ ಹೊರಟಿದ್ದೀನಿ ಉಪನ್ಯಾಸ. ಅಯ್ಯೋ ಹೋಗಬಾರ್ದು ಕುಸೋ, ಹೋಗಬಾರ್ದು, ನೋಡಲೇಬಾರ್ದು. ನಿಮ್ಮ ಕೊಳಪ ನಾನು ಹೊಟ್ಟೆ ಪಾಡು ಪುರಾಣಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಅಯ್ಯೋ ಏನಾದ್ರು ಮಾಡ್ಕೊಪ್ಪ, ಅಲ್ಲಿ ಹೋಗ್ಬಾರ್ದು. ಏನು ಮಾಡಬೇಕೀಗ? ಅಂದ್ರೆ ಏನು ಮಾಡಿದ್ರೆ ಹೋಗ್ಬೋದು ಹೇಳಿ ಮುಂದೆ. ಆ ಒಕ್ಕಲ್ನವ್ರು ಇರ್ತಾರಲ್ಲ, ವೆಂಕಟೇಶ್ ದೇವರು ಒಕ್ಕಲ್ನವರು, ಅವ್ರದ್ದು ಯಾವ್ದಾದ್ರು ಒಂದು ಬ್ಯಾಗ್ ಇಟ್ಕೊಂಡು ಸರಿ ಇನ್ನು ಹೊಡ್ಕೋತಾಳಲ್ಲ ಅಂತ. ಪಾಪ ನಮ್ಗೆ ದೊಡ್ಡವರಲ್ಲಿ ತುಂಬ ವಿಶ್ವಾಸ. ಅದರಲ್ಲೂ ತಂದೆ ತಾಯಿಗಳಲ್ಲಿ ವಿಶೇಷ. ಆ ಅಮ್ಮನ ಆಶೀರ್ವಾದ, ಅವ್ರ ಸೇವೆನೇ ಇವತ್ತು ನಾನು ಬದುಕಿರೋದು ಜ್ಞಾನದಿಂದ. ಅಂಥ ಅಮ್ಮ ನಮಗೆ ದೇವರಿಗೆ. ಆದರೆ ಸ್ವಲ್ಪ ಸತ್ಯಾಸತ್ಯದಲ್ಲಿ ಕಠಿಣ ವ್ಯಕ್ತಿ. ಮಾಡಬಾರ್ದು, ಅದು ಮಾಡಬಾರ್ದು ಅಷ್ಟೇ. ಅವ್ರ ಬಾಯಲ್ಲಿ ಅನ್ನಿಸ್ಕೊಳ್ಳದೆ ನಾವು ಹೋಗೋಕ್ಕಾಗಲ್ವಲ್ಲ. ಅದಕ್ಕೆ ಅವ್ರ ಬ್ಯಾಗ್ ಇಟ್ಕೊಂಡು
ಸರಿ ಯಾರನ್ನ ಹೋಗುತ್ತೆ ನಾವು ತಿರುಪ್ತಿಗೆ ಹೊರಟಿದ್ದೀರ ಅಂತ ಹೂದ್ರು ನಿಮ್ದೊಂದು ಬ್ಯಾಗ್ ಕೊಡಿ ತಿಳ್ಕೊಂಡು ನಾನು ಬೆಟ್ಟ ಹತ್ಕೊಂಡು ಬರಬೇಕು ಅಂತ ಆಸೆ ಹೊರಡೋಣ ಆಯ್ತು. ಬೆಟ್ಟ ಪೂರ್ತಿ ತಲೆ ಮೇಲೆ ಹೊತ್ಕೊಂಡು ಹೋದೆ. ಆಮೇಲೆ ಉಪನ್ಯಾಸ ಮುಗಿಸ್ಕೊಂಡು ಬಂದೆ. ಲಕ್ಷಾಂತರ ರೂಪಾಯಿ ತಿಂದ್ಬಿಟ್ಟಿದ್ದೀನಿ. ಯಾರ್ದು ತಲೆ ಒಳಗೆಲ್ಲ ತಿಮ್ಮಪ್ಪ ಕೊಟ್ಟಿರೋದು. ಶ್ರೀನಿವಾಸ ಕಲ್ಯಾಣ ಲೆಕ್ಕಿಲ್ಲ ಅಷ್ಟು ತಿರುಪ್ತಿ ಒಳಗೇನೆ ಒಂದು 50 ಸಾರಿ ಹಿಡಿದು ತಿಮ್ಮಪ್ಪನ ಎದುರಿಗೆ ಅಷ್ಟು ದುಡ್ಡು ಕೊಟ್ಟಿದ್ದಾನೆ. ಅವ್ನು ಜಿಪಣಾಗಿ ನಾವು ತಿಳ್ಕೊಂಡ್ರೆ ತಲೆ ಮೇಲೆ ಹೊಡಿತಾನೆ ಇಲ್ಲ. ನಾನು ಜಿಪಣಾಗಿ ನೀನು ಹಾಕ್ತೇನೆ ಮಂಗಳ ಮಾಡಿ ಅಷ್ಟು ದುಡ್ಡು ತೊಗೊಂಡಿಲ್ಲ. ಹುಂಡಿಗೆ ಎಷ್ಟಾಗ್ತಿ ಅಂತ ಅವ್ರು ಹೇಳಿದ್ರೆ ನಾನೇನು ಹೇಳ್ಬೇಕು ಪುತ್ರ, ನಾವು ಹುಂಡಿಗೆ ಹಾಕೋದು 15 ರೂಪಾಯಿ. ಮತ್ತೆ ಅವನು ಆ ಕಾಲಕ್ಕೆ 5,000 6,000 ಕೊಡ್ತಿದ್ದ ತಿಮ್ಮಪ್ಪ. 10 ರೂಪಾಯಿ ಹುಂಡಿಗೆ ಹಾಕಿದ್ರೆ ಬೈತಾನೋ ಇಲ್ಲ. 10 ರೂಪಾಯಿ ಹುಂಡಿಗೆ ಹಾಕಿ 5,000 ತಿಂದು ನಮ್ಮ ಚುಕ್ಕಾಂತಿ ಅಂತ. ಸರಿ ಮೇಲೋದೆ ಎಲ್ಲ ಆಯ್ತು. ಚೀಲ ವ್ಯವಸ್ಥೆ ನೋಡ್ತೀನಿ, ಯಾರ್ದೋ ಹೆಂಗಸರು ಸೀರೆ ಪಾರೆ ಏನಿದೆ ಅದೆಲ್ಲ ತುಂಬಿಟ್ಟಿದ್ದಾರೆ. ಆ ಚೀಲ ನಂಬ್ಕೊಂಡ್ಬಿಟ್ಟಿದ್ದಾರೆ. ತಿಮ್ಮಪ್ಪನ ಸ್ಮರಣೆ ಮಾಡ್ತಾ ಹೀಗೆ ಉಳ್ಕೊಂಡ್ಕೊಂಡು ಹೋಗಿದ್ದೆ ನಾನು. ಹೌದು ಕರ್ಮ ಅಂದ್ಕೊಂಡೆ ನಾನು. ದೇವ್ರ ಪೆಟ್ಟಿಗೆ ಎಲ್ಲ ಯಾವುದು ನೋಡಿ ತಿಂಡಿ ಸಾಮಾನು ಕೊಟ್ಟ ಮಧ್ಯ ಬಾಯಿ ಹಾಕೊಂಡು ಹೋಗೋದಾಗಿತ್ತು. ಅದು ತುಂಬಾ ಕೊರಗಿದೆ. ತಿಮ್ಮಪ್ಪನ ಹತ್ರ ಹೇಳಿದ್ರೆ, ಏನೋ ಸ್ವಾಮಿ ನಿನ್ನ ಕುಲದೇವರು ಅಹೋಬಲ ಅಂತ ಬರ್ಕೊಂಡಿದ್ದೀವಿ. ಆ ಅಹೋಬಲ ನರಸಿಂಹದೇವರು ನಮ್ಮ ಕುಲದೇವರು, ನಿಮ್ಮ ಕುಲದೇವರು ನಮ್ಮ ಕುಲದೇವರಾಗಿ ನಿನ್ನ ಹತ್ರ ಬಂದ್ರೆ ಈ ಸೀರೆ ಪಾರ ಎಲ್ಲ ನನ್ನ ತಲೆ ಮೇಲೆ ಒರೆಸಿ ಕಳಿಸ್ಬಿಟ್ಟಿಯಲ್ಲ, ಏನೇ ಇದು ಅದು ನೀ ಮಾಡ್ಕೊಂಡಿರೋದು ನಾ ಏನು ಮಾಡಿಲ್ಲ ಅಂದಾಗ ಆಯ್ತು ನಿಮ್ಮ ಮನಸ್ಸು. ಅವತ್ತಿಂದ ಯಾವ ಚೀಲ ಮಾಡಿಟ್ಟಲ್ಲ ಬೇಕಾದಾಗಲಿ ಅಂತ ಹೋಗೋದು ಶುರು ಮಾಡಿದೆ. ನಮ್ಮಮ್ಮಂಗೆ ಮಾತ್ರ ಅವ್ರು ಹಾಸಿಗೆ ಇಟ್ಕೊಂಡಿದ್ದೆ, ಅವ್ರು ತೊಂಬಿಟ್ಕೊಂಡಿದ್ದೆ ಅಂತ ಸುಳ್ಳು ಹೇಳಕ್ಕೆ ಶುರು ಮಾಡಿದೆ. ಒಂದಿನ ನಮ್ಮಮ್ಮಂಗೆ ಹೇಳಿದೆ, ಏನೂ ಹಿಡ್ಕೊಂಡು ಹೋಗಿಲ್ಲ, ಆಶೀರ್ವಾದ ಮಾಡು, ಒಂದು ದೊಡ್ಡ ಗಂಟೆ ಇಟ್ಕೊಂಡು ಹೋಗಿದ್ದೆ. ಯಾರ್ದೊಂದು ತಿಮ್ಮಪ್ಪನ ವೆಂಕಟೇಶ ಮಹಾತ್ಮೆ ಪದಕ್ಕಂತ ಪುರಾಣದ ಜ್ಞಾನದ ಗಂಟೆನ್ನ ಯಥಾಮತಿಯಾಗಿ ಹೊತ್ಕೊಂಡು ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀನಿ. ಅದರಿಂದ ದೇವರ ಗಂಟೆ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಮನುಷ್ಯರು ಯಾಕೆ ಹೊತ್ಕೊಂಡು ಹೋಗಿ ನೀನು ಎಷ್ಟು ದಿವಸ ನಿಮ್ಗೆ ಅನ್ಯಾಯ ಮಾಡಬೇಕು ನಾನು. ನಿಜ ನೀವು ಹೇಳಿದ್ರು ಸತ್ಯ ನೋಡು, ನನಗೆ ಬಳಿದೇ ಇಲ್ಲ ಅಂದ್ರೆ ಅದೇನೋ ಒಡಿಸ್ತಾಮ್ಮ ಆಶೀರ್ವಾದ ಮಾಡೋದು ಇಲ್ಲ ಇಮ್ಮ ಹಾಗೆ ಮಾಡೋದು ಪಾಪ ಏನೂ ಗೊತ್ತಿಲ್ಲ. ಸೊ ಇನ್ನೋಸೆಂಟ್ ಗರ್ಲ್ ಅದೇ ಕಾಲದ ಇನ್ನೋಸೆಂಟ್ ಬೆಟ್ಟ. ಇವತ್ತು ಇಂಟರ್ನ್ಯಾಷನಲ್ ಐಡಿ. ಆ ಕಾಲಕ್ಕೆ ನಿರಕ್ಷರ ಕುಕ್ಷಿ ಹೆಬ್ಬೆಟ್ಟು. ಈ ಕಾಲಕ್ಕೆ ಹೆಬ್ಬೆಟ್ಟು ಹೊತ್ತಿದ್ರೆ ಒಳಗೆ ಹೋಗಿ ತಂದು, ಹೆಬ್ಬೆಟ್ಟು ಹೊತ್ತದೆ ಇದ್ರೆ ಹೊರಗೆ ಹೋಗಿ ತಂದು ಐಡಿ ಅವಳು ನಂಬಿಕೆ ಅಂತ. ಆಮೇಲೆ ನನ್ನೂ ಒಂದ್ಸರಿ ಕರ್ಕೊಂಡು ಹೋಗ್ತೀಯಾ, ತಿರ್ತಿ ನೋಡಬೇಕು ಅಂತ ಆಸೆ, ಕರ್ಕೊಂಡು ಹೋಗಿದ್ದೆ ಇಟ್ಕೊಳ್ಳಿ. ಯಾಕೆ ನಿಮ್ಗೆ ಹೇಳಿದ್ರೆ ಇಂಥವೆಲ್ಲ ಮಧ್ಯೆ ಸೇರ್ಪಡೆ ಆಗ್ಬಿಡ್ತದೆ. ಎಲ್ಲರಿಗೂ ಒಂದೊಂದು ವ್ರತ ಇಟ್ಟಿದ್ದಾನೆ ಸ್ವಾಮಿ. ಕಲಿ ಹೆಂಡತಿಗೂ ಒಂದು ವ್ರತ ಇಟ್ಟಿದ್ದಾನೆ, ಜ್ಯೇಷ್ಠಲಕ್ಷ್ಮಿ ವ್ರತ. ಮಾಡೋರು ಇರ್ಬೇಕು, ಮಾಡೋರು ಇದ್ದಾರೆ, ನಮ್ಮಲ್ಲಿ ಇಲ್ಲದೆ ಮಾಡೋರು ಇದ್ದಾರೆ. ಜ್ಯೇಷ್ಠಲಕ್ಷ್ಮಿ ಯಾರೊಂದು ಆಚಾರ್ಯ ಹೇಳ್ತಾರೆ, ಕಲಿಪತ್ನಿ ಮಂತರ ಅಂತ ಹೇಳ್ತಾರೆ. ಪೂರ್ವಂ ಕ್ಷೀರಾಬ್ಧಿ ಜಾತ ಕಥಮತಿ ತಪಸ ಅಪ್ಸರತ್ವಂ ಪ್ರಯಾತ. ಅವಳು ನೀವು ವ್ರತದಲ್ಲಿ ಲಕ್ಷ್ಮಿ ಅಂತ ಬರ್ಕೊಂಡ್ಬಿಟ್ಟೆ, ಲಕ್ಷ್ಮಿ ಅಂತಿದೆ ಅಂದರೆ ಅವಳು ವರಮಹಾಲಕ್ಷ್ಮಿ ಆಗ್ಬಿಡ್ತಾಳೆ. ನಾವು ಪೂಜೆ ಮಾಡೋದ್ರಿಂದ ಅವಳು ಸಾಕ್ಷಾತ್ ಲಕ್ಷ್ಮಿ ಆಗ್ಬಿಡ್ತಾಳೆ. ಇಲ್ಲ, ಎಲ್ಲರೂ ಒಂದು ವ್ರತ ಇಟ್ಟಿದ್ದೀನಿ, ಕಲಿಗೆ ಯಾಕೆ ವ್ರತ ಇಟ್ಟಿಲ್ಲ ಅಂತ ಕೇಳ್ತಾರೆ ಯಾರು. ಕಲಿಗಿಂತ ಕಲಿ ಹೆಂಡತಿ ತಾರತಮ್ಯದಲ್ಲಿ ದೊಡ್ಡವಳು, ದೈತ್ಯ ತಾರತಮ್ಯದಲ್ಲಿ. ಅದೇ ಕಲಿ ಹೆಂಡತಿ ಇಟ್ಟ ಕಲಿಗೆ ವ್ರತ ಇಲ್ಲ. ಕಲಿಗೆ ಯಾಕೆ ವ್ರತ ಇಲ್ಲ ಅಂದ್ರೆ ಅವ್ನು ಎಲ್ಲರಲ್ಲಿ ಇರೋದೇ ವ್ರತ, ಅವನು ಬೇರೆ ವ್ರತ ಪೂಜೆ ಗೀಜೆ ಇಲ್ಲವೇ ಇಲ್ಲ. ಗೊತ್ತಾಯ್ತಾ? ಹೀಗೆಲ್ಲ ಹೋಗ್ತದೆ ಮಾತುಗಳು. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಕಲೋತ ಕೀರ್ತನ. ವೆಂಕಟಗಿರಿ ಮಹಾತ್ಮೆಯನ್ನು ಕೀರ್ತನ ಮಾಡಿದರೆ ಸಾಕು, ಸಕಲ ಪಾಪಗಳು ಆಕಲ ವ್ಯಾಕಲಗಳೆಲ್ಲ ಹೋಗೋದು. ಏನು ಹೇಳಿದೆ, ಸುಖಮೇವ ಸ್ಯಾತನ್ನಿ ಅಂತ ಸುಖ ಆಗುತ್ತೆ ಎಂಬತಕ್ಕಂಥ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. ದೃಷ್ಟಾಂತ ಬೇಕಲ್ಲ ಅಂದ. ಧನಕಾಮಸ್ಯ ಧನದನು. ಹಣ ಬೇಕಾ, ಮನೆ ತಗೋಬೇಕಾ, ಸೈಟ್ ತಗೋಬೇಕಾ, ಏನ್ ಬೇಕು ಹೇಳೋ, ನಂಬು ಅಷ್ಟೇ. ಎಲ್ಲಿಂಗ್ ಕೊಡ್ತಾನೆ, ಯಾಕೆ ಕೊಡ್ತಾನೆ, ಅದೇನು ಕೊಡ್ತಾನೆ, ಲೋನ್ ಮಾಡ್ತಿದ್ರಾಗುತ್ತಾ, ಲೋನ್ ಕಪ್ಪೆ ಅದೆಲ್ಲ ಇಲ್ಲ. ಯಾಕೆ ಕೊಡ್ತಾನೆ, ನಿಮ್ಗೆ ಯಾಕೆ? ಅದನ್ನೇ ನಮ್ಗೆ ನಂಬಿಕೆ ಇಲ್ಲ ಅಂತ. ದೇವ್ರ ನಾಮ ಅರ್ಥ ಆದ್ರೆ ಆಗುತ್ತೆ. ಪೆಟ್ಟಿಗೆಯೊಳಗಿನ ಅಷ್ಟಾಭರಣ ನೀನೇ, ಅರ್ಥ ಆಗುತ್ತಾ? ಒಡ ಹುಟ್ಟಿದವ ನೀನೆ, ಒಡಲಿಗಾಕುವ ನೀನೆ, ಉಡಲು ಹೊದೆಯಲು ವಸ್ತ್ರ ಕೊಡುವವ ನೀನೆ. ಏನರ್ಥ ಮಾಡ್ತೀರಪ್ಪ? ಮುಂದೆ ವ್ಯಾಸರಾಗ ಅದನ್ನೇ ಇಡ್ತೀವಿ, ದಾಸ ಆಯ್ತು. ನೀನೇ ಅಡ್ವಾನ್ಸ್ ಬಿಡ್ತೀವಿ. ಒಡ ಹುಟ್ಟಿದವ ನೀನೆ, ಒಡಲಿಗಾಕುವ ನೀನೆ, ಉಡಲು ಹೊದೆಯಲು ವಸ್ತ್ರ ಕೊಡುವವ ನೀನೆ, ಬುದ್ಧಿ ಹೇಳುವ ನೀನೆ, ವಿದ್ಯೆ ಕಲಿಸುವ ನೀನೆ,
ಮಮ ಉದ್ಧಾರಕರ್ತ ಸ್ವಾಮಿ ನೀನೆ. ಮುದ್ದು ಸಿರಿ ಪುರಂದರ ವಿಠಲ, ನಿನ್ನ ಪಾದದಡಿ ಮೇಲೆ ಬಿದ್ದುಕೊಂಡಿರುವ ಎನಗೆ ಯಾತರ ಭಯವೇ. ನಾನೇಕೆ ಬಡವನು, ನಾನೇಕೆ ಪರದೇಶಿ, ಶಿವಿದೆ ಹರೆ ನೀನಿರುವ ತನಕ, ನಾನೇಕೆ ಬಡವನು. ನಾನೇಕೆ ಬಡವ ಅಂತ ತಿಳ್ಕೊಳ್ಳಿ. ಎಲ್ಲಿವರೆಗೆ ಅಂದರೆ ಅರೆ ನೀನಿರುವ ತನಕ. ಅವನಿಗೆ ನಾಶ ಇಲ್ಲ, ನಮಗೂ ನಾಶ ಇಲ್ಲ, ಬಡತನಕ್ಕೆ ನಾಶ ಇಲ್ಲ. ಆದರೆ ನೀನಿರೋ ತನಕ ನಾ ಬಡವನ್ನ ಅಂದಿದೆ. ಅದೆಲ್ಲ ಅರ್ಥ ಆಯ್ತಾ? ಜ್ಞಾನಿಗಳಿಗೆ ಅರ್ಥ ಆಗುತ್ತೆ. ನಮ್ಮಂಥವ್ರಿಗೆ ಏನಾಗುತ್ತೆ? ಮತ್ಸರಾಮ ತಿಳ್ಕೊಂಬಿಟ್ಟಿದ್ದೀನಿ, ನಾ ಮಂಗಳ ಮಾಡಿದ್ದೀನಿ, ಓದುವ ಇಟ್ಕೋಪ್ಪ ನಿನ್ನ ವಿದ್ಯೆ ಯಾರು ಬಣ್ಣ ಅಂತಾನೆ ಸ್ವಾಮಿ. ನನ್ನ ಪ್ರೀತಿ ಆಗಲಿಕ್ಕೆ ನೀವು ಓದ್ತಾ ಇದೆಯೋ, ನಾನು ಓದಿದ್ದೀನಿ ಅಂತ ನೀವು ಓದ್ತಾ ಇದ್ದೀವಿ. ಜಗತ್ತಿಂದ ಕೀರ್ತಿ ಕೊಡಿಸಿನಿ ಎಂಥ ಪಂಡಿತರು ಅಂತ ಸಾಕು ಹೋಗ್ತಾ ಇದ್ವಾ. ನನ್ನ ಪ್ರೀತಿ ಪಡಿಸ್ಬೇಕು ಅಂದ್ರೆ ನನ್ನ ಕೆಲವು ರೂಲ್ಗಳಿದೆ, ಆ ರೂಲ್ ಫಾಲೋ ಮಾಡಬೇಕು. ನಾವು ಓದ್ಬಿಟ್ಟು ನಂಗೆ ಜ್ಞಾನ ಇದ್ದರೆ ಇಟ್ಕೋ, ಯಾರು ಬೇಡ ಅಂದರು. ಬ್ರಹ್ಮದೇವರು ಇಟ್ಕೊಂಡಿದ್ದಾರೆ. ಅವರು ಸಂತೃಪ್ತಿ ಆಗಬೇಕಾದ್ರೂ ನನ್ನ ತೃಪ್ತಿ ಪಡಿಸ್ಬೇಕು. ಅವರು ನನ್ನ ತೃಪ್ತಿ ಆಗೋಂಗೆ ಅವ್ರು ಇಲ್ಲದೆ ಇದ್ರೆ ಅವ್ರ ಜ್ಞಾನ ಅವ್ರು ಇಟ್ಕೊಳ್ಳಿ. ಬ್ರಹ್ಮದೇವರು ಬೇಡ ಅಂದವ್ರು ಯಾರು? ಅವ್ರು ಸ್ವಂತದ್ದು ಸ್ವರೂಪ ಜ್ಞಾನ ನಾ ಕೊಟ್ಟಿದ್ದಲ್ಲ. ಬ್ಯೂಟಿಫುಲ್ ಪ್ರಮೇಯ. ಸ್ವರೂಪ ನಾ ಕೊಟ್ಟಿದ್ದೀನಿ. ಯಾಕಾಗ ನಾ ಕೊಟ್ಟಿರೋದಾದ್ರೆ ದೈತ್ಯಗಳನ್ನೆಲ್ಲ ದೇವತೆಗಳು ಮಾಡ್ತಿದ್ದೆ, ದೇವತೆಗಳನ್ನೆಲ್ಲ ದೈತ್ಯಗಳು ಮಾಡ್ತಿದ್ದೆ. ಅದಕ್ಕಾಗುತ್ತಾ? ಆಗುತ್ತೆ, ಮಾಡಲ್ಲ. ಯಾಕಂದ್ರೆ ನಾ ಕೊಟ್ಟಿದ್ದಲ್ಲ. ಅನಾದಿ ಕಾಲದಿಂದ ಇರೋದಲ್ಲ, ಕೊಡೋದಲ್ಲ, ತೆಗೆಯೋದಲ್ಲ, ಕೊಡೋದಲ್ಲ, ಇರೋದನ್ನು ಇರೋ ಮಾಡೋದು ಅಷ್ಟೇ ನನ್ನ ಕೆಲಸ. ಗೊತ್ತಾಯ್ತಾರಪ್ಪ? ಆದ್ರಿಂದ ನಿನ್ನ ಜ್ಞಾನ ಇದೆ ಅಂದ್ರೆ ಇಟ್ಕೋ. ನನ್ನ ಪ್ರೀತಿ ಕಾರ್ಯದಲ್ಲಿ ಕಾರಣ ಆಯಿತು ಅಂದ್ರೆ ನಿಂಗೆ ಫಲ, ಇಲ್ಲದ ಫಲ ಇಲ್ಲ. ಮುಕ್ತರೂ ಕೂಡ ಪರಮಾಗತಿ. ದೇವರ ದಾಸರಾಗಿ ಬಿದ್ದಿ ಕೇಳಿಕೊಂಡ್ರೆ ಸುಖ. ಮುಕ್ತನಾಗಿ ಬಿಟ್ಟಿದ್ದೀನಿ, ದೇವರು ನಮ್ಗೆ ನಮ್ಗೇನು ಸಂಬಂಧ, ನನ್ನ ಸುಖ ನಾ ಮಾಡೋಕ್ಕೆ ದೇವರುಗಳಿಗೇನು ಸಂಬಂಧ ಅನ್ನೋದು ಪ್ರಮೇಯ. ಅರ್ಥ ಆಯ್ತಾ? ನನ್ನ ಸ್ವರೂಪದ ಸುಖ ನಾವು ಅಂತ ದೇವ್ರಿಗೆ ಆಗ್ಬೇಕು ಅಂತ ಮುಕ್ತನೂ ಹೇಳೋಂಗಿಲ್ಲ. ಅವಂದೇ ಸುಖ. ದೇವರ ಪ್ರೀತಿ ಇದ್ದರೆ ಫಲ, ದೇವರ ಪ್ರೀತಿ ಇಲ್ಲದೆ ಇದ್ರೆ ಫಲ ಇಲ್ಲ ಅನ್ನುವಾಗ ಇಲ್ಲಿ ಸಿಕ್ಕಾಕೊಂಡು ಸಾಯ್ತಿರೋನಿಗೆ ಅನೇಕ ಫಲ ಬಂದ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಧನಕಾಮಸ್ಯ ಧನದನು, ಪುತ್ರ ಕಾಮಸ್ಯ ಪುತ್ರದನು. ಮಕ್ಕಳಿಂದ ಇದ್ದವರು ಶ್ರೀನಿವಾಸ ಕಲ್ಯಾಣ ಕೇಳಿದನು. ಜಗತ್ತಲ್ಲಿ ಯಾರು ಬಂದಿಲ್ಲ. ಹರಿವಂಶ ಹೇಳಿಸಿ ಮಕ್ಕಳಾಗುತ್ತೆ ಅಂತ ಹೇಳಿಸ್ತಾರೆ ವಿನ ಶ್ರೀನಿವಾಸ ಕಲ್ಯಾಣ ಹೇಳಿಸಿ ಮಕ್ಕಳಾಗುತ್ತೆ ಅಂತ ಇಲ್ಲಿದೆ ಅಂದರೆ ಇದೇ ಅಂಜನಾಚಲ ಅಂದ್ರೆ ಏನು? ಮುಖ್ಯ ಪ್ರಾಣಿಯವರನ್ನ ಪುತ್ರತ್ವೇನ ಹೊಂದಿರತಕ್ಕಂಥ ಅಂಜನೆ ಇಲ್ಲೇ ಮಗುನ್ ಬಂದಿದ್ದು. ಮತ್ತೆ ಪುತ್ರ ಕಾಮಸ್ಯ ಪುತ್ರದನ್ನು ಅಲ್ಲ ಏನ್ ಬಂತು ದೃಷ್ಟಾಂತ ಇದೆಯಲ್ಲ, ಅದಕ್ಕೆ ಹೇಳ್ತಾ ಇದ್ದಾನೆ. ಪುತ್ರ ಕಾಮಸ್ಯ ಪುತ್ರದನ್ನು ರೋಗಾತ್ಮಾನಂ ರೋಗ ಹರನ್. ರೋಗಿಗಳಿಗೆ ರೋಗವನ್ನ ಹರಣ ಮಾಡುತ್ತೆ. ಬಹಳ ಚೆನ್ನಾಗಿ ಹೇಳಿದೆ. 350 400 ಶುಗರ್ ಇದೆ. ಶ್ರೀನಿವಾಸ ಅಂದ್ರೆ ರ್ಯಾಂಡಮ್ 140 ಬಂದ್ಬಿಡುತ್ತಾ? ಬರುತ್ತೆ. ನಮ್ಗೆ ಯಾಕೆ ಬಂದಿಲ್ಲ ಅಂದ್ರೆ ಆ ಯೋಗ್ಯತೆ ಇಲ್ಲ. ಬಂದು ಕರಿಯೋನ್ ಕರೆದಿಲ್ವಲ್ಲ, 140ಕ್ಕೆ ರ್ಯಾಂಡಮ್ ಬರೋದು ಕೂಡಿಲ್ವಲ್ಲ ಶ್ರೀನಿವಾಸ ಅಂತ. ಅವ್ರು ಕೂಡಿವಲ್ಲ ಶ್ರೀನಿವಾಸ ಅಂದ್ರೆ 450 ಇಲ್ಲೆಲ್ಲೋ 2 ಸತ್ತು ಹೋಗ್ತಿರೋ ಶ್ರೀನಿವಾಸ ಅನ್ನಕ್ಕೆ ನಾವು ಕರೆದಿರೋದು ನಿಜ. ಸಾಯುವಾಗ ರಾಮಾನ್ನಂತೆ ಅಷ್ಟೊಳಗೆ ಪ್ರಾಣ ಹೊಟ್ಟೋಗಿದೆ. ರಾಮನ ಸ್ಮರಣೆ ಎಲ್ಲ ನಾವು ಮಾಡಿರೋದು. ರಾಮಾಚಾರ್ಯಗೆ 2 ಲಕ್ಷ ಸಾಲ ಕೊಟ್ಟಿದ್ದೇ ನನ್ನ ಹೆಂಡ್ತಿಗೆ ಹೇಳಿಲ್ಲ ಕೊಡ್ಕೋತಾಳೆ ಅಂತ. ನಂಗೆ ಗೊತ್ತು ನೀವು ಮೋಸ ಮಾಡ್ತೀವಿ ಅಂತ. ಅದೇ 2 ಲಕ್ಷ ನನ್ನ ಕೈ ಕೊಟ್ಟಿದ್ರು ಇರೋಲ್ಲ. ಮತ್ತು ಹೋಗೋ ಕಾಲದಲ್ಲಿ ನನ್ನ ಚಪ್ಪಡಿ ಎಳೆದು ಹೋಗ್ರಿ ಅಂತ ಬೈತಾಳೆ ಅನ್ನಕ್ಕೆ ರಾಮಾಚಾರ್ಯಗೆ 2 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳಕ್ ಹೋದ. ರಾಮ ಅನ್ನೋದ್ರೊಳಗೆ ಪ್ರಾಣ ಹೊಟ್ಟೋದು. ಅಲ್ಲಿ ಒಳಗೆ ರಾಮಾಚಾರ್ಯ ಉದ್ದೇಶವೇ ನಾ ಸೀತಾಪತಿ ರಾಮ ಅಲ್ಲ. ನಾವು ನಮ್ಮ ಯಜಮಾನರು ರಾಮ ಅಂತ ಪ್ರಾಣ ಬಿಟ್ಟು ನೀನು ಹೇಳ್ಕೊಬೇಡ ಅನ್ನೋದು. ಅಂತ್ಯಕಾಲಗಳು ನಾರಾಯಣ ನಿನ್ನ ನಾಮದ ಸ್ಮರಣೆ ಸಾರಾಮೃತವೆನ್ನ ನಾಲಿಗೆಗೆ ಬರಲಿ. ಕಲ್ಲು ಮರ ನಂತೆ ಜೀವ ನಿಲ್ಲದಂತೆ ಮರಣ ಬ್ಯಾಳೆ. ಕಲ್ಲು ಮರ ನಂತೆ ಬಿಡಿಸ್ಕೊಳ್ಳಿ ಅಪ್ಪ ಭೂಮಿನ. ಕಲ್ಲು ಮರ ಪ್ರಾಣ ಒಂದೇ ಇರೋದು. ಮರ ತುಂಡು ಕಲ್ಲಿದ್ದಾಗೆ ಬಿಟ್ಟಿರುತ್ತೆ. ನಿಶ್ಚೇಷ್ಟಿತವಾದ ವಸ್ತು ಆಗ್ಬಿಡುತ್ತೆ ದೇಹ. ಕಲ್ಲು ಮರ ನಂತೆ ಜೀವ ನಿಲ್ಲದಂತೆ ಮರಣ ಬ್ಯಾಳೆ. ಪುಲ್ಲನಾಭ ಇಷ್ಟನೆಂಬ
ಬಂದೋ ಸೊಲ್ಲು ಬಾಯಿ ಒದಗದು ರಾಮ 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 ಸೀತಾ ರಾಮ ಎಲ್ಲಿರೋ ಎಲ್ಲ ಸ್ಟೇಜ್ ಬೈ ಸ್ಟೇಜ್ ಹೇಳ್ತಾ ಇರ್ತಾರೆ. ಕಲ್ಲು ಮರ ಆಗೋಗುತ್ತೆ ಹಾಗೆಲ್ಲ ಹೇಳ್ತಾ ಇರ್ತಾರೆ. ರೋಗಾರ್ಥಾನಂ ರೋಗಹರ, ಅವನ ಅನುಗ್ರಹದಿಂದ ಅವತಾರ ಮಾಡಿದಂತ ರಾಘವೇಂದ್ರ ಸ್ವಾಮಿಗಳ ನಾಮಕ್ಕೆ ಈ ಶಕ್ತಿ ಇದೆ ಅಂತಾರೆ ಜಗನ್ನಾಥದಾಸರು. ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ಜಗನ್ನಾಥದಾಸರು. ರೋಗಹರನೆ ಕೃಪಾ ಸಾಗರ ಸ್ತೋತ್ರದಲ್ಲಿ ಬರೋದಿಲ್ಲ. ತಸ್ಯ ಕೋಶಿಗತ ದೋಷ ಸರ್ವೇ ನಶ್ಯಂತಿ ತಕ್ಷಣ ಅನ್ಬೇಕಾದ್ರೆ ದೇವರಿಗೆ ಹೇಳೋದೇನು? ಆದ್ದರಿಂದ ರೋಗಾರ್ಥಾನಂ ರೋಗ, ಜ್ಞಾನಿನಂ ಜ್ಞಾನ ಸಾಧನ. ಜ್ಞಾನ ಬೇಕು ಅಂದರೆ ಜ್ಞಾನಾಮೂರ್ತಿ ಆಗ್ತದೆ. ತವ ಸಂಕೀರ್ತನ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧೆಯೇ ರಾಯರ ಸ್ತೋತ್ರವನ್ನು ಅನ್ವಯ ಮಾಡುವುದು. ವೆಂಕಟೇಶನ ಅನುಗ್ರಹದಿಂದ ಅವತಾರ ಮಾಡಿರ್ತಕ್ಕಂಥ ರಾಯರಿಗೆ ಎಲ್ಲಿಂದ ಬಂತು ಅಂದ್ರೆ ಇದೇ ವೆಂಕಟೇಶನ ಅನುಗ್ರಹದಿಂದಾನೇ ಬಂತು ಅಂತಾನೆ ರಾಯರ ಸ್ತೋತ್ರವನ್ನು ವ್ಯಾಖ್ಯಾನ ಮಾಡಬಹುದು. ಮಾಡೋ ತಾಕತ್ತಿರ್ಬೇಕಷ್ಟೇ, ಇಲ್ಲಿ ಹೇಳ್ತಕ್ಕಂಥ ಅವರಾದ್ರು. ಆದ್ದರಿಂದ ಕೃತೆ ವೃಷವಾದಿ ವಕ್ಷಂತಿ ತ್ರೇತಾಯಾಮ್ ಮಂಜನಾಚಲಂ ದ್ವಾಪರೇ ಶೇಷ ಶೈಲೈತಿ ಕಲವ ವೆಂಕಟಾಚಲಂ. 4 ಯುಗದಲ್ಲಿ 4 ಹೆಸರು. ಅದಕ್ಕೆ ವೃಷವಾದಿ ಅಂತ ಒಂದು ಹೇಳಿದ್ರು, ತ್ರೇತೆಯಲ್ಲಿ ಅಂಜನಾಚಲ ಅಂತ ಹೇಳಿದ್ರು, ದ್ವಾಪರದಲ್ಲಿ ಶೇಷಶೈಲ ಅಂತ ಹೇಳಿದ್ರು, ಕಲಿಯುಗದಲ್ಲಿ ಇದಕ್ಕೆ ವೆಂಕಟಾಚಲ ಅಂತ ಕರೆದ್ರು. ಕಥೆಗಳು 4 ಗೊತ್ತಿದೆ. ಆಧ್ಯಾತ್ಮಿಕ ಅರ್ಥ ಶುರು ಮಾಡೋಣ. ನಾಮಾನಿ ಯುಗವೇದೇನ ಶೇಷಶೈಲಸ್ಯ ಸಂಹಿತೆ ಮುನಿಯ ಉವಾಚ ಭಗವನ್ ಅರವಿಂದಾಕ್ಷ ವೃಷಭೋ ನಾಮ ರಾಕ್ಷಸ ಅಪಾದೇ ಸದಾ ಕ್ರೂರ ತಪೋಭಂಗಕರ ಕಲಾ. ಶುರು ಮಾಡಿದ್ರು. ಕಥೆಯನ್ನು ಗೊತ್ತು. ವೃಷಭಾಸುರ ಕೃತಯುಗದಲ್ಲಿ ಋಷಿಗಳನ್ನೆಲ್ಲ ಪ್ರಾಣ ತಿಂತಾ ಇದ್ದಾನೆ, ತಪಸ್ಸಿಗೆ ಬಿಡ್ತಾ ಇಲ್ಲ. ಶ್ರೀನಿವಾಸನ ಕುರಿತು ಸ್ವಾಮಿ ಎಂದ್ರು. ಶ್ರೀನಿವಾಸ ಇಲ್ಲದೆ ಅಂದ್ರೆ ಹೌದಾ ಅಲ್ಲ, ಆಮೇಲೆ ವೆಂಕಟ ಕಲಿಯುಗ ದ್ವಾಪರಯುಗಾಂತದಲ್ಲಿ ಬಂದ ಅಂತ ಹೇಳಿದೆ. ಅದನ್ನ ಕೃತಿಯುಗದಲ್ಲಿ ಶ್ರೀನಿವಾಸ ಆಗಿರುವುದರಲ್ಲಿ ಅಂತ ಪ್ರಶ್ನೆ ಮಾಡ್ಕೋಬೇಡಿ. ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಭಗವಂತನ ರೂಪಗಳು ಅನಾದಿ ಕಾಲದಿಂದಲೂ ಕೂಡ ಇದ್ದೇ ಇದೆ. ಪ್ರಕಟವಾದಾಗ ಬಂದ ಅಂತ ಹೇಳ್ಕೊತಾರೆ. ಸಮಸ್ತ ಅನುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಈ ಪರಿ ಮಹಿಮೆಯ ತಿಳಿಯೋದೇ ಆನಂದ. ಅನಂತ ಕಾಲದಿಂದ ಅನಂತ ರೂಪಗಳಿಂದ ಅನಂತ ಕಣಕಣಾದಿಗಳಲ್ಲಿ ನಮ್ಮ ಸ್ವಾಮಿ ಇದ್ದಾರೆ. ಆಮೇಲೆ ಕಂಬಿನ್ ಬಂದಲ್ಲ ಅಂದ್ರೆ ಅವ್ನು ಕೂದ ಇವನು ಬಂದ. ಕೂಗಿದ ಪ್ರಹ್ಲಾದರಾಜರು 7 ತಿಂದಿದ್ದು ಅವರಪ್ಪ ಏನು ಕೂಗಿಲ್ಲ. ಎಲ್ಲಿದ್ದಾನಂದ್ರೆ ಎಲ್ಲ ಕಡೆ ಇದ್ದಾನೆ ನಿಮಗೆ. ಕಂಬದಿಂದ ಯಾಕೆ ಬಂದಂದ್ರೆ ಅವ್ನು ಕಂಬದಲ್ಲಿದ್ದಾನ ಅಂತ ಕೇಳಲ್ಲ, ಅದಕ್ಕೆ ಇದ್ದಾನೆ ಅಂತ ತೋರಿಸ್ಬೇಕು. ತಪ್ಪೇನು? ಅವ್ನು ಮೈಕಲ್ಲಿದ್ದಾನ ಅಂದಿದ್ದು ಹೂನು ನಾಗಿರ್ಲಿಲ್ವಲ್ಲ. ಅವ್ನು ಏನು ಕೇಳಿದ್ನೋ ಅದು ಕೇಳಿದ. ಕಂಬ ನೋಡ್ದ ಸಾಯ ಕಡಗಾಲದಲ್ಲಿ ಕಂಬದಲ್ಲಿದ್ದಾನ ಅಂತ ಇದಾಗಿದೆ. ಕರೀಲ್ಲ ಕರೆದ. ವಾಸ ಒಂದ ಹಸ ಒಂದ್ರು ಯದಿ ಸ ಸರ್ವತ್ರ ಅಂದ. ಯದಿ ಯಾಕೆ ಹೇಳ್ತೀವಿ? ಸ ಸರ್ವತ್ರ. ಕಸ್ಮಾತ್ ಸ್ತಂಭೇನ ದೃಶ್ಯ, ಸ್ತಂಭೇನ ದೃಶ್ಯತೆ. ಜಡಕವನೇನು ಕಾರಣ ಅಲ್ಲ, ಯಾಕಂದ್ರೆ ಜ್ಞಾನ ಇಲ್ಲ. ನಂಗೆ ಯಾಕೆ ಕಾಣ್ತಿಲ್ಲ? ನಿಮ್ಗೆ ಜ್ಞಾನ ಇಲ್ಲ ಕಾಣಲ್ಲ. ನಿಂಗೆ ಯಾಕೆ ಕಾಣ್ತಾನೆ ಅಂದ್ರೆ ಅವ್ನ ಜ್ಞಾನ ಇದೆ, ಕಾಣ್ತಾ ಇದ್ದಾನೆ. ಅವ್ರು ನೀನು ಕರೀತೀವೋ ಏನು ಅನುಮಾನ ಏನು? ದಂಬೋಲಿ ತೀಕ್ಷ್ಣ ನಕ ಸಂಭೇದಿಂದ್ರಿಪು ಕುಂಡೀಂದ್ರ ಪಾಯಿ ಕೃಪಯ ಸ್ತಂಭಾರ್ಧಕಾಸನ ಡಿಂಬಾಯ ದತ್ತವರ ಗಂಭೀರ ನಾದರೇ ಅಂಬೋಧಿ ಚಾಮ ಶರಣಂಬೋಜ ಭೂಪವನ ಕುಂಭೀನ ಶೇಷ ಖಗರಾಟ್ ಕುಂಭೀಂದ್ರ ಕೃತಿಗರ ಚಂಪಾರಿ ಷಣ್ಮುಖ ಕಂಬೋರು ಅಭಿಮುಖಮ. ಕಂಬದಿಂದ ಪ್ರಕಟನಾದ್ದರಿಂದ ವಾದರಾಜರು ಹೇಳ್ತಾರೆ, ಯಾವ ರೂಪ ಪ್ರಕಟಕ್ಕೆ ಯಾರ ಕಾರಣ ಅಂತಾರೋ ಆ ರೂಪಕ್ಕೆ ಅವರನ್ನ ಅಪ್ಪ ಅಮ್ಮ ಅಂತ ಕರೀತೇವೆ. ದೇವಕಿ ವಸುದೇವಿಯರನ್ನ ಕೃಷ್ಣ ಕೇಳಿದ್ರು, ಕೌಸಲ್ಯ ದಶರಥ ಮಹಾರಾಜನ ರಾಮರೂಪಕ್ಕೆ ಕೇಳಿದ್ರು. ನರಸಿಂಹರೂಪಕ್ಕೆ ಅಪ್ಪ ಅಮ್ಮ ಯಾರು ಅಂದ್ರೆ ಕಂಬಿನ ಬಂದ, ಅದು ಕಂಬನೇ ಅವರಪ್ಪ ಅಂತ. ಇಲ್ಲ ಅದೇಂಗೆ ಹೇಳಿದ್ರು, ಅವರೇ ಪ್ರಯೋಗ ಮಾಡ್ತಿದ್ರು. ಸ್ತಂಭಾರ್ಭಕ ಆಸನ ಡಿಂಬಾಯ ದತ್ತವರ. ಸ್ತಂಭಾರ್ಭಕ ಕಂಬದ ಮಗನೇ ಅಂತಾನೆ ಕರೆದ್ರು. ನರಸಿಂಹಂಗೆ ಏನು ಅವ್ರ ಅಪ್ಪ ಯಾರು ಅಂದ್ರೆ ಕಂಬದ ಮಗನೇ. ತರಳ ನಾಮೋರೆ ಕೇಳಿ ಬರದಿ ಕಂಬದಿ ಬಂದೆ, ತರಳನ ಮೊರೆ ಕೇಳಿ ಬರದಿ ಕಂಬದಿ ಬಂದೆ, ಧೂಳರ ಕಸದ ಕರುಳ ಕೊರಳಲ್ಲಿ ಧರಿಸಿದ ನರಸಿಂಹನ ಪಾದ
ಭಜನೆ ಎಳೆದಾಡೋದಿಲ್ಲ. ಹಾಗೆ ಆ ಹಿರಣ್ಯಕಶಿಪುನ ಹಿಡ್ಕೊಂಡು ನರಹರಿ ಎಳೆದಾಡನ್ನು ಅವಾಗಿ ಹಾಡ್ಕೊಳ್ತಾರೆ. ಕರಳನ ಮೋರೆ ಕೇಳಿ ಬರದಿ ಕಂಬದಿ ಬಂದೆ ಬಂದ ಹಿಡ್ಕೊಂಡ ಎಳೆದಾಡದ. ತರಳನ ಮೊರೆ ಕೇಳಿ ಬರದಿ ಕಂಬದಿ ಬಂದೆ ನುಳರ ಕಸನ ಕರುಳ ಕೊರಳಲ್ಲಿ ಧರಿಸಿದ ನರಸಿಂಹನ ಅಪ್ಪ. ದಾಸಿಗಳು ಎಷ್ಟು ಸುಖಪಟ್ಟಿರ್ತಾರೆ ಆಡುವಾಗ. ಅವರಾಡಿ ಹೇಳ್ಕೊಡುವಾಗ ನಮ್ಮ ಮನಸ್ಸು ಪ್ರಫುಲ್ಲತೆಯಿಂದ ಹೊಂದುತ್ತೆ ಎನ್ನುವಾಗ ಮಾಡಿದವರು ಭಕ್ತಿಯಿಂದ ದರ್ಶನ ಮಾಡಿದವರು ಸಿಂಹ ರೂಪನಾದ ಶಿವರೇ ನಾಮಗಿರೀಶದ ಸಿಂಹ ರೂಪನಾದ ಶಿವರೇ. ರಾಗು ಅಷ್ಟೇ ಸುಖ ಕೊಡುತ್ತೆ, ಅರ್ಥವೂ ಅಷ್ಟೇ ಇದೆ. ಮನಸ್ಸಿಗೆ ಆಹ್ಲಾದ ಬರಬೇಕು, ಅನೇಕ ವಿಧವಾದ ವ್ಯಾಕರಣಗಳು ಹೋಗಬೇಕು, ಸಂಕಷ್ಟಗಳು ಹೋಗಬೇಕು, ಕೆಟ್ಟ ಸುಡರಾಡ ಆಲೋಚನೆಗಳು ಹೋಗಬೇಕು, ಮನ ಶುದ್ಧಿ ಆಗಬೇಕು ಅಂದ್ರೆ ಹೇಳು ಹರಿದಾಸರ ವಾಣಿಗಳನ್ನ. ವ್ಯಾಸದ ಮುಕ್ತಿಗಳು ಎಷ್ಟು ಮಾಡುತ್ತೋ ಅಷ್ಟೇ ಕೆಲಸ ಮಾಡ್ತೀವಿ, ಏನು ಅನುಮಾನ ಪಟ್ಕೋಬೇಡ. ಅದಾದ್ರೆ ಬಾಯಿ ಬರಲ್ಲ ಅಂತೀನಿ. ಕೂಗಕ್ಕೇನೆ ಕಷ್ಟ. ಮನಸ್ಸಿನೊಳಗಾಗಲಿ ಕನಸಿನೊಳಗಾಗಲಿ ಮನಸ್ಸೇ ಕೆಟ್ಟಿರಲಿ ಮುನಿದಿರಲಿ. ಅರ್ಥ ಆಗುತ್ತಾ? ಕನಸಿನೊಳಗಾಗಲಿ ಮನಸ್ಸಿನೊಳಗಾಗಲಿ ಮನಸ್ಸೇ ಕೆಟ್ಟಿರಲಿ ಮುನಿದಿರಲಿ. ಜನಕಜ ಪತಿ ನಿನ್ನ ನಾಮದ ಸ್ಮರಣೆ ಸದಾಮೃತವೆನ್ನ ನಾಲಿಗೆಗೆ ಮನಸ್ಸು ಕೆಟ್ಟಿರಲಿ, ಮುಟ್ಟಿರಲಿ, ಕೆಟ್ಟ ಆಲೋಚನೆ ಮಾಡ್ತಿರಲಿ. ನಾರಾಯಣ ಅಂದು ಪುರಂದರದಾಸ ಇದೇ ಅರ್ಥವನ್ನ ಆನಂದದಾಸರ ಮುನ್ಸಾರ್ಬೋದು ಹೇಳ್ತಾರೆ. ಅಣಕದಿಂದಾಗಲಿ ಪರಿಹಾಸದಿಂದಾಗಲಿ ಸಾಂಕೇತಿಕವಾಗಲಿ ಪರಿಹಾಸದಿಂದಾಗಲಿ ಅಣಕದಿಂದಾಗಲಿ ಹರಿಹರಿ ಎಂದರೆ ಒಲಿಯನೇ ಶ್ರೀಕೃಷ್ಣ. ಹರತಿ ಪಾಪಾನಿ ದುಷ್ಟ ಚಿತ್ತೈರಪಿ ಸ್ಮೃತ. ಎಲ್ಲ ಮೂಲ ಭಾರತದ ವಾಕ್ಯವನ್ನೇ ಎಂದು ಹೇಳ್ತಾರೆ. ನಮ್ಮಂಗೇನೋ ಸಿನಿಮಾ ಬರೋದಂಗೆ ಬರಲಿಲ್ಲ. ಎಲ್ಲ ಭಾರತ ವಾಕ್ಯಗಳು ಶಾಸ್ತ್ರ ವಾಕ್ಯಗಳನ್ನು ಕನ್ನಡೀಕರಿಸಿದ್ದಾರೆ. ಅಣಕದಿಂದ ಹರಿಯುತ್ತೀಯ, ವ್ಯಂಗ್ಯದಿಂದ ಹರಿಯುತ್ತೀಯ, ಸಾಂಕೇತಿಕವಾಗಿ ನದಿ ಹರಿತಾ ಇದೆ ಅಂತೀಯ. ಹರಿಯುವ ಇಲ್ವಾ ತಗೋದ ಫಲ ಅಂತ ಹರಿಯಿಂದ ಶಬ್ದ ಬರ್ತಾ ಇಲ್ವಾ? ನೀವು ಭಕ್ತಿ ಇರಲಿ ಇಲ್ಲದೆ ಹೋಗ್ಲಿ. ಅಣಕ ಮಾಡಿದಿ, ಅಣಕ ವಿದ್ಯೆ ಅಂತಾರಲ್ಲಪ್ಪ, ಹಾಸ್ಯ ಮಾಡಿ, ಕುಚೋದ್ಯ ಮಾಡಿ. ಏನು ಹರಿ ಬನ್ನ ಹರಿ ಬಂದೇನೆ ಊಟಕ್ಕೆ ಏನ್ ಬೇಕಾದ್ರೂ ಮಾತಾಡಯ್ಯ. ಹರಿ ಇನ್ನೋ ಶಬ್ದ ಬಂದಾಗ ಅರ್ಥ ಆಯ್ತಾ? ನಮ್ಮ ಪುಣ್ಯ ನಿನ್ ಪಾಪ ಹೌದು. ಆದ್ರಿಂದಾನೆ ನಾಮ ನಿರ್ದೇಶನತ್ವ. ಮಕ್ಕಳಿಗೆ ಯಾಕೆ ಹೆಸರಿಟ್ರು? ಅದಕ್ಕೆ ಕೇಳ್ತಾರೆ. ಯಾವ ಭಕ್ತರಿಗೂ ಮೋಸ ಮಾಡಲ್ಲ ನಮ್ಮ ಸ್ವಾಮಿ. ಅಜಾಮಿಳನು ಗಣ್ಣನು ವಿಭೀಷಣನು ತಮ್ಮನು, ಅಜಾಮಿಳನು ಅಣ್ಣನು ವಿಭೀಷಣನು ತಮ್ಮನು, ನಿಜ ರುಕ್ಮಾಂಗದ ಮೊಮ್ಮಗನು. ಅವರೆಲ್ಲ ಹಿತರೇನು ನಾನಿನಗೆ ಅನ್ಯ ನೀನು, ಏಕೆ ನಿರ್ದಯನಾದೆಯೋ ಹರಿಯೇ. ಕಂಗೆಟ್ಟು ಕಂಬದಿ ನರಹರಿಯ ನೀ ಬಂದೆ, ಇಂಗದೆ ಪ್ರಹ್ಲಾದನ ಅಪ್ಪಿಕೊಂಡೆ. ಬಂಗಾರ ಎಷ್ಟು ಕೊಟ್ಟನು ಹೇಳು ಲಂಚದ ಪುರಂದರ ವಿಠಲ. ಆ ಕಾಲಕ್ಕೂ ಲಂಚ ಇತ್ತು. ಎಷ್ಟು ಕೊಟ್ಟಪ್ಪ ಬಂಗಾರ? ಕಳೆದಕ್ಕೆ ಬಂದಿಲ್ಲಯ್ಯ. ಹೂದ ನರಸಿಂಹ ಬಂಗಾರ ಕೊಟ್ಟಿರೋದಕ್ಕೆ ಬಂದಿರೋದು. ಏನ್ ಕೊಟ್ಟ ಬಂಗಾರ? ಬಂಗಾರದಂತ ಭಕ್ತಿ ಕೊಟ್ಟ. ಅದಕ್ಕೆ ಕರದೇಟಿಗೆ ಬಂದ್ಬಿಟ್ಟೆ. ದ್ರೌಪದಾದೇವಿಗೆ ಕರೆದಾಗ ಅರ್ಧ ಗಂಟೆ ಲೇಟ್ ಮಾಡಿದೆ. ಆ ಕೃಷ್ಣ ದ್ವಾರಕಾವಾಸಿನಲ್ಲಿ ಊರಿಗೆ ಹೋಗಿದ್ದೆ ಅಂತ. ಅಲ್ಲಿಂದ ಬರಬೇಡ, ಬಸ್ ಇರಲಿಲ್ಲ, ರೈಲ್ ಇಲ್ಲ, ಯಾವುದೂ ಇಲ್ಲ, ಕಾಂಟಾಸ ಇರಲಿಲ್ಲ. ಯಾವ ಕಾಲ ಇತ್ತು ಆ ಕಾಲಕ್ಕೆ? ಬರಬೇಡವ ನಾನು. ಅದಕ್ಕೆ ಲೇಟ್ ಆಯ್ತು. ಇಲ್ಲ ಲೇಟ್ ಯಾಕಾಯ್ತು? ಇವಳು ತಂಗಿ ಅಣ್ಣ ಹೇಳ್ದ, ನಿಂಗೆ ಗೊತ್ತಿಲ್ಲ ಯಾಕೆ ಲೇಟ್ ಆಯ್ತು ಅಂತ. ಅಷ್ಟೊತ್ತಂಗೆ ಇನ್ನು ನಾಳೆ ಮೇಲೆ ತೋರಿಸ್ಬೇಕಲ್ಲ. ನಾವು ಬಂದ ತಕ್ಷಣ ನಿಮ್ಗೆ ಸೀರೆ ಅಕ್ಷಯ ಮಾಡಿಬಿಟ್ರೆ ಇವ್ರು ಎಳೆದ ಮೆದಕ್ಕಿಡೋದು ಹೇಗೆ? ನೀವು ಟೈಮ್ ಫ್ಯಾಕ್ಟರ್ ಕೊಡ್ಬೇಕಲ್ಲ, ಎಳೆದು ಮುಚ್ಕೋದ ಅನ್ನಕ್ಕೆ. ಇಷ್ಟು ಸುಂದರವಾಗಿದೆ. ಇವನಿಗೆ ಒಂದು ಅರ್ಧ ಗಂಟೆ ಆದರೂ ಟೈಮ್ ಕೊಡಲಿ ಹೇಳಲಿಕ್ಕೆ. ಅಷ್ಟೊತ್ತಿಗೆ
10,000 ಆನೆ ಬಲವುಳ್ಳವನು ದುಶ್ಯಾಸನ. ತಿಳ್ಕೊಳ್ಳಿ ಮೊದಲು, ದುಶ್ಯಾಸನ ಪುರಾಣ ತಿಳ್ಕೊಳ್ಳಿ, ಆಮೇಲೆ ನಿಮಗೆ ಹರಿಮಹಿಮೆ ಅರ್ಥ ಆಗುತ್ತೆ. 10,000 ಆನೆ ಬಲದವನು ಮೂರ್ಛೋಗಿ ಬೆಳಿಬೇಕಾದ್ರೆ ಎಷ್ಟು ಸೀರೆ ಎಳೆದಿರ್ಬೋದು ಅಂತ ತಿಳ್ಕೊಳ್ಳಿ. ಅದಕ್ಕೆ ಅವಕಾಶ ಕೊಡುವಲ್ವಾ? ಸೀರೆ ಏನಂತ ಆಗುವಂತ ಎಳೆದಿನ ಸೀರೆ ಎಳೆದಿಲ್ಲ ಪೂರ್ತಿ, ಆದರೆ ಒಂದೇ ಸೀರೆ ಅಕ್ಷಯವಾದ ಬೇರೆ ಬೇರೆ ಸೀರೆ ಕೊಟ್ಟು ನಾನು ತಂದ್ರು. ಏನು PhDಗಳು ಅಂದ್ರೆ ಭಯಂಕರ PhDಗಳು. ಒಂದೇ ಸೀರೆ ಅಕ್ಷಯ ಆಯ್ತಾ, ಒಂದಾದ್ಮೇಲೆ ಒಂದು ಹಳದಿ ನೀಲಿತ ಹಿಂದಿಗೋ ಬಂತ. ಏನು ಪ್ರಮೇಯಗಳನ್ನು ಕೊಡ್ರಿ ನಮ್ಮ ಜಗತ್ತ. ಅಕ್ಷಯ ವಸ್ತ್ರ ಅಂದ್ರೆ ಒಂದು ವಸ್ತ್ರ ಅಕ್ಷಯನ ಕೋಟಿ ಕೋಟಿ ಸಪ್ರೇಟ್. ಅಕ್ಷಯ ಪಾತ್ರೆಯಲ್ಲಿ ಒಂದು ಪಾತ್ರೆಯಿಂದ ಬರ್ತಿತ್ತು, ಪಾಯಸಕ್ಕೆ ಒಂದು, ಸಾರು ಒಂದು, ಪಕ್ಷಕ್ಕೊಂದು ಅಂತ ಎಲ್ಲ ತಪ್ಪೆಗಳಿಗೆ ಇಟ್ಕೊಂಡು ಕೂತಿದ್ದ ದ್ರೌಪದಿ. ಅಲ್ಲ, ಒಂದೇ ಪಾತ್ರೆಯಲ್ಲೆಲ್ಲ ಬಂದು ತೆಗೆದ್ಬಿಟ್ಟು ಬೇರೆ ಮಾಡ್ಕೊತಿದ್ಲು. ಕೇಳಿದ್ ಮಾತ್ರ ಬರ್ತಿತ್ತು, ಅಥವಾ ಅನ್ನ ಸಾರು ಹೋಳಿಗೆ ಅಂತೆಲ್ಲ ಡಕ್ಕಂತ ಅದ್ರೊಳಗೆ ಬಂದ್ಬಿಡಲ್ಲ. ಅದ್ರ ಮೇಲೆ ಒಂದು PhD ಮಾಡಿ ಅಕ್ಷಯ ಪಾತ್ರೆ ಅಂತ. ಯಾರು ಬೇಡ? ಅದು ಬುದ್ಧಿ ಚಿಗುರುತ್ತೆ. ಯಾಕೆ ಗೊತ್ತಾ? ಒಳಗಡೆ ಬುದ್ಧಿ ಇಲ್ಲ, ಬುದ್ಧಿ ಇದೆ. ಅದಕ್ಕೆ ಆ ಬುದ್ಧಿ ವ್ಯಂಗ್ಯ, ಹಾಸ್ಯ, ಕುಚೋದ್ಯದಲ್ಲಿ ಪರಿಶ್ರಮ ಆಗುತ್ತೆ. ಭಕ್ತಿಯಲ್ಲೇ ಇದ್ರೆ ಭಗವಂತನ ಆ ಭಕ್ತಿ ಇಳಿದಾಗ ಇಂಥದ್ರಲ್ಲೇ ಅದು ಹರಿದಾಡೋದು. ನಮ್ಮ ಬುದ್ಧಿ, ನಮ್ಮ ಜ್ಞಾನ ಇಲ್ಲ, ಇಂಥದ್ರಲ್ಲೇ ಹರಿದಾಡೋದು. ಯಾಕೆಂದ್ರೆ ಅದು ಭಕ್ತಿಲಿ ಅದ್ದಾಕಿಲ್ಲ. ಲೋಕದಲ್ಲಿ ಬೋಂಡ ಮಾಡಬೇಕಾದ್ರೆ ಕಳ್ಳೆ ಇಟ್ಟು ಕಲ್ಲಿರೋದ್ರಲ್ಲಿ ಮೆಣಸಿನಕಾಯಿ ಹಾಗೆ ಎಣ್ಣೆ ಸೂಡಾಡೋ ಏನು ನಮ್ಗೆ ಇಷ್ಟ ಇರುತ್ತೋ ಅದನ್ನ ಅರ್ಧ ಹಾಕಲ್ಲೇ ಉಪ್ಪುತ್ತೆ ಬೋಂಡ. ಕಳ್ಳೆ ಇಟ್ಟಿಲ್ಲ, ಸುಮ್ಮನೆ ತರಕಾರಿ ಹಚ್ಬಿಟ್ಟು ಬಿಟ್ಬಿಟ್ಟು ಏನಾಗುತ್ತೆ ಅದು ಬೋಂಡ? ಹೆಂಗಾಗುತ್ತೆ? ಇಲ್ಲ ತರಕಾರಿ ಬೇಡ, ಬರೀ ಕಳ್ಳೆ ಇಟ್ಟೆ ಅರ್ಧ ಹಾಕ್ತೀವಿ ಬರೀ ಅಂದ್ರೆ ಅದೊಂಥರ ಬೋಂಡ, ಪ್ಲೈನ್ ಬೋಂಡ ಅಂತಾರೆ. ಅದಾದ್ರೆ ತಿನ್ಬೋದು. ತರಕಾರಿ ಹಾಕ್ಬಿಟ್ಟು ಎಣ್ಣೆಲಿ ಕರೆದ್ಬಿಟ್ರೆ ಏನಾಗುತ್ತೆ ಅಂತ ತಪ್ಪಕ್ಕೆ. ಬೋಂಡ ಆಗಬೇಕು ಅಂದ್ರೆ ಕಳ್ಳೆ ಹಿಟ್ಟಲ್ಲಿ ಅದ್ದಾಕಬೇಕು. ಹಾಗೆ ಭಕ್ತಿಯಲ್ಲಿ ಅದ್ದಾಕಿನ ನಮ್ಮ ಜ್ಞಾನದ ನಾನಾ ಅಂಶಗಳು ರುಚಿಕರವಾಗುತ್ತೆ, ಭಗವಂತನ ಪ್ರೀತಿ ಆಗುತ್ತೆ. ಅದನ್ನು ತೋರಿಸ್ತಾ ಇದ್ದಾರೆ ಜ್ಞಾನಿನಾಂ ಜ್ಞಾನ ಸಾಧನ. ಅದರಿಂದ 4 ಯುಗಗಳಲ್ಲಿ ಇದಕ್ಕೆ ಹೆಸರು ಹೇಳಿದ್ರು. ಅಲ್ಲಿ ವೃಷಭ ಅಂತ ಒಬ್ಬ ಇದ್ದ ರಾಕ್ಷಸ, ಋಷಿಗಳಿಗೆ ಮಾನಸಿಕ ಹಿಂಸೆ ಕೊಟ್ಟಿದ್ದ. ಪಾಪ ಯಾರಿಗೂ ತಿಂತಾ ಇರಲಿಲ್ಲ, ಹೊಡಿತಿರ್ಲಿಲ್ಲ. ಒಳ್ಳೆ ರಾಕ್ಷಸರು ಒಳ್ಳೆಯವರಿದ್ದಾರೆ. ಈ ರೀತಿ ರಾಕ್ಷಸ ಅಂತ ಕೊಡ್ತೀವಿ ದಿಕ್ಪಾಲಕ ದೇವತ. ಎಲ್ಲರಲ್ಲೂ ಒಳ್ಳೆಯವರಿದ್ದಾರೆ. ಬ್ರಾಹ್ಮಣರಲ್ಲಿ ಕೆಲವರಿಲ್ವ ಅಂತ ಯಾರು ಹೇಳಿದ್ರು? ಇಲ್ಲ ಅಂತ. ರಾವಣ ಬ್ರಾಹ್ಮಣ ಒಳ್ಳೆಯನ ಅಂತ ಕೇಳಿದ್ರೆ, ಸೀರೆ ಹೇಳಿದ್ರೆ ದುಶ್ಯಾಸನ ಅಂದ್ರೆ ಅವನೇ ಇಂದ್ರಜಿತ್ತು. ಅವನು ಹಿಂದಿನ ಜನ್ಮದಲ್ಲಿ ಅಂದ್ರೆ ರಾಮಾಯಣದ ಕಾಲದಲ್ಲಿ ರಾವಣನ ಮಗನೇ ಇಂದ್ರದೇವರನ್ನು ಗೆದ್ದಂತ ಅವನು. ಅದ್ರ ಅವನು ಬಲ ಹೇಳ್ತಿರ್ಬೇಕು. ಅವನೇ ದುಶ್ಯಾಸನ. ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ನಾನಲ್ಲ ಹೇಳೋದು. ಯಾರ್ಯಾರು ಅನ್ನೋಕ್ಕೆ ಆಚಾರ್ಯ ಏನು ನಿರ್ಣಯಗಳು ಹೇಳ್ತಾರೆ ಅದನ್ನ ಇಟ್ಕೊಂಡು ನಾವು ಅನುವಾದ ಮಾಡೋರೇ ವಿನ ಮನ್ಸಿಗೆ ಬಂದಿದ್ದು, ಬಾಯಿಗೆ ಬಂದಿದ್ದು, ಬುದ್ಧಿಗೆ ಬಂದಿದ್ದು ಹೇಳಲ್ಲ, ಯುಕ್ತಿ ಮಾಡಲ್ಲ. ಪ್ರಮಾಣ ಇದ್ದರೆ ಮಾತು. ಅವ್ನು ಯಾರು ಅವನು ಗೊತ್ತಿದ್ದರೆ ಗೊತ್ತಿಲ್ಲ ಅಷ್ಟೇ. ನಮಗೆ ಯುಕ್ತಿ ಮಾಡಿ ಹೇಳಿ, ಕಲ್ಪನೆ ಮಾಡಿ ಹೇಳಿ, ಆ ಕಲ್ಪನೆ ತಗೊಂಡು ಏನು ಮಾಡಿ ಭಗವಂತನಿಗೆ ಇದಾನೆ ಅಂತ ನಿಮ್ಗೆ ಇದ್ದಿದ್ದಷ್ಟು ಹೇಳು, ಕಲ್ಪನೆ ಮಾಡಿ ಹೇಳ್ಬೇಡ. ಭಗವಂತನಿಗೆ ಅನಂತ ಕಾಲ ಹೆಂಗಿರುತ್ತೆ ಅಂದ್ರೆ ಕಲ್ಪನೆ ಮಾಡೋಕ್ಕಾಗುತ್ತಾ? ಅನಂತ ಪಾದ ಇದೆ ಅಂತ ಚಿಂತನೆ ಆಗ್ತದೆ, ಕಲ್ಪನೆಗಿರ್ತದೆ ನನ್ನ ಕೈಲ. ಸಹಸ್ರಾಕ್ಷ ಸಹಸ್ರಪಾತ್, ಅದಕ್ಕೆ ಅರ್ಥ ಏನು? ಅಷ್ಟೇ ಅರ್ಥ. ಸಹಸ್ರಾರು ಲಕ್ಷಾರು ಕೋಟಿಗಟ್ಟಲೆ ಕಣ್ಣುಳ್ಳವ ವಿಶ್ವತಚ್ಚಕ್ಷು. ಅಷ್ಟೇ ನಮ್ಗೆ ಹೋಗ್ತಾ ಇರೋದು ಅಷ್ಟೇ. ಇಲ್ಲ 1000 ಕಣ್ಣಿಗೆ ಇರ್ಬೇಕಾದ್ರೆ 2,000 ಕಣ್ಣಾಯಿತು. 2,000 ಕಣ್ಣಿರ್ಬೇಕು ಅಂದ್ರೆ ಏನು? ಒಂದು ಕಣ್ಣು ಮೇಲೆ ಒಂದು ಕಣ್ಣಿತ್ತ, ಒಂದು ಕಣ್ಣಿನ ಪಕ್ಕದಲ್ಲಿ ಇನ್ನೊಂದು ಕಣ್ಣಿತ್ತ, ಕಣ್ಣಿನ ಮೇಲಿತ್ತ, ಎಡಕ್ಕೆ ಬಿಟ್ಟಲ್ಲ, ಬಲಕ್ಕೆ ಬಿಟ್ಟಲ್ಲ, ಮೇಲೆ ಬಿಟ್ಟಲ್ಲ, ಕೆಳಗೆ ಬಿಟ್ಟಲ್ಲ ಅಂತ ಭಜನೆ ಮಾಡ್ತಾರೆ. ನಂಗೆ ತಕೊಂಡು ಅಥವಾ 2 ಕಣ್ಣು ಒಂದು ಗುರುಳೆ ಅಂತ ಅರ್ಥ ಮಾಡಿದ್ರೆ 500 ಗುರುಳೆ ಇತ್ತ, 500 ಗುರುಳೆನ ದೇವರಿಗೆ. ಅದು ಸಹಸ್ರಾಕ್ಷ ಸಹಸ್ರಪಾತ್. ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಕಾಲಗಳು, ಕೋಟ್ಯಾಂತರ ಕೈಗಳು, ಕೋಟ್ಯಾಂತರ ಮುಖಗಳು, ಕೋಟ್ಯಾಂತರ ಏನು ಚಿಂತನೆ ಮಾಡೋದು? ಕಲ್ಪನೆ ಮಾಡಿ, ಪರವಾಗಿಲ್ಲ ಅಂದರೆ ನಮ್ಮ ಕೈಲಾಗಲ್ಲ. ಯಾರು ಸಿನಿಮಾದವ್ರು ಮಾಡ್ಬೋದು, ಕಲ್ಪನೆ ಆಡ್ಬೋದು. ಬುಧವಾರವಾದ ಮೇಲೆ ಗುರುವಾರ ಬರಲೇಬೇಕಲ್ಲ, ಅದು ಅಷ್ಟೇ. ಬುಧವಾರ ಆದಮೇಲೆ ಗುರುವಾರ ಆದ ತಕ್ಷಣ ಭಾನುವಾರ ಬಂದಂತ, ವಾರ ಬಂತಮ್ಮ, ಗುರುವಾರ ಬಂತಮ್ಮ. ಹೌದು, ಬುಧವಾರ ಆದಮೇಲೆ ತಾನೇ ಗುರುವಾರ ಬರ್ಬೇಕಾದ್ರೆ ಬುಧವಾರ ಕಳಿಬೇಕಲ್ಲ. ಹಾಗೆ ಅದರಲ್ಲೂ ವಿಮರ್ಶೆ ಇದೆ. ಯಾವುದೇ ತಗೊಳ್ಳಿ ಮಾಡಿ ಹಾಗೆ ಹೇಳ್ತಕ್ಕಂಥ ಅವರು ಹಿಂಸೆ ಕೊಡ್ತಿರ್ಲಿಲ್ಲ. ಅವನು ಮಾನಸಿಕ ಹಿಂಸೆ ಆದರೆ ಜಪ ಹೋಗುತ್ತಲ್ಲ. ಆದ್ದರಿಂದ ಶ್ರೀನಿವಾಸನ ಕುರಿತು ಇದನ್ನ ಸ್ತೋತ್ರ ಮಾಡಿದ್ರು. ಅವನೇನು ದಿನಚರಿ ದಿನ ನರಸಿಂಹದೇವ್ರ ಸಾಲಿಗ್ರಾಮ ಇತ್ತು. ಕಪ್ಪುದು ತುಮ್ಮೂರು ಅಂತ ಒಂದು ತೀರ್ಥ, ತುಮ್ಮೂರು ತೀರ್ಥದಲ್ಲಿ ಸ್ನಾನ ಮಾಡ್ತಿದ್ದ. ಅಂದರೆ
ರಾಕ್ಷಸ ಯೋಗ್ಯ ತುಳಸಿ ಕಿತ್ಕೊಂಡ್ಬರ್ತಿದ್ದ, ಹೂ ಕಿತ್ಕೊಂಡ್ಬರ್ತಿದ್ದ, ಸ್ನಾನ ಮಾಡ್ತಿದ್ದ, ನರಸಿಂಹದೇವ್ರ ಪೂಜೆ ಮಾಡ್ತಿದ್ದ. ಪೂಜೆ ಆದ್ಮೇಲೆ ನೈವೇದ್ಯ ಅಂತೀವಲ್ಲ ನಾವು, ಹೂದೈಟ್ಗೆ ಬಂದ್ಕೋಬೇಕು ಅಂತ ಹೇಳ್ಕೊಂಡು ಹೇಳು ಒಂದು ಸ್ವಲ್ಪ ಸುದ್ದಿರು ಅಂತ ಕೇಳಕ್ಕೆ ಹೋಗ್ಬೇಡ ಅಂತ ಒಳಗಡೆ ಅಡಿಗೆ ನಾನು ಸ್ವಾಮಿಗಳು ಕೇಳಿರಲ್ಲ, ಕೇಳಿದ್ರೆ ಮಾತಿಲ್ಲ ನೈವೇದ್ಯ ಅಂತ ಹೋಗೋದೇ. ನಮ್ಮ ಸ್ಥಿತಿಗಳು ನಿಮ್ಗೆ ಏನು ಗೊತ್ತು? ಹೆಂಡ್ತಿನಾರು ಏನೇನು ಹೇಳ್ತಿದ್ದೇನೆ ಮನೇಲಿ ಕೇಳ್ಬೋದು, ಮಠದಲ್ಲಿ ಅದು ಕೇಳೋಂಗಿಲ್ಲ. ಯಾರು ಹೇಳ್ತಾ ಇದೀಯ? ನೀನು ಸಂಬಳ ಕೊಡ್ತಾ ಇದೆಯಾ? ನೀನು ನಾನು ಕಟ್ಟೆ ನೀನು ಮಾಡಾಕ್ತಾ ಇದ್ದೀನಿ ಅಷ್ಟೇ, ಇಲ್ಲಾಂದ್ರೆ ಚೀಲ ಇಟ್ಕೊಂಡು ಹೋಗ್ತೀವಿ ಅಂತಾರೆ. ಅದಕ್ಕಾಗಿ ಸುಮ್ಮನೆ ಇರ್ಬೇಕಲ್ಲ. ನಾವು ಮಾಡ್ಕೊಳ್ಳೋಂಗಿಲ್ಲ, ಮಾಡ್ಕೊತಾ ಇದ್ದು ಬಿಟ್ಟೋಯ್ತು, ಸಂಬಳ ಕೊಡೋದು ಗೊತ್ತಿರಲಿಲ್ಲ. ನೋಡಿ ನಮ್ಮ ಕಷ್ಟ ಎಷ್ಟಿದೆ. ಆದರೆ ಕೂಗ್ತಾರೆ ಪೀಠಾಧಿಪತಿಗಳಾದಂಥ ವಿದ್ಯಾರ್ಥಿ ತೀರ್ಥರು ಮುಂದಕ್ಕೆ ಏನು ಆನಂದ. ಒಳಗೋದ್ರೆ ಗೊತ್ತಾಗುತ್ತೆ ಉರಿಟ್ಟು ತಿನ್ಬಟ್ಟು ಇಲ್ಲ, ಉರಿಟ್ಟು ತಿನ್ಕೊಂಡು ಬಿದ್ದಿರ್ಬೇಕು, ಅವನೇ ಅಂತ ಹೇಳ್ಬೋದು. ಯಾಕೆ ತಗೊಂಡು ಬುದ್ಧಿ ಇಲ್ಲ ತಗೊಂಡು. ಆ ಬುದ್ಧಿ ಇಲ್ಲದೇ ಇರೋದಕ್ಕೆ ದುಃಖ ಪಡ್ತೀವಿ. ಬುದ್ಧಿ ಇದ್ದವ್ರು ಯಾಕೆ ದುಃಖ ಪಡ್ತಾನೆ? ಬುದ್ಧಿ ಇದ್ದವ್ರು ದುಃಖ ಪಡಲ್ಲ, ಬುದ್ಧಿ ಇಲ್ಲದೇ ಇರೋದಕ್ಕೆ ದುಃಖ ಪಡ್ತಾರೆ. ಆದ್ರೆ ದುಃಖ ಪಡ್ತಾ ಇದ್ದೀರ ಅಂದ್ರೆ ಬುದ್ಧಿ ಇದೆ ಸುಖ ಪಡ್ತಾ ಇದ್ದೀವಿ. ದೇವರ ವಿಷಯದಲ್ಲಿ ಬುದ್ಧಿ ಇದೆ ಸುಖ ಪಡ್ತಾ ಇದ್ದೀನಿ, ವ್ಯವಹಾರದ ವಿಷಯದಲ್ಲಿ ಬುದ್ಧಿ ಇಲ್ಲ ದುಃಖ ಪಡ್ತಾ ಇದ್ದೀನಿ. ಎರಡೂ ರೈಟು, ನಿತ್ಯ ಎರಡೂ ರೈಟ್. ಹಾಗಿಲ್ಲ ಅಂತಕ್ಕಂಥ ಅವನಾಗಿದ್ದಾರೆ. ಅವನ ಕೆಲಸ ಪೂಜೆ ಮಾಡ್ತಾನೆ, ನೈವೇದ್ಯ ಅಂತ ಹೇಳಿ ಅವನೇ ಕೂಗ್ತಾನೆ, ಪಕ್ಕದಲ್ಲಿ ಕತ್ತಿ ಇಟ್ಕೊಂಡಿರ್ತಾನೆ, ತೆಗಿತಾನೆ, ಎಳಿತಾನೆ, ಉಂಡ ಕೆಳಗೆ ಬೀಳ್ತಾನೆ, ನೈವೇದ್ಯ ಮಾಡ್ತಾನೆ, ಮತ್ತೆ ಉಂಡ ತಗೋತಾನೆ, ಉಂಡದ ಮೇಲೆ ಇಟ್ಕೋತಾನೆ, ಮತ್ತೆ ಜೀವ ಹೋಗ್ತಾನೆ. ಎಷ್ಟು ವರ್ಷ ಮಾಡ್ತಾರೆ ಈ ಪೂಜೆ? ಏವಂ 5 ವರ್ಷ ಸಹಸ್ರಾಣಿ ಆಗುತ್ತೆ ಅಂದ್ರೆ ನಮಗೆ ಪೂಜೆ. ನಮ್ಗೆ ಪೂಜೆ ನೋಡ್ಬೇಕು ನೀವು. ಏನು ಬಂಗಾರ, ಏನಿದೆ? ಬಂಗಾರದ ಮುದ್ರೆ, ಬಂಗಾರದ ಪಾತ್ರೆ, ಬಂಗಾರದ ಶಿಲ್ಪ, ಬಂಗಾರದ ಮಂಟಪ, ಬಂಗಾರದ ಸಾಲಿಗ್ರಾಮ, ಬಂಗಾರದ ಬಾಂಡ್ಲೆ, ಬಂಗಾರದ ತಪ್ಪಲೆ, ಸೌದೆ ಮಾತ್ರ ಬಂಗಾರದ. ಈಗ ಬಂಗಾರ ಸೌದೆ ಉರಿಬೇಕಲ್ಲ, ಪೆಟ್ರೋಲ್ ದುಡ್ಡಿಟ್ಬಿಟ್ರು ಉರಿಯುತ್ತೆ. ಅಕ್ಕಿ ಬಂಗಾರದ ಅಕ್ಕಿ ಯಾಕನ್ನ ಮಾಡೋಕ್ಕಾಗತ್ತಾ? ಅದು ನಾ ತಿನ್ನೋ ಅಕ್ಕಿನೇ ಅವರು ಹಾಕೋಬೇಕು. ಬಂಗಾರದ ಪಾತ್ರೆ ಇಡ್ಬೋದೇವೆ, ನಾ ಅಕ್ಕಿ ಬಂಗಾರದ್ದೇನಲ್ಲ. ಅದಕ್ಕೆ ಹೆಸರು ಬಂಗಾರ ಸಣ್ಣ ಅಂತ ಇಟ್ಕೊಳ್ಬೋದು. ಅಕ್ಕಿ ಹೆಸರಿದೆ ಬಂಗಾರ ಸಣ್ಣ ಅಂದರೆ ಬೇಕಾದ ಹೆಸರಿದೆ. ರಾಜಮುಡಿ ಅಂತ ಹೆಸರಿದೆ, ರಾಜಮುಕುಟ ಅಂತ ಹೆಸರಿದೆ. ಹೆಸರು ಹೇಳೋಕ್ಕಾಗ್ತಿದ್ರೆ ನಂಬರ್ ಕೊಡ್ತಾರೆ. 45, 46, 47 ಇವೆಲ್ಲ ಭತ್ತದ ಹೆಸರುಗಳು. ಮಾವನಹಳ್ಳಿಗೆ ಹೆಸರು. ಚಂದ್ರಿಕಾಂತ ಮಂಗಳ ಮಾಡಿದರೆ ಚಂದ್ರಿಕಾಂತ ಒಂದು ಮಾವನಹಳ್ಳಿದೆ. ಅವ್ನು ಯಾವಾಗ ತಿಂದಿರ್ತಾನೆ ಅವ್ನು ಚಂದ್ರಿಕಾ ಮಂಗಳ ಮಾಡಿದೆ ಅಂತ. ಹಾಸ್ಯ ಕುಚೋದ್ಯ ಇದಕ್ಕೆ ಚಂದ್ರಿಕಾಂತ ಮಾವನಹಳ್ಳಿ ಹೆಸರಿದೆ, ಮಲ್ಲಿಕಾಂತ ಮಾವನಹಳ್ಳಿ ಹೆಸರಿದೆ. ನೀವು ಮಲ್ಲಿಕಾಂತ ರಾಜರ ಗ್ರಂಥ ಯುಕ್ತಿ ಮಲ್ಲಿಕಾಂತ ನೀವು ತಿಳ್ಕೊಂಡ್ರೆ ಮಲ್ಲಿಕಾಂತ ಇದೆ ಮಾವನಹಳ್ಳಿ ಹೆಸರು. ಹಾಗೆ ಬಾದಾಮಿ ಅಂತಿದೆ, ರಸ್ಪುರಿ ಅಂತ ಇದೆ, ತೋತಾಪುರಿ ಅಂತಿದೆ, ಗಿಣಿಮೂತಿ ಅಂತ ಇದೆ, ಎಲ್ಲೋ ಇದೆ. ಆಂಧ್ರ ಪ್ರದೇಶಕ್ಕೆ ಹೋದ್ರೆ 28 ಹೆಸರು. ಬೇನಿಷಾ 3 ಕಾಂತ ಇಟ್ಟಿಲ್ಲ ಸರ್ ಮಾವನಹಳ್ಳಿ. ಎಲ್ಲ ತಾರತಮ್ಯವೇ. ಇಷ್ಟಪ್ಪ ಇರುತ್ತದು ಬೇನಿಷಾ. ಅದು ಹುಳಿ ಬರೋದೇ ಇಲ್ಲ, ಏನು ಸೂಕ್ಷ್ಮ ಗೊತ್ತಿಲ್ಲ. ಹಿಂಡು ಬಿಟ್ರೆ 1 ಮಣ ರಸ ಬರುತ್ತೆ. ಅಷ್ಟು ರಸಪುರಿ ಇದೆ. ಅದ್ರಲ್ಲಿ ರಸಪುರಿ ಅಂತ ಯಾವ್ದು ಇರ್ತೀವಿರೋ ಅದ್ರಲ್ಲಿ ರಸ ಕಡಿಮೆ. ರಸಪುರಿ ಅಂತ ಅದಕ್ಕೆ ಹೆಸರು, ಈ ಹಣ್ಣಲ್ಲಿ ರಸ ಜಾಸ್ತಿ. ಇದೆಲ್ಲ ಮಾವನಹಳ್ಳಿ ಪುರಾಣ ಎಂದು ಬಯಲು, ತಾರತಮ್ಯದ ಮಾವನಹಳ್ಳಿನ ಪುರಾಣ. ಹಾಗೆ ಇಲ್ಲಿ ಹೇಳ್ತಕ್ಕಂಥವ್ರಾದ್ರು ಶ್ರೀನಿವಾಸ ಪ್ರತ್ಯಕ್ಷನಾದ 5,000 ವರ್ಷ ಆದ್ಮೇಲೆ ನರಸಿಂಹದೇವರು ಏನ್ ಬೇಕಲ್ಲ ಅಂದ ಯುದ್ಧ ಮಾಡಬೇಕು ಅಂತ. ಬುದ್ಧಿ ಎಲ್ಲ ಹೋಗುತ್ತೆ. ನೋಡಿದವ್ರಿಗೆ ಏನನ್ಸುತ್ತೋ ರಾಕ್ಷಸ ಬುದ್ಧಿ ಅಲ್ಲ, ಯೋಗ್ಯ. ಯಾಕೆ ಯುದ್ಧ ಮಾಡಬೇಕು ಅಂತ ನನ್ನ ಸ್ವಾಮಿ ನೀನೇನೋ ದಶಾವತಾರ ಅದು ಇದು ಎಲ್ಲ ಮಾಡಿ ಬಹಳ ಬಲಕಾರ್ಯವನ್ನು ತೋರಿಸಿ ಇಂಥ ಶ್ರವಣ ಮಾಡಿದ್ದೀನಿ, ಸಾಲದು. ಶ್ರವಣ ಮಾತ್ರಕ್ಕೆ ಸಾಲದು, ನಂಗೆ ಅನುಭವ ಬರಬೇಕು. ಅದಕ್ಕೋಸ್ಕರ ನನ್ನೇ ಯುದ್ಧ ಮಾಡೋದು. ನಿನ್ನ ಬಲ ನಾವು ಪ್ರತ್ಯಕ್ಷ ನೋಡ್ಬೇಕು. ಯುದ್ಧ ವಿಕ್ಷಂ ದೇಹಿವೆ, ನಾನು ಇನ್ಯಾವರೆಗೂ ಬೇಡ ಅನ್ನ. ಆಯ್ತು ಅಂದ, ಚಕ್ರ ಇಟ್ಕೊಂಡು ನಿಂತ್ಕೊಂಡ. ಇವನು ಒಂದು ಚಕ್ರ ನಿರ್ಮಾಣ ಮಾಡ್ದ, ಇವನು ಗರುಡೆಯನ್ನು ವಾಹನ ಮಾಡ್ದ. ಭಯಂಕರ ಯುದ್ಧ ಆಗ್ತಾ ಇದೆ. ದೇವತೆಗಳೆಲ್ಲ ಅಂತರಿಕ್ಷದಲ್ಲಿ ಸೇರಿದ್ರು. ಸ್ವಾಮಿ ಹುಡುಗಾಟ ಬೇಡ, ಅಭಿಜಿನ್ ಮುಹೂರ್ತ ಬಂದು ಹೊರಟೋಗುತ್ತೆ. ಅಭಿಜಿನ್ ಮುಹೂರ್ತದಲ್ಲಿ ದೇವತೆಗಳಿಗೆ ಜಯ ಅಂತ ಇದೆ. ಅದು ಹೊರಟೋದ ಮೇಲೆ ದೈತ್ಯಗಳ ಕಾಟ ಆಗಿರುತ್ತೆ, ಅವನಿಗೆ ಜಯ ಆಗಿಬಿಡುತ್ತೆ. ಬೇಗ ತಲೆ ತೆಗೆದುಬಿಡು, ಬಂದು ನಿಂತಿದ್ದಾರೆ ಆಗಲೇ ಟೈಮ್ ಆಯ್ತು, ಇಲ್ಲಾಂದ್ರೆ ನಮ್ಮ ತಲೆ ಹೋಗುತ್ತೆ. ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಕೊಟ್ಟು ತಿರ್ಗಾ ಹೊಡ್ಕೋತಾ ಇದ್ದಾರೆ, ಅದನ್ನ ನಮ್ಮ ತಲೆ ಹೋಗುತ್ತೆ ಅಂತ ಹೇಳಬೇಕು. ಎಲ್ಲೂ ಅಂದ, ಏನು ಅಂದ, ತಲೆ ತೆಗಿತೀನಿ, ಏನ್ ಬೇಕೋ ಕೇಳ್ಕೊ ಅಂದ. ಹ್ಯಾಂಗ್ ಮಾಡೋದು ಕೇಳಿದ್ರೆ
ನೇಣು ಹಾಕ್ತಾರೆ, ಏನ್ ಬೇಕೋ ಕೇಳ್ಕೊಂಡು ನಾವು ಬದುಕಬೇಕು ಅಂತ ಆಸೆ ಎಂದು ಬಿಡ್ತಾರೆ. ಸುಮ್ಮನೆ ಕೇಳೋ ಫಾರ್ಮಾಲಿಟಿ. ಏನ್ ಚಾ ಕೇಳ್ತಾನೆ, ಚಾ ಕೇಳ್ದ, ಕಾಫಿ ಕೇಳ್ದ, ಕೂದಲು ಕಟ್ಟಿ ಕೇಳ್ದ, ದೇವ್ರ ಸ್ಮರಣೆ ಮಾಡ್ದ, ಏನಾನೇ ಹೇಳೋದು ಅಯೋಗ್ಯ ಆಗುತ್ತೆ. ಅಲ್ಲೂ ಸಾತ್ವಿಕ ಇದ್ದೇ ಇರುತ್ತೆ. ಇಲ್ಲ ಏನು ಬೇಡಪ್ಪ ನಾನು ಬದುಕಬೇಕು ಅಂದ್ರೆ ಆಯ್ತು ಬದುಕಬೇಕು ಅಂತ ಕೇಳಿ ನಾನೇನು ಕಳ್ಕೋತಾ ಹೋಗುತ್ತೆ ಎಳೆಯೋಣ ಅಂತ ಕೇಳಬೇಕು. ಅದೊಂದು ಫಾರ್ಮಾಲಿಟಿ ಕೇಳಬೇಕು. ನಾವು ಕೇಳಿದ್ದೆಲ್ಲ ಮಾಡ್ಬಿಡ್ತಾನ ಡ್ಯೂಟಿ ಸರ್ಕಾರ ಮಾಡುತ್ತಾ ಮಾಡ. ಹಾಗೆ ಇನ್ನು ನಮ್ಮ ಸ್ವಾಮಿ ಏನ್ ಬೇಕು ಹೇಳೋದು ಯುದ್ಧ ಅಂದ್ರೆ ಯುದ್ಧಕ್ಕೆ ರೆಡಿ. ಯುದ್ಧ ಆಗ್ತಾ ಇದೆ ಭಯಂಕರ. ರೆಡಿ ಆಗೋಲ್ಲ. ಯಾಕೆ ಇಲ್ಲ ಕುತ್ತಿಗೆ ಹೋಗುತ್ತೀವ ಅಂದ. ನಮ್ಗೆ ಗೊತ್ತು ಹೋಗುತ್ತೆ ಅಂತ ಅಂದ ಅವನು. ಅಯ್ಯಪ್ಪ ಸಿಂಪಲ್ ಆಗಿರೋ ನಮ್ಗೆ ಗೊತ್ತು ಕುತ್ತಿಗೆ ಹೋಗುತ್ತೆ. ನಿನ್ನ ಚಕ್ರ ಕುತ್ತಿಗೆ ಹೋಗ್ತಾ ಇರೋ ಯಾವ ಕುತ್ತಿಗೆ ಇದೆ? ನಿನ್ನ ಚಕ್ರ ಮುಂದೆ ಉಳಿಸ್ಕೊಳ್ಳೋ ಕುತ್ತಿಗೆ ಯಾವುದು ಇಲ್ಲ. ಎಷ್ಟು ಸಿಂಪಲ್ ಇತ್ತು. ನಿನ್ನ ಚಕ್ರಕ್ಕೆ ಬರದೇ ಇರೋ ಕುತ್ತಿಗೆ ನಿಂತಿರೋದು ಯಾವುದೇ ಇದೆ ಜಗತ್ತಲ್ಲಿ ಗೊತ್ತು ನನಗೆ. ಅದಲ್ಲದೆ ನಿನ್ನ ಚಕ್ರದಿಂದ ಯಾವ ಕುತ್ತಿಗೆ ಕೆಳಗೆ ಬೀಳುತ್ತೋ ಅವನು ಎಲ್ಲಿಗೆ ಹೋಗ್ತಾನೆ ಅನ್ನೋದು ನನ್ಗೆ ಗೊತ್ತು. ನಿನ್ನ ಪಟ್ಟಣವನ್ನೇ ಸೇರ್ತಾನೆ. ಯಾಕೆ ಅಂದ್ರೆ ನಿನ್ನ ಚಕ್ರ ಇದೆಯಲ್ಲ ಎರಡು ಕೆಲಸ ಮಾಡುತ್ತೆ. ಒಂದು ಪಾತಾಳ ಲೋಕಕ್ಕೆ ಹಾಕುತ್ತೆ, ಒಂದು ವೈಕುಂಠ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಗರ್ಗಸ ಇದ್ದಾಗ ನಿಂದು ಚಕ್ರ ಒಂದು ಕೆಳಗೆ ಹೊಡಿಯುತ್ತೆ, ಒಂದು ಮೇಲೆ ಹೊಡಿಯುತ್ತೆ. ಯಾಕೆ ಹೊಡಿಯುತ್ತೆ ಅಂದ್ರೆ ಕೆಳಗೆ ಹೋಗೋರನ್ನ ಕೆಳಗೆ ಕಳ್ಸುತ್ತೆ, ಮೇಲೆ ಹೋಗೋರನ್ನ ಮೇಲೆ ಕಳ್ಸುತ್ತೆ. ಅದ್ಯಾಕೆ ಹಾಗೆ ಮಾಡುತ್ತೆ? ಡ್ಯೂ ಟು ಭಕ್ತಿ. ಎಲ್ಲ ನೀನೇ ಕಾರಣ. ಅದೆಲ್ಲ ನಂಗೆ ಗೊತ್ತಿದೆ. ವರ ಕೇಳುವುದಿಲ್ಲ, ಏನು ವರ ನಂಗೆ ಇನ್ನೇನು ಬೇಕಾಗಿಲ್ಲ. ಅಲ್ಲ ಕೇಳ್ಕೊತಾ ಇದ್ದೀನಿ. ಈ ಪರ್ವತಕ್ಕೆ ನನ್ನ ಹೆಸರು ನಾವು ಇಟ್ಕೊಳ್ಳೋದು ಎಕ್ಸ್ಟೆನ್ಷನ್ ಅಲ್ಲಿ ಶ್ರೀನಗರ ಅಂತ ಇಲ್ಲಿ ಇಟ್ಬಿಟ್ಟಿದ್ವಪ್ಪ. ತಕ್ಷಣ ಹೇಳಿದ್ರೆ ಜಮ್ಮು ಕಾಶ್ಮೀರ ಹತ್ರ ಶ್ರೀನಗರ ಇದೆಯಲ್ಲ ಅದ ಅಲ್ಲಿದ್ದೀರಾ ನೀವು ಅಂತ ಕೇಳಿದ್ರೆ ವಿಚಾರ ಬೆಂಗಳೂರು ಶ್ರೀನಗರ ಎಕ್ಸ್ಟೆನ್ಷನ್ ಅಷ್ಟು ತಿರುಗಿ ವ್ಯಾಖ್ಯಾನ ಮಾಡಬೇಕು. ಶ್ರೀನಗರ ಅಂತ ಹೇಳಿದ್ರೆ ನಾವು ಆ ಶ್ರೀನಗರ ಕೊಟ್ಟೋಗ್ಬಿಟ್ರೆ ಅಂದ್ರೆ ಅದೇ ಇಲ್ಲಿ ಮನೆ ತಗೋತಾ ಇರೋದು ಅಲ್ಲೇ ಸಿಗುತ್ತೆ, ನಾವು ಯಾಕೆ ಅಂತ. ಶ್ರೀನಗರ ಅಂತ ಇಟ್ಬಿಟ್ಟ ಎಕ್ಸ್ಟೆನ್ಷನ್ ಹೆಸರು ಹಾಗೆಲ್ವಾ? ಹಾಗೆ ಇದಕ್ಕೆ ವೃಷವಾದ್ರಿ ಅಂತ ಹೆಸರಿಡು. ಯಾಕೆ ಹೇಳು ಅಂದ್ರೆ ಇಡ ಆಮೇಲೆ ಹೇಳ್ತೀನಿ, ಕುತ್ತಿಗೆ ತೆಗೆದು ಆಮೇಲೆ ನಿಂತಳು. ಇಲ್ಲ ಇಲ್ಲ ನೀನು ಹೇಳ್ಬಿಟ್ಮೇಲೆ ಕುತ್ತಿಗೆ ತೆಗೆದಿಲ್ಲ ನಂಗೆ ಗೊತ್ತಾಗೋದು ಹೇಗೆ ಇಲ್ಲ. ಏನಿಲ್ಲ, ಮುಂದೆ ಈ ಪರ್ವತಕ್ಕೆ ನಿನ್ನ ಭಕ್ತರುಗಳು ಬರ್ತಾರೆ. ಅವರು ವೃಷವಾದ್ರಿ ಅಂತ ಹೇಳಿ ಕಥೆಯನ್ನು ಹೇಳ್ಕೊಂಡು ಬರ್ತಾರೆ, ಚಿಂತನೆ ಮಾಡ್ತಾರೆ. ಆಗ ವೃಷಭಾಸುರ ಅಂತ ಒಬ್ಬ ದೈತ್ಯ ಇದ್ದ, ಅವನು ಈ ಕೆಲಸ ಮಾಡ್ತಿದ್ದ. ಅವನ ಸ್ವಾಮಿ ಸಂಹಾರ ಮಾಡಿದ. ಅಲ್ಲಿ ಇರ್ತಕ್ಕಂಥ ಋಷಿಮಠಗಳಿಗೆಲ್ಲ ಅನುಗ್ರಹ ಮಾಡಿದ ಅಂತ ಅವ್ರ ಬಾಯಲ್ಲಿ ಬರುತ್ತೆ. ಆ ಉತ್ತಮರ ನಿನ್ನ ಭಕ್ತರ ಬಾಯಿನಲ್ಲಿ ನನ್ನ ಹೆಸರು ಬಂದು ನಾನು ಮಾಡಿರೋ ಘನಕಾರ್ಯ ಹೇಳ್ತಾರಲ್ಲ, ಅದು ಕೇಳಬೇಕು. ಆ ಪುಣ್ಯ ನನ್ಗೆ ಬರಬೇಕು ಅಂತ ಆಸೆ. ದೇವರಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತಾನೆ. ಎಂತ ಕಳ್ಳನು ಎರಡು ಹನಿ ಹಾಕೊಂಡು ವೃಷಭ ಎಂತ ಹೊರ ತಿಳ್ಕೊಂಡೆ, ನಾನು ಏನು ಅನ್ಕೊಂಡ್ಬಿಟ್ಟಿದ್ದೆ. ಆಯ್ತು ವೃಷಭಾದ್ರಿಂದ ಹೆಸರಿಡ್ತೀನಿ ಅಂತ ಹೇಳಿದ. ಆದ್ರಿಂದ ತಸ್ಮಾತ್ ಅಂದಿನಿಂದ ಕೃತಿಯುಗದಲ್ಲಿ ವೃಷವಾದ್ರಿ ಅಂತ ಕರೀತಾರೆ ಅಂತ ಕತೆ. ಒಂದು ಸೆಕೆಂಡಲ್ಲಿ ಮುಗಿಸ್ಬಿಡ್ತೀನಿ ರಾತ್ರಿ. ವೃಷಭ ಅಂದ್ರೆ ಜೀವ. ವೃಷಂ ಭಾತೀತಿ ವೃಷಭ. ವೃಷ ಅಂದ್ರೆ ಜ್ಞಾನ. ಭಾ ಪ್ರಕಟನೆ, ಭಾ ಕಾಂತಿ. ಅದಕ್ಕೆ 30-40 ಅರ್ಥಗಳು ಬರೀತಾರೆ ಆಚಾರ್ಯ. ಬಕಾರದಲ್ಲಿ ಒಂದು ಶ್ಲೋಕ ಮಾಡ್ತಾರೆ. ಬಾ 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 ಏನು ಮರ್ತೋಯ್ತೇನೋ ಶ್ರೀಮದಾಚಾರ್ಯರಿಗೆ, ಅದಕ್ಕೆ ಅದೇ ಅಕ್ಷರ ಹೇಳ್ತಾ ಇದ್ದಾರೆ. ಹಾಗಲ್ಲ, ಒಂದೊಂದು ಅಕ್ಷರಕ್ಕೂ ಧಾತು ಇದೆ, ಏಕಾಕ್ಷರ ಕೋಶ ಇದೆ. ಭಾ ಅಂದ್ರೆ ಬಾಜರ್ ದೀಪ್ತೋ ಪ್ರಕಾಶ ಅಂತ ಅರ್ಥ, ಏನೇ ಜ್ಞಾನ ಅಂತ ಅರ್ಥ. ಹಾಗೆಲ್ಲ ಹೇಳೋಣ ನಿಧಾನ, ಬಕಾರದ ಪುರಾಣ ಹೇಳೋಣ. ಆಗ ಅವನು ಹೇಳ್ತಾನೆ, ಜೀವ ಸ್ವರೂಪದ ಜ್ಞಾನ ಪ್ರಕಟ ಮಾಡುವವನಾದ್ದರಿಂದ ವೃಷಭ ಅಂತ ಭಗವಂತನಿಗೆ ಹೆಸರು. ಅದಕ್ಕೆ ವೃಷಭ ರೂಪ ಅಂತ ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ. ಅಂದ್ರೆ ಒಳಗೆ ಜ್ಞಾನವನ್ನು ಪ್ರಕಟಪಡಿಸುವವನು ಅಂತ. ಈ ರಾಕ್ಷಸ ದೇಹ, ರಾಕ್ಷಸ ಯೋನಿ, ಒಳಗಿರ್ತಕ್ಕಂಥ ಜೀವ ಯೋಗ್ಯ ಜೀವ. ಅವನ ಅಂತ್ಯಕಾಲದಲ್ಲಿ ಅವನ ಜ್ಞಾನದಾಯಕತ್ವನ್ನಾಗಿ ಮಾಡಿದ. ಅದಕ್ಕೆ ವೃಷಂ ಭಾತೀತಿ ವೃಷಭ. ಜೀವನಿಗೂ ಹೆಸರು, ದೇವನಿಗೂ ಹೆಸರು. ಅವನಿಗೂ ಆ ಯೋಗ್ಯತೆ ಇದೆ, ಕೊಡೋವನಿಗೂ ಯೋಗ್ಯತೆ ಇದೆ, ತಗೊಳ್ಳೋವನಿಗೂ ಯೋಗ್ಯತೆ ಇರ್ಬೇಕಲ್ವ. ಇಲ್ಲ ಜಡ ಪದಾರ್ಥ ಜ್ಞಾನ ಬರಲಿ ಅಂತ ಹೇಳ್ತಾನ ದೇವರು, ಹೇಳಕ್ಕಾಗಲ್ಲ. ಜ್ಞಾನ ಸ್ವೀಕಾರ ಮಾಡೋ ಯೋಗ್ಯತೆ ಇರ್ಬೇಕು, ಅವನು ವೃಷಭ. ಅದನ್ನ ಕೊಡೋ ಯೋಗ್ಯತೆ ಇರ್ಬೇಕು, ಅವನು ವೃಷಭ. ಅವನ ಸತ್ವನೂ ವೃಷಭ, ಅವನ್ನ ಸಂಹಾರ ಮಾಡಿದವನು ವೃಷಭ. ಇನ್ನು ವೃಷಭಾದ್ರಿ ಅಂತ ಇವನೇ ಸೃಷ್ಟಿಲ್ಲ, ಇವನಿಗೆ ವೃಷಭ ಜ್ಞಾನದಾಯಕತ್ವ ಕೊಟ್ಟೋನ ಆ ಪರ್ವತದಲ್ಲಿ ಇದ್ದಾನಾದ್ರಿಂದ ಅದಕ್ಕೆ ವೃಷಭಾದ್ರಿ ಅಂತ ಹೆಸರು. ಸರಿ ಗೊತ್ತಾ? ಕೊಟ್ಟವನು ವೃಷಭ, ತಗೊಂಡವನು ವೃಷಭ. ತಗೊಂಡವನು ದೇಹದಿಂದ ವೃಷಭ, ಸ್ವರೂಪದಿಂದ ವೃಷಭ. ಕೊಡುವವನು ದೇಹದಿಂದಲೂ ವೃಷಭ, ಸ್ವರೂಪದಿಂದಲೂ ವೃಷಭ. ಯಾಕೆಂದ್ರೆ ಅವನು ದೇಹ ಬೇರೆ ಸ್ವರೂಪ ಬೇರೆ ಅಂತ ಇಲ್ಲ.
ವೃಷಭ ಸ್ವರೂಪಿ, ಅದನ್ನ ವೃಷಭಾದ್ರಿ. ಅದ್ರಿ ಅಂತ ಪರ್ವತದಂತೆ ಇರ್ತಕ್ಕಂಥ ಜಡವಾದ ದೇಹದಿಂದ ಜ್ಞಾನಾವಿರ್ಭಾವ ಮಾಡುವ ಪರ್ವತವಾದ್ದರಿಂದ ಇದಕ್ಕೆ ವೃಷಭಾದ್ರಿ ಅಂತ ಹೆಸರು. ಆದ್ರಿಂದಾನೆ ನಾವು ಕೂಡ ಗುಣವಂತರಾಗಬೇಕು, ಇನ್ನೊಬ್ಬರಿಗೆ ಹಿಂಸೆ ಕೊಡಬಾರ್ದು. ಕೊಡದೇ ಇರೋಂಗಿಲ್ಲ, ಹಿಂಸೆ ಕೊಟ್ಟೇ ಕೊಡ್ತೀವಿ, ಕೊಡಲ್ಲ ಅನ್ನಕ್ಕಾಗದೇ ಇಲ್ಲ. ಅದಕ್ಕೆ ಶ್ರೀಮದಾಚಾರ್ಯರು ಎಷ್ಟು ವಿಧಿಯಿಂದ ಕೊಡಬೇಕು ಅದನ್ನು ಕೊಟ್ಟು ಪ್ರಾಯಶ್ಚಿತ್ತ ಮಾಡ್ಕೊ, ಪಶ್ಚಾತ್ತಾಪ ಕೊಡು ಅಂತ ಹೇಳ್ತಾನೆ. ದಿನ ಹಿಂದೆನೆ ಇನ್ನೊಬ್ರು ಕೊಡದೇನೆ ಇರೋ ಹಂಗೆ ಇಲ್ಲ. ನಾವೆಲ್ಲ ಹಿಂಸೆ ಒಳಪಟ್ಟೆ ಹುಟ್ಟಿರೋದು. ನಮ್ಮಮ್ಮ ಕಷ್ಟಪಡದೆ ಎಲ್ಲೇ ಹೋದ್ರೆ ಗರ್ಭಿಣಿಯಾಗಿ ಅಲ್ಲದೆ ಅವಳು ಕಷ್ಟಪಡದೆ ನಾವು ಈಚೆಗೆ ಬರ್ತಿದ್ವ? ಅವ್ಳು ಕಷ್ಟಪಟ್ಟೆ ನಾವು ಈಚೆಗೆ ಬಂದಿರೋದು. ಅದಕ್ಕೆ ತಲೆ ಓಡಿಸ್ಕೊಂಡು ದಂಡ ಕಮ್ಮನ್ನ ಇಟ್ಕೊಂಡು ನಿಮ್ಮಮ್ಮ ನಮಸ್ಕಾರ ಮಾಡಿ ಅಂತ ಹೇಳಿಲ್ಲ ಅಷ್ಟೇ, ಇನ್ನೇನಿಲ್ಲ. ಅಲ್ಲೇನು ದೊಡ್ಡ ವಿಷಯ ಅಲ್ಲ. ಆ ಗುಣ ಪರಿಹಾರ ಅನ್ನೋದು ತಂದೆಗಾರ ತೀರ್ಸ್ಕೊಬೋದು, ತಾಯಿಗಾಗಲ್ಲ. ಯಾಕೆ ಅಂದ್ರೆ ಅಷ್ಟು ಕಷ್ಟಪಟ್ಟಿದ್ದಾಳೆ ಅಲ್ಲಿ ಹೊಟ್ಟೆ ಇಟ್ಕೊಂಡು, ಅಲ್ಲಿ ಹೇಳ್ಕೊಳ್ಳುವಂಥ ಸಂತ ಅಲ್ಲ. ಆದ್ದರಿಂದ ಹುಡುಗಿ ನಮಸ್ಕಾರ ಅಲ್ಲ ಅಷ್ಟೇ, ಇನ್ನೇನಿಲ್ಲ. ದೊಡ್ಡ ಪ್ರಶ್ನೆ ದೊಡ್ಡ ಉತ್ತರ ಅಂತ ತಿಳ್ಕೊ. ಅಂದ್ರೆ ಅಂಥ ಉತ್ತಮ ದರ್ಜೆಯ ಸ್ಥಾನವನ್ನು ಹೊಂದಿದ್ದರೂ ಮಾತೃ ಸ್ಥಾನ ಚೇಂಜ್ ಆಗಲ್ಲ, ಅವಳಿಗೆ ನಮಸ್ಕಾರ. ತಂದೆ ಸ್ಥಾನ ಚೇಂಜ್ ಆಗಲ್ಲ. ಶ್ರೀಮದ್ ಮಧ್ವಾಚಾರ್ಯರು ಕೂಡ ಅವ್ರ ಅಮ್ಮನಿಗೆ ನಮಸ್ಕಾರ ಮಾಡಿದ್ರು. ಅದೇನು ದೊಡ್ಡ ಪ್ರಶ್ನೆ ಅಂತ ಕೇಳ್ತೀರಿ ಅಂತ ಏನು ಅನ್ಬೇಡಿ. ಅದು ತಾಯಿ ಅಂತ ಮಾಡಿದ್ರು ಏನಂತ ಮಾಡಿದ್ರು? ತಾಯಿ ಸ್ಥಾನ ಅಂತಾನೆ ಮಾಡೋದು, ಸ್ಥಾನ ಇಟ್ಟೇ ಮಾಡೋದು. ಅದೇನು ದೊಡ್ಡ ಪ್ರಶ್ನೆ ಅಲ್ಲ. ಮಾಡುವಾಗ ತಾಯಿ ಏನು ಆಶೀರ್ವಾದ ಮಾಡಬೇಕು ಅಂತ ಪ್ರಶ್ನೆ, ಅದನ್ನ ಕೇಳಿದ್ದಷ್ಟೇ. ಯಾಕಂದ್ರೆ ಆಶೀರ್ವಾದ ಮಾಡದೆ ನಮಸ್ಕಾರ ಮಾಡಿಸ್ಕೋಬಾರ್ದು. ಮಾಡೋನು ಕೂಡ ಆಶೀರ್ವಾದ ಮಾಡಿಸ್ಕೊಂಡು ಹೋಗ್ಬೇಕು. ನಾವು ಮಾಡ್ಕೊತೀವಲ್ಲ, ಕಂಡ್ರಾಂತ ಬಂದ್ರೆ ನಮಸ್ಕಾರ ಸಾರ್ ಅಂತಾರೆ, ಅವ್ನ ಕಡೆ ತಿರುಗು ನೋಡಲ್ಲ ಅಂತ ನಮಸ್ಕಾರನ ಭಕ್ತರಿಗೆ ಪರಮಾತ್ಮಂದು ಹಾಗೆ ವೃಷಭಾದ್ರಿ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಆ ಥರ 5,000 ವರ್ಷಗಳ ಕಾಲ ಮಾಡಿದಾಗ ನರಸಿಂಹದೇವ್ ಆಗುತ್ತೆ ನಮ್ಮ ಕೈನಲ್ಲಿ. ತಾಮಸ ಪೂಜೆ ಮಾಡಿದರೂ ಭಕ್ತಿಯುಕ್ತವಾಗಿ ಮಾಡಿದಂಥ ಪೂಜೆಯನ್ನ ಸ್ವಾಮಿ ಸ್ವೀಕಾರ ಮಾಡ್ತಾನೆ. ಗುಳ್ಳೆ ಹೋಗಿ ಮತ್ತೆ ಗುಳ್ಳೆ ಇಟ್ಕೋಬೇಕು ಅಂದ್ರೆ ತಮಾಷೆ ಮಾಡ್ತಾನೆ. ಕಡ್ದ ಗುಳ್ಳೆ ಹೆಚ್ಚು ಬಂತು, ಪ್ರಾಣ ಹೋಯ್ತಲ್ಲ. ತಿರ್ಗ ಗುಳ್ಳೆ ಇಡೋರು ಯಾರಾದ್ರೂ ಪಕ್ಕದಲ್ಲಿ ನಿಂತಿದ್ರ ಅವನೇ ಇಟ್ಕೊಂಡಾಗ ಪ್ರಾಣ ಹೋಗಿರ್ಲಿಲ್ಲ ಅಂತ ಆಯ್ತು. ಯಾಕೆ ಪ್ರಾಣ ಹೋಗಿರ್ಲಿಲ್ಲ ಅಂದ್ರೆ ಇದು ಅಸ್ಥಿಗತಂ ಪಾಪಂ ಅಂದಾಗ ಅಸ್ಥಿಗತವಾಗಿತ್ತು ಕೃತಯುಗದಲ್ಲಿ ಪ್ರಾಣ. ಮೂಳೆ ಇರುವುದು ಪ್ರಾಣ ಹೋಗಲ್ಲ ಅಂತ ಆಯ್ತಾ? ಅದು ಮೂಳೆ ಇದೆ, ಪ್ರಾಣ ಹೋಗಿಲ್ಲ. ಅದನ್ನ ಸಮರ್ಪಣೆ ಮಾಡಿದ್ರೆ ಇಟ್ಕೊಂಡ ಜೀವ ಬಂತು ಅಂತ ನೀರು ತಿಳ್ಕೊಂಡ್ರಿ, ಜೀವ ಅಲ್ಲೇ ಇದ್ದಾನೆ ಅಂತ. ಅಂದ್ರೆ ಲೋಕಕ್ಕೆ ಪ್ರಾಣ ಬಂದಂತೆ ಆಯಿತು. ಈ ತರ 5,000 ವರ್ಷಗಳ ಕಾಲ ತಾಮಸ ಪೂಜೆಯನ್ನು ಮಾಡಿದ್ವಿ ಕೂಡ. ಅಂದ್ರೆ ನಾವು ಕೂಡ ಎಷ್ಟೋ ತಾಮಸ ಪೂಜೆ ಆಗೋಗುತ್ತೆ. ಯಾವ್ದು ರಾಜಸ, ಯಾವ ತಾಮಸ, ಯಾವ ನೈವೇದ್ಯ ಇಡಬೇಕು, ಯಾವ ನೈವೇದ್ಯಕ್ಕೆ ಇಡಬೇಕು, ಯಾವ ಕ್ರಮದಲ್ಲಿ ಇಡಬೇಕು, ಯಾವ ಕ್ರಮದಲ್ಲಿ ಅಡುಗೆ ಮಾಡಬೇಕು, ಗ್ಯಾಸ್ ಮೇಲೆ ಮಾಡಿ ನೈವೇದ್ಯ ಬರ್ತಾ ಅಂತ ಬರುತ್ತಾ ಅಂತೀವಿ. ನಮ್ಮೆಲ್ಲ ಪಿತೃಪತಿ ಇದ್ದಾರೆ, ನೈವೇದ್ಯ ಮಾಡ್ತಿರ್ಬೇಕು ಇವಾಗ ಮಾಡ್ಕಪ್ಪ ಅಂತೀವಿ. ಅದು ಮಾಡ್ಬೋದೇ ಬಿಡ್ಬೋದೇ ಅಂದ್ರೆ ಅದು PhD ಮಾಡ್ಬೋದು. ಯಾರು ಬೇಡ ಮಾಡೋದು ಮಾಡೋಕ್ಕಾಗ್ತಿದ್ಯಾ? ಅಷ್ಟು ಸಾತ್ವಿಕವಾಗಿ ಮಾಡೋಕ್ಕಾಗತ್ತಾ? ಇನ್ನೊಬ್ಬ ಇನ್ನೆಲ್ಲೋ ಸಾತ್ವಿಕ ಮಾಡ್ತಿದ್ವಿ, ಇನ್ಯಾವುದೋ ತಾಮಸಗಳನ್ನ ತೂರ್ಬಿಟ್ಟಿರುತ್ತೆ. ಕಲಿನ ಗೆದ್ದುಬಿಟ್ಟು ಮಾಡೋಕ್ಕಾಗಲ್ಲ. ಎಲ್ಲ ಸಾಚಾ ತಂದೇನು ಮಾಡ್ತಾ ಇರ್ತೀವಿ, ಮನಸ್ಸೆಲ್ಲೋ ಹೊರಟೋಯ್ತು. ಆಯ್ತಾ ಇದಿಷ್ಟು ವೇಷ್ಟ ಅದೆಲ್ಲ ನಿರಾಳ ಪುರಾಣದಲ್ಲಿ ಹೇಳುವುದು, ಸಾತ್ವಿಕ ಗುಣಗಳ ಪುರಾಣದಲ್ಲಿ. ಆದ್ದರಿಂದ ಇದಕ್ಕೆ ವೃಷಭಾದ್ರಿ ಎಂಬುದಾಗಿ ಹೆಸರಿಟ್ಟಿದ್ದಾರೆ. ಯಾರು ಈ ಕಥಾವಿಶೇಷವನ್ನ ಈ ಅನುಸಂಧಾನದಿಂದ ಈ ಆಧ್ಯಾತ್ಮಿಕ ಅರ್ಥವನ್ನು ಚಿಂತನೆ ಮಾಡ್ತಾರೋ ಅವರ ಸ್ವರೂಪಭೂತವಾದ ಜ್ಞಾನಕ್ಕೆ ಸಂಬಂಧವನ್ನ ಪಡುವಂತ ಸಾಧನೆಯನ್ನ ವೆಂಕಟೇಶ ದೇವರು ಅನುಗ್ರಹ ಮಾಡ್ತಾರೆ. ಇದು ನಿತ್ಯ. ಈ ಯುಗಕ್ಕೆ ಮಾತ್ರ ಅಲ್ಲ, ಪ್ರತಿಯುಗ, ದ್ವಾಪರಯುಗ, ಕಲಿಯುಗ, ಯಾವುದೇ ಯುಗ ಈ ಸಾಧನೆಯ ಸಂಬಂಧದ ಸ್ವರೂಪದ ಜ್ಞಾನದ ಸಂಬಂಧದ ಸಾಧನೆಯನ್ನು ಎಲ್ಲ ಯುಗಗಳಲ್ಲೂ ಕೂಡ ಮಾಡಿಸ್ತಾರೆ. ಆದ್ದರಿಂದ ವೃಷಭಾದ್ರಿ, ಶೇಷಾದ್ರಿ, ವೆಂಕಟಾಚಲ ಎನ್ನುವ ಹೆಸರಿನ ಭಗವಂತನ ರೂಪಗಳು ಎಲ್ಲ ಯುಗಗಳಲ್ಲೂ ಇದೆ. ಬರೀ ಕಲಿಯುಗದಲ್ಲಿ ಮಾತ್ರ ವೆಂಕಟೇಶ ಬಂದ ಅಂತ ತಿಳ್ಕೊಬೇಡ. ವೃಷಭ ಅನ್ನೋ ಹೆಸರು ಅವನದೇನೆ, ಅಂಜನ ಅನ್ನೋದು ಅವನದೇ ಹೆಸರು, ವೆಂಕಟೇಶ ಅನ್ನೋದು ಅವನದೇ ಹೆಸರು. ಅವನು ಬಂದ ಅನ್ನೋ ಕತೆ ತಿಳ್ಕೊಂಡು ಇವತ್ತು ಬಂದ ಬೆಟ್ಟದಲ್ಲಿ ಇರಲಿಲ್ಲ ಅಂತ ತಿಳ್ಕೊಬೇಡ. ಅನಾದಿ ಕಾಲದಿಂದನೂ ಎಲ್ಲ ಕ್ಷೇತ್ರಗಳಲ್ಲೂ ವ್ಯಾಪಿಸಿ ಬಂದ ಭಕ್ತರುಗಳಿಗೆ ಅವರವರ ಇಷ್ಟಾರ್ಥಗಳನ್ನ ಪೂರ್ಣ ಮಾಡ್ತಾ ಇದ್ದಾನೆ ಎನ್ನುವ ಒಟ್ಟು ಸಾರಾಮೃತವನ್ನ ಈ ಕಥಾವಿಶೇಷದಲ್ಲಿ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಿ ಅಂತ 250 ವರ್ಷದ ಕೆಳಗೆ ಬರೆದಿರ್ತಕ್ಕಂಥ ಜ್ಞಾನಿಗಳು ಅದ್ಭುತ ವಿಚಾರಗಳನ್ನು ಬರೆದಿದ್ದಾರೆ. ಅದರ ಸಾರ ಎಂಬತಕ್ಕಂಥದ್ದನ್ನ ತಿಳಿಸಿ ರಾಯರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ.